ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯಸ್ಥಲದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಲದ ಪ್ರಸಾದಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯು ತತ್ವದ ಪ್ರಾಣಲಿಂಗ ಜಂಗಮಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಾಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರ ಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಆಣತೆವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಸರ್ವರಿಗೂ ಶರಣ ಶರಣಾರ್ಥಿಗಳು. ಓಂ ಶ್ರೀ ಗುರು ಎಲ್ಲ ಬಸವಲಿಂಗಾಯ ನಮಃ. ಶರಣ ತಂದೆ ತಾಯಂದ್ರಿಗೂ ಶರಣು ಶರಣಾರ್ಥಿಗಳು. ಶರಣ ಅಪ್ಪರೇ ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಶರಣಾರ್ಥಿಯವರ ಶರಣಾರ್ಥಿಗಳು. 2091ನೇ ದಿನದ ಸ್ವಾನುಭವದ ನೆಲೆಗೆ ಬಸವಸ್ತುತಿ ಹಾಗೂ ಶಟಸ್ಥಲ ಮರ್ಮವನ್ನು ಅರಿವಿದ ಗೌರಮ್ಮಮ್ಮರಿಗೂ ಭಕ್ತಿಯ ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು ಪರೆ. ಶರಣಾರ್ಥಿಗಳವರೇ ಶರಣಾರ್ಥಿ. ಇಂದಿನ ಸ್ವಾನುಭವದ ನೆಲೆಯ ಸದ್ಭಾವಗೋಷ್ಠಿಯಲ್ಲಿ ಜಾಯ್ನ್ ಆದ ಎಲ್ಲ ಶರಣ ತಂದೆ ತಾಯಿಗಳಿಗೂ ಶರಣಾರ್ಥಿಗಳು. ಇಂದು ಅಪ್ಪ ದಯಾನಂದ ನೂಲಿ ಅಪ್ಪರವರಿಂದ ಸ್ವಾನುಭವ ನೆಲೆಯಲ್ಲಿ ಶರಣರ ಶಿವಯೋಗ ಭಾಗ 2 ಅಂಗದಿಂದ ಲಿಂಗದತ್ತ ಅನ್ನೋ ಬಗ್ಗೆ ಅನುಭವ ಇರುತ್ತದೆ. ಅಪ್ಪರೇ ದಯಾನಂದ ಅಪ್ಪರೇ. ಶರಣಾರ್ಥಿ ಅಣ್ಣ. ಶರಣಾರ್ಥಿ ಅಪ್ಪರೇ. ಶರಣಾರ್ಥಿಗಳು ಪ್ರಾರಂಭಿಸಪ್ಪ. ಸ್ಕ್ರೀನ್ ಕಾಣಿಸ್ತಾ ಇದೆ ಅಣ್ಣ? ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಅಣ್ಣ ಸಿದ್ಧಾರೂಢಣ್ಣ? ಹ್ಞೂನ್ರಿ ಅಪ್ಪರೇ, ಕಾಣಿಸ್ತಿದ್ದೀರಪ್ಪರೇ. ಆಯ್ತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ನಾವು ಹಲವಾರು ತಿಂಗಳುಗಳಿಂದ ಈ ಶರಣರ ಶಿವಯೋಗ ಅಂತ ಒಂದು ವ್ಯಾಖ್ಯಾನ ಮಾಡಿ ಶರಣಾರ್ಥಿ ತಾಯಿ. ಶರಣರ ಶಿವಯೋಗ ಅಂತ ಒಂದು ಸುದೀರ್ಘವಾದ ಅಧ್ಯಯನದಲ್ಲಿ ತೊಡಗಿದ್ದೇವೆ. ವಿಸ್ತೃತವಾಗಿದೆ, ಇದು ವಿಶಾಲವಾಗಿದೆ. ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ ಇಲ್ಲೋ ಎಂಬ ಗೊತ್ತಿಲ್ಲ. ಆದರೆ ಒಂದು ಪ್ರಯತ್ನವಾದರೂ ಮಾಡುವ ಒಂದು ಪ್ರಯೋಗವಾಗಿದೆ ಇದು. ಹೀಗಾಗಿ ಅದನ್ನ 3 ಭಾಗಗಳನ್ನಾಗಿ ಮಾಡಿಕೊಂಡು ಭಾಗ 1ರಲ್ಲಿ ಶರಣರ ಶಿವಯೋಗದ ಅಭ್ಯಸನವನ್ನ ನಾವು ಮಾಡಿದ್ವಿ. 9 ವಿಕಸನ ಕ್ರಮಗಳನ್ನ ಮಾಡಿಕೊಂಡು ಆ ಶರಣರ ಶಿವಯೋಗದ ಅಭ್ಯಸನ ಮಾಡಿ ಭಾಗ 2ರಲ್ಲಿ ಅಂಗದಿಂದ ಲಿಂಗದತ್ತ, ಅಂಗವನ್ನ ನಾವು ಈಗ ಲಿಂಗವನ್ನಾಗಿ ಮಾಡ್ಬೇಕಲ್ಲ, ಅದನ್ನ ಭಾಗ 2ರಲ್ಲಿ ಮಾಡ್ತಾ ಇದ್ದೀವಿ. ಭಾಗ 3ರಲ್ಲಿ ಈ ಇಷ್ಟಲಿಂಗ ಪೂಜೆ ಹೇಗೆ ನಾವು ಶಿವಯೋಗದ ಪ್ರಯೋಗದಲ್ಲಿ ಅದನ್ನ ಮಾಡಿಕೊಳ್ಳಬೇಕು, ಇಷ್ಟು ದಿನ ಅಭ್ಯಸನ ಮಾಡಿದ ಆ ಅಧ್ಯಾಯಗಳ ಮೂಲಕ ಶಿವಯೋಗವನ್ನ ಹೇಗೆ ನಾವು ಮಾಡಿಕೊಳ್ಳಬೇಕು ಅನ್ನೋದು ಭಾಗ 3ರಲ್ಲಿ ಬರ್ತಾ ಇದೆ. ಈಗ ಭಾಗ 2ರಲ್ಲಿ ನಾವು ಪ್ರತಿ ವಾರ ಒಂದೊಂದು ಸ್ಥಳದಲ್ಲಿ ನಿಂತ್ಕೊಂಡು ಅಂಗದಿಂದ ಲಿಂಗದತ್ತ ಹೇಗೆ ಆಗಬೇಕು ಅನ್ನೋದನ್ನ ನೋಡ್ಕೊಳ್ತಾ ಇದ್ದೀವಿ. ಹೀಗಾಗಿ ಇವತ್ತು ಐಕ್ಯನಂಗ ಮಹಾಲಿಂಗವಾಗುವ ಶಿವಯೋಗ ಅಂತ ಅಭ್ಯಸನ ಮಾಡೋರಿದ್ದೀವಿ. ಈ ಐಕ್ಯನಂಗ ಎಲ್ಲಿದೆ? ಐಕ್ಯನಂಗ ಎಲ್ಲಿದೆ? ಮಹಾಲಿಂಗದಲ್ಲಿದೆ. ಅದು ಯಾವ ಚಕ್ರದಲ್ಲಿದೆ? ಆಜ್ಞಾ ಚಕ್ರ. 3ನೇ ಕಣ್ಣು, ಥರ್ಡ್ ಐ ಅಥವಾ ಆಜ್ಞಾ ಚಕ್ರದಲ್ಲಿ ಇರುವ ಈ ಮಹಾಲಿಂಗ, ಅಲ್ಲಿರುವ ಐಕ್ಯ ಸ್ಥಳ. ಇದನ್ನ ಹೇಗೆ ನನ್ನ ಐಕ್ಯ ಅಂಗ ಅಂತ ಏನಿದೆಯಲ್ಲ ಅದನ್ನ ಮಹಾಲಿಂಗ ಹೇಗೆ ಮಾಡಿಕೊಳ್ಳಬೇಕು ಅನ್ನೋದನ್ನ ಇವತ್ತು ಅಭ್ಯಸನ ಮಾಡೋರಿದ್ದೀವಿ. ವಿಶುದ್ಧಿ ಚಕ್ರದ ಬಗ್ಗೆ ಹೋದ್ಸಾರಿ ನಾವು ನೋಡಿದ್ವು. ಆ ವಿಶುದ್ಧಿ ಚಕ್ರ ಅಲ್ಲಿರುವ ಲಿಂಗ ಯಾವುದು? ವಿಶುದ್ಧಿ ಚಕ್ರದಲ್ಲಿರುವ ಲಿಂಗ ಯಾವುದು? ಪ್ರಸಾದ ಲಿಂಗ. ಹಾ,
ಆ ವಿಶುದ್ಧಿ ಚಕ್ರವು ಆಜ್ಞಾಚಕ್ರದಲ್ಲಿ ಲಯಗೊಂಡಲ್ಲಿಯೇ ಆಕಾಶ ತತ್ವದ ಎಲ್ಲಾ ಲೀಲೆಗಳು ಅಡಗಿದವೆಂದು ದೃಢದಿಂದ ಭಾವಿಸುವುದು. ಈಗ ನೀವು ಇಷ್ಟಲಿಂಗವನ್ನ ಕರಸ್ಥಲದಲ್ಲಿ ಇಟ್ಟುಕೊಂಡಾಗ ಅಂತರ್ದೃಷ್ಟಿಯು ಆಜ್ಞಾಚಕ್ರದಲ್ಲಿ ಅಥವಾ ಭ್ರೂಮ ಮಧ್ಯದಲ್ಲಿ, ಅಂದ್ರೆ ಎರಡು ಹುಬ್ಬಗಳ ನಡುವೆ ಅದನ್ನ ಇಡೋದು, ನೆಲೆಸೋದು ಅಥವಾ ನೆಡುವುದು. ಆಜ್ಞಾಚಕ್ರವು ಕರಸ್ಥಲದ ಇಷ್ಟಲಿಂಗ ಮೂರ್ತಿಯಲ್ಲಿ ಚಿತ್ಪೀಠವೆಂದು ತಿಳಿದು, ಅಂದ್ರೆ ಆ ಇಷ್ಟಲಿಂಗವನ್ನ ನೀವು ಗಮನಿಸುತ್ತಿರುವಾಗ ಅದು ಇಷ್ಟಲಿಂಗ ಮೂರ್ತಿಯಲ್ಲಿ ಎಲ್ಲಿದೆ ಅಂದ್ರೆ ಒಳಗಡೆ, ಆ ಇಷ್ಟಲಿಂಗದ ಒಳಗಡೆ ಚಿತ್ಪೀಠ ಅಂತ ಏನಿದೆಯಲ್ಲ ಅಲ್ಲಿ ಇದೆ. ಅದು ಇರ್ಲಿ, ನಾವು ಇಷ್ಟಲಿಂಗವನ್ನ ನಿರೀಕ್ಷಣೆ ಮಾಡ್ತಾ ಇದ್ದೀವಿ. ಇಲ್ಲಿರುವ ತತ್ವ, ಅಲ್ಲಿ ಆಕಾಶ ತತ್ವ, ವಾಯು ತತ್ವ ಅದೆಲ್ಲ ಹೇಳಿದ್ವಲ್ಲ, ಇಲ್ಲಿ ಆತ್ಮತತ್ವ ಆ ನೆಲೆಯಲ್ಲಿದೆ. ಇಡೀ ಜಗತ್ತಿನಾದ್ಯಂತ ಈ ಆತ್ಮದ ಬಗ್ಗೆ, ಆತ್ಮದ ಎಲ್ಲಿದೆ ಏನು ಅಂತ ಬಹಳ ಚಿಂತನೆ ಆಗುತ್ತೆ. ಆದರೆ ನಮ್ಮ ಧರ್ಮದಲ್ಲಿ ಆ ಒಂದು ಆತ್ಮತತ್ವ ಆಜ್ಞಾಚಕ್ರದಲ್ಲಿರುವ ಮಹಾಲಿಂಗದಲ್ಲಿ ಇದೆ ಅನ್ನೋದನ್ನ ನಿರ್ದರ್ಶಿಯಾಗಿದೆ. ಪಿಂಡಾಂಡದಲ್ಲಿ ಆತ್ಮತತ್ವ ಪ್ರಧಾನವಾದ ವಿಸ್ತಾರವಾಗುವವು ಪಂಚಕರ್ಮೇಂದ್ರಿಯಗಳು, ಪಂಚವಿಷಯೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚವಾಯುಗಳು, ಪಂಚ ಅಂತಃಕರಣಗಳೆಂಬ ಈ ಪಂಚವಿಂಶತಿ ತತ್ವಗಳಲ್ಲಿಯೂ ಅಥವಾ ಸರ್ವಾಂಗದಲ್ಲಿಯೂ ಚೈತನ್ಯಾತ್ಮಕವಾಗಿ ಹರಡಿರುವುದು. ಹೇಗೆ ಅಂದ್ರೆ ನಾನು ಪದೇ ಪದೇ ನಿಮ್ಗೆ ಹೇಳ್ತಾ ಇರ್ತೀನಿ, ಏನಂದ್ರೆ ಈ ಆತ್ಮ ಅಂತ ಏನಿದೆಯಲ್ಲ, ಆಜ್ಞಾಚಕ್ರದಲ್ಲಿರುವ ಆತ್ಮ ಈ ಎಲ್ಲಾ ಪಂಚವಿಂಶತಿ ತತ್ವಗಳ ಜೊತೆಗೆ ಕೂಡಿಕೊಂಡು ಚೈತನ್ಯಾತ್ಮಕವಾಗುತ್ತದೆ. ಶಿವಾತ್ಮ ಆಗಿರೋದು ಈ ಪಂಚವಿಂಶತಿ ತತ್ವಗಳಲ್ಲಿ ಮಿಲನವಾಗಿ ಕೂಡಿಕೊಂಡು ನಮ್ಮ ಇಡೀ ಸರ್ವಾಂಗದಲ್ಲಿ ಅದು ಚೈತನ್ಯಾತ್ಮಕವಾಗಿ ಹರಡಿರುವುದು. ಹೀಗಾಗಿ ನನ್ನ ಜೀವ ಹೋಯಿತು, ನಾನು ಲಿಂಗೈಕ್ಯನಾದೆ ಅಂದಾಗ ಏನಾಗುತ್ತೆ ಗೊತ್ತಾ, ಈ ಆತ್ಮ ಇವುಗಳಿಂದ ಬಿಡುಗಡೆಯಾಗಿ ಬಿಡ್ತಾ ಇದೆ. ಯಾವಾಗ ಆ ಆತ್ಮ ನನ್ನಿಂದ ಬಿಡುಗಡೆ ಆಗಿಬಿಡುತ್ತಲ್ಲ, ನನ್ನ ಪ್ರಾಣಹರಣ ಆಗಿಬಿಡುತ್ತಲ್ಲ, ಅದಕ್ಕೆ ಏನಾದ್ರೂ ಹೆಸರಿರ್ಲಿ, ಸಾವು ಏನೇ ಇರ್ಲಿ, ಮರಣ ಏನೇ ಇರ್ಲಿ, ಹಾಗಾದಾಗ ಏನಾಗುತ್ತಂದ್ರೆ ಚೈತನ್ಯಾತ್ಮಕ ಶಕ್ತಿ ಅನ್ನೋದೇನಿದೆಯಲ್ಲ ನನ್ನ ಒಳಗಡೆ, ಅದು ನನ್ನ ದೇಹದಿಂದ ನಿರ್ಗಮಿಸಿ ಬಿಡ್ತಾ ಇದೆ. ಅದೇ ಸಾವು. ಆದ ಕಾರಣವೇ ಪಂಚಾಕ್ಷರಗಳಿಗೆ ಕಾರಣೀಭೂತವಾಗಿ ಆಶ್ರಯ ಸ್ಥಾನವಾದ ಓಂಕಾರವು ಇಲ್ಲಿರುವ ಬೀಜಾಕ್ಷರವು. ಅಷ್ಟೂ ಅಲ್ಲದೆ ಇದು ಮೂರನೇ ಕಣ್ಣವಾಗಿರೋದ್ರಿಂದ ನಿಮಗೆ ಅಂತರಂಗದ ಒಳಗಡೆ ಹೋಗಲು, ದೇಹದ ಒಳಗಡೆ ಹೋಗಲು ಇದೇ ಮಾರ್ಗ, ಇದೇ ಮೂರನೆಯ ಕಣ್ಣು, ಒಂದೇ ಹಾದಿ ಇದೆ ಒಳಗಡೆ ಹೋಗಲು. ಅದಕ್ಕಾಗಿ ನಾವು ಪ್ರತಿ ಸಾರಿ ಓಂ ಓಂ ಅಂತಾನೆ ಯಾಕೆ ಅಂತೀವಿ? ಓಂ ನಮ್ 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 ಅಥವಾ ಓಂ ಮಂ ಮಂ ಮಂ. ಯಾಕೆಂದ್ರೆ ಹೊರಗಿನ ದೃಷ್ಟಿಯನ್ನ ನಾನು ಇಷ್ಟಲಿಂಗ ಮೇಲೆ ಇಟ್ಟಿದ್ದೀನಿ, ಒಳಗಡೆ ದೃಷ್ಟಿಯನ್ನ ನಾನು ಮೇಲಿನ ಮೇಲೆ ಅದು ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗಕ್ಕೆ ಹೋಗ್ಬೇಕಾದ್ರೆ ನಾನು ಈ ಮೂರನೆಯ ಕಣ್ಣಿನೊಳಗಿರುವ ಓಂ ಅಕ್ಷರದ ಒಂದು ಪಠಿಸಿದಾಗ ನನ್ನನ್ನ ಅದು ಈ ಎಲ್ಲೆಲ್ಲಿ ಈ ಲಿಂಗಗಳು ಇವೆಯಲ್ಲ ಅಲ್ಲಿ ಅದು ಕರೆದುಕೊಂಡು ಹೋಗೋದ್ರಿಂದಲೇ ನಾನೇನಂತಿದ್ದೀನಿ, ಓಂ ನಮ್ ನಮ್ ನಮ್, ಓಂ ಮಂ ಮಂ ಮಂ, ಓಂ ಶಿಂ ಸಿಂ ಸಿಂ, ಓಂ ವಾಂ ವಾಂ ವಾಂ, ಓಂ ಯಂ ಯಂ ಯಂ. ಯಾಕಂದ್ರೆ ನನಗೆ ಗೊತ್ತಿದೆ ಈ ಓಂ ಮಹಾಲಿಂಗದೊಳಗಿರುವ ಈ ಓಂ ಪ್ರಣವಾಕ್ಷರವೇ ನನ್ನನ್ನ ಒಳಗಡೆ ಹೋಗೋದು. ಅದಕ್ಕೆಂದೇ ನಾವೇನು ಅಂದ್ವಿ, ಮಹಾಲಿಂಗದ ಆನತಿ ಬಿಡುದು ತಂದೆ ತಾಯಿಗಳ ಚಿದ್ಗರ್ಭದಿಂದ ಈ ಚಿದ್ಗರ್ಭದಿಂದ ಈ ಲಿಂಗ ಲೀಲಾ ಕ್ರಿಯಾಭೂಮಿಗೆ ಉದಯಿಸಿ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ. ಯಾಕಂತೀವಂದ್ರೆ ಈ ಒಂದು ಸ್ಥಳ, ಇದೊಂದು ಐಕ್ಯ ಸ್ಥಳ, ಈ ಮಹಾಲಿಂಗ, ಇಲ್ಲಿರುವ ಓಂಕಾರ ಬಹಳ ಸುಂದರವಾದ ಒಂದು ಸ್ಥಳ ಇದು. ಇದಿಲ್ಲದೆ ನಾವು ಎಲ್ಲೂ ಹೋಗೋಕ್ಕಾಗೋಲ್ಲ. ಅದು ಕೆಳಗಿನ ಸ್ಥಳಗಳಿಗೆ ಆಗಿರ್ಲಿ, ಮೇಲಿನ ಸ್ಥಳಗಳಾದ ನಿಷ್ಕಲಲಿಂಗ ಇರಲಿ, ಸಹಸ್ರಾರ ಚಕ್ರದಲ್ಲಿರುವ ನಿಷ್ಕಲಲಿಂಗ ಇರಲಿ, ಶಿಖಾಚಕ್ರದಲ್ಲಿರುವ ನಿಶೂನ್ಯ ಲಿಂಗವಾಗಿರಲಿ, ಪಶ್ಚಿಮ ಚಕ್ರದಲ್ಲಿರುವ ನಿರಂಜನ ಲಿಂಗವಾಗಿರಲಿ, ಇವಕ್ಕೆಲ್ಲ ನಾನು ಹೋಗ್ಬೇಕಾದ್ರೆ ಮತ್ತೆ ಈ ಓಂಕಾರವಿರುವ ಮಹಾಲಿಂಗವಿರುವ ಆಜ್ಞಾಚಕ್ರ ಅಂದ್ರೆ ಮೂರನೇ ಕಣ್ಣಿನ ಮೇಲಿಂದಲೇ ನಾನು ಹೋಗ್ಬೇಕು. ಹೀಗಾಗಿ ಈ ಓಂ ಅಂತ ಏನಿದೆಯಲ್ಲ, ಈ ಬೀಜಾಕ್ಷರ ಬಹಳ ಪವಿತ್ರವಾಗಿದ್ದು ನನಗೆ ಬಹಳ ಶಿವಯೋಗದಲ್ಲಿ ಸಹಕಾರವಾಗುವ ಒಂದು ಅಕ್ಷರ ಇದು. ಅ ಉ ಮು ಮ ಎಂಬ ತ್ರಯಾಕ್ಷರಗಳ ಒಂದು ಸಂಯುಕ್ತಾಕ್ಷರ ಯಾವುದಂದ್ರೆ ಈ ಓಂ. ಅದಕ್ಕೆ ನಾನೇನಂತೀನಿ ಒಮ್ಮೆ ಓಂ ಅಂತೀನಿ. ಯಾಕಂದ್ರೆ ಅದು ಓಂ ತ್ರಯಾಕ್ಷರ.
ಹೀಗೆ ಆಜ್ಞಾಚಕ್ರದಲ್ಲಿ ಹೀಗೆ ಹಿಂದೆ ಕಂಡಂತಹ 5 ತತ್ವಗಳ 5 ಚಕ್ರಗಳ ಸಕಿಲ ಸಂಬಂಧಗಳನ್ನೆಲ್ಲ ನಾವು ಧ್ಯಾನಿಸಬೇಕು ಅಂದ್ರೆ ಏನು, ಮತ್ತೆ ಮತ್ತೆ ಇಲ್ಲಿ 24 ಆ ಸಕಿಲಗಳನ್ನ ಅಭ್ಯಸನ ಮಾಡಬೇಕಾಗುತ್ತೆ. ಮಾರ್ಗ ಕ್ರಿಯಾಚರಣೆ, ಮೀರಿದ ಕ್ರಿಯಾಚರಣೆ. ಮಾರ್ಗ ಕ್ರಿಯಾಚರಣೆ ಅಂದ್ರೆ ಏನು? ಭಕ್ತ ಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ. ಮೀರಿದಲ್ಲಿ ಅದು ಈ ಪ್ರಾಣಲಿಂಗಿ ಸ್ಥಳ, ಶರಣ ಸ್ಥಳ, ಹಾಗೆ ಐಕ್ಯ ಸ್ಥಳ. ಇದು ಮೀರಿದ ಕ್ರಿಯಾಚರಣೆ. ಈ ಮೂರು ಅವ್ರು ಮಾಡ್ಕೊಂಡಿದ್ದಾರೆ. ಇರ್ಲಿ. ಇಲ್ಲಿರುವ ಆಕೃತಿ ಯಾವುದು? ಜ್ಯೋತಿರಾಕೃತಿ. ಇಲ್ಲಿರುವ ಪ್ರಣಮ ಓಂಕಾರ, ಅದು ತಮಗೆ ಗೊತ್ತಿದೆ. ನಾದ ಪ್ರಣಮ. ಸ್ಥಳ ಐಕ್ಯ ಸ್ಥಳ. ಚಕ್ರ ಆಜ್ಞಾಚಕ್ರ. ವರ್ಣ ಮಾಣಿಕ್ಯ ವರ್ಣ. ಇಲ್ಲಿರುವ ಸ್ಥಳ ಅಥವಾ ಅಂಗ ಆತ್ಮ ಅಂತ ಈಗಾಗಲೇ ಹೇಳಿದ್ವಿ. ಇಲ್ಲಿರುವ ಆತ್ಮ ಜ್ಞಾನಾತ್ಮವಾಗಿದೆ. ತನು ಶುದ್ಧವಾಗಿದೆ. ಹಸ್ತ ಸದ್ಭಾವ ಹಸ್ತವಾಗಿದೆ. ಲಿಂಗ ಮಹಾಲಿಂಗವಾಗಿದೆ. ಮುಖ ಹೃದಯವಾಗಿದೆ. ಇಲ್ಲಿ ಒಂದು ಪರಮಿತ ಅಪ್ರತಿಮವಾದ ಒಂದು ಶಕ್ತಿ, ಇಲ್ಲಿ ಚಿಚ್ಛಕ್ತಿ ಚಿಚ್ಛಕ್ತಿ ಚಿಚ್ಛಕ್ತಿ, ಆದಿಶಕ್ತಿ ಪರಾಶಕ್ತಿ. ಇಲ್ಲಿ ಬಂದಾಗ ಚಿಚ್ಛಕ್ತಿ ನಮಗೆ ಲಭಿಸ್ತಾ ಇದೆ. ಚಿಚ್ಛಕ್ತಿಯಿಂದಲೇ ನಾವು ಮುಂದೆ ಹೋಗ್ಬೇಕಾಗುತ್ತೆ. ಎಲ್ಲಿಗೆ? ಸಹಸ್ರಾರ ಚಕ್ರಕ್ಕೆ, ಶಿಖಾಚಕ್ರಕ್ಕೆ, ಪಶ್ಚಿಮ ಚಕ್ರಕ್ಕೆ. ನನಗೆ ಹೋಗ್ಬೇಕಂದ್ರೆ ಈ ಚಿಚ್ಛಕ್ತಿನೇ ಬೇಕು. ಭಕ್ತಿ, ಸಮರಸ ಭಕ್ತಿಯಲ್ಲಿ ಭಕ್ತ ಮತ್ತು ಲಿಂಗ, ಅಂಗ ಮತ್ತು ಲಿಂಗ, ಈ ಸಮರಸ ಭಕ್ತಿಯಿಂದಾಗಿಯೇ ಈ ಲಿಂಗಾಂಗ ಸಾಮರಸ್ಯ ಇಲ್ಲಿ ಏರ್ಪಡಿಸ್ತಾ ಸಂಭವ ಇದೆ. ಇಲ್ಲಿ ಪದಾರ್ಥ ಯಾವುದು? ತೃಪ್ತಿ. ತೃಪ್ತಿ ಅಂದ ತಕ್ಷಣ ಏನ್ ಗೊತ್ತಾ? ಶರಣರಲ್ಲಿ ಅತ್ಯಂತವಾಗಿ ಬೇಕಾಗಿರೋ ಒಂದು ತತ್ವ ಇದು. ತೃಪ್ತಿ ತೃಪ್ತಿ ತೃಪ್ತಿ. ಅದನ್ನೇ ನಾನು ಅರ್ಪಿಸ್ತಾ ಇದ್ದೀನಿ ಲಿಂಗಯ್ಯನಿಗೆ. ಅವನು ಕೊಡುವ ಪ್ರಸಾದ ಯಾವುದು ನನಗೆ? ಸುತೃಪ್ತಿ. ಎಲ್ಲದರಲ್ಲಿ ನಾನು ತೃಪ್ತಿಯಿಂದ ಇರೋದು ನೋಡಿ, ಅದೇ ಪ್ರಸಾದ. ಇಲ್ಲಿರುವ ಪೂಜಾರಿ ಮಹೇಶ್ವರ, ಅಧಿದೇವತೆ ಮಾಹೇಶ್ವರ, ಕಲೆ ಶಾಂತ್ಯಾತೀತೋತ್ತರ, ಸಾಧಕ್ಯ ಮಹಾಸಾಧಕ್ಯ, ಲಕ್ಷಣ ಅಖಂಡ, ಸೌಜ್ಞೆ ಮಹಾಸೌಜ್ಞೆ, ದಿಕ್ಕು ಪಾತಾಳ, ವೇದ ವಕ್ರ ಯಾವುದು? ಇಲ್ಲಿರುವ ಲಿಂಗ ಹಿಮಗಿರೀಶ್ವರ ಲಿಂಗ, ಗಾಯತ್ರಿ ವೇದ ಇಲ್ಲಿದೆ ಅಂತ ಶರಣರು ಹೇಳ್ತಾ ಇದ್ದಾರೆ. ಈ 24 ಸಕಿಲಗಳನ್ನ ಮನನ ಮಾಡಿಕೊಂಡು ಇದಕ್ಕೆ ಚನ್ನಬಸವಣ್ಣನವರು ಪ್ರತಿ ಸಾರಿ ಈ ವಚನಗಳು ಬರ್ತಾ ಇದೆ. ಈ ವಚನ ನಮ್ಮ ಅವಿರಳ ಜ್ಞಾನಿಯವರು ಹೇಳ್ತಾ ಇದ್ದಾರೆ. ಇಲ್ಲಿರುವ ಒಂದು ಏನ್ ಹೇಳಿದ್ರೆ ಅಂದ್ರೆ, ಐಕ್ಯಂಗೆ ಆತ್ಮನೇ ಅಂಗ, ಆ ಅಂಗಕ್ಕೆ ಸದ್ಭಾವವೇ ಹಸ್ತ, ಆ ಹಸ್ತಕ್ಕೆ ಮಹಾಸಾಧಕ್ಯ, ಆ ಸಾಧಕ್ಯಕ್ಕೆ ಚಿಚ್ಛಕ್ತಿ, ಆ ಶಕ್ತಿಗೆ ಮಹಾಲಿಂಗ, ಆ ಲಿಂಗಕ್ಕೆ ಶಾಂತ್ಯಾತೀತೋತ್ತರವೇ ಕಲೆ, ಆ ಕಲೆಗೆ ಹೃದಯೇಂದ್ರಿಯವೇ ಮುಖ, ಆ ಮುಖಕ್ಕೆ ಸುಪರಿಣಾಮ ದ್ರವ್ಯಗಳನ್ನ ರೂಪು ರುಚಿ ತೃಪ್ತಿಯನ್ನರಿತು ಸಮರಸ ಭಕ್ತಿಯಿಂದ ಅರ್ಪಿಸಿ ಆ ಸುಪರಿಣಾಮ ಪ್ರಸಾದವ ಭೋಗೇಶಿ ಸುಖಿಸುತ್ತಿಹನು ಕೂಡಲ ಚೆನ್ನಸಂಗ ನಿಮ್ಮ ಲಿಂಗೈಕ್ಯನು ಅಂತ ಚೆನ್ನಬಸವಣ್ಣನವರು ಈ ಸ್ಥಳದ ಬಗ್ಗೆ ತುಂಬಾ ಸುಂದರವಾಗಿ ಹೇಳಿದರು. 12ನೇ ಶತಮಾನದಲ್ಲಿ ಬಂದಂತಹ ವಚನ ಇದು. ಎಲ್ಲ ಹೇಗೆ ಸೈನ್ಸ್ ಇದೆ ನೋಡಿ. ಐಕ್ಯಂಗೆ ಆತ್ಮನೇ ಅಂಗ ಅಂತ ಹೇಳ್ತಾರೆ, ಆ ಅಂಗಕ್ಕೆ ಸದ್ಭಾವವೇ ಹಸ್ತ. ಇವೆಲ್ಲವನ್ನ ಅವರು ಆ ದಿನಗಳಲ್ಲಿ ಬರೆದಿಟ್ಟಿದ್ದಾರೆ. ಇದೆಲ್ಲವನ್ನ ಯಾವ ಲಿಂಗ ಅಲ್ಲಿರ್ಬೇಕು, ಯಾವ ಶಕ್ತಿ ಇರಬೇಕು, ಯಾವ ಕಲೆ ಇರಬೇಕು, ಯಾವ ಮುಖ ಇರಬೇಕು ಅಂದ್ರೆ ಇದೆಲ್ಲ ಎವ್ರಿಥಿಂಗ್ ದೇ ಹ್ಯಾವ್ ಡಿಫೈನ್ಡ್ ಇಟ್. ಎಳ್ಳು ಕಾಳಿನಷ್ಟು ಕೂಡ ಗೊಂದಲವಿಲ್ಲ, ಸಂಶಯವಿಲ್ಲ, ಸಂದೇಹವಿಲ್ಲ. ಐಕ್ಯಂಗೆ ಆತ್ಮನೇ ಅಂಗ ಅಂದಾಗ ಅದು ಯಾವಾಗಲೂ ಹಾಗೇ ಇರುತ್ತೆ. ಅಲ್ಲಿ ಬೇರೆ ಬೇರೆ ಅಂಗಗಳು ಬರೋದು, ಬೇರೆ ಬೇರೆ ಲಿಂಗಗಳು ಬರೋದು ಇಲ್ಲ. ಅದನ್ನ ಡಿಫೈನ್ ಮಾಡಿಬಿಟ್ಟಿದ್ದಾರೆ. ಅದು ಹಾಗೆ ಅಂದ್ರೆ ಹಾಗೇನೆ. ಅದಕ್ಕೆ ಈ ಸಕಿಲಗಳ ಬಗ್ಗೆ ನಾವು ಯಾವಾಗಲೂ ಇದನ್ನ ನೆನಪಿಟ್ಕೊಳ್ಳೇಬೇಕು. ಯಾಕಂದ್ರೆ ಇವು ಚೇಂಜ್ ಆಗೋಲ್ಲ. ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬಾಗಿ ಇರೋಲ್ಲ, ಇದು ಹೀಗೇನೇ ಇರುತ್ತೆ. ಹೀಗಾಗಿ ಸಕಿಲಗಳು ಅಂತ ಯಾಕೆ ನಾವು ಮಾತಾಡ್ತೀವಿ ಅಂದ್ರೆ, ಸಕಿಲಗಳಿಲ್ಲದೆ ಈ ಶಿವಯೋಗ ಮುಂದೆ ಹೋಗೋಕ್ಕಾಗೋಲ್ಲ. ಇವುಗಳನ್ನ ನೆನಪಿಟ್ಕೊಳ್ಬೇಕಾಗುತ್ತೆ. ಎಲ್ಲವನ್ನೂ ನೆನಪಿಟ್ಕೊಳ್ಕಾಗದಿದ್ರು ಕೂಡ ಇಲ್ಲಿರುವ ಸ್ಥಳ ಯಾವುದು, ಇಲ್ಲಿರುವ ಚಕ್ರ ಯಾವುದು, ಇಲ್ಲಿರುವ ಆತ್ಮ ಇಲ್ಲಿರುವ ಹಸ್ತ ಯಾವುದು, ಲಿಂಗ, ಪ್ರಸಾದ, ಪದಾರ್ಥ, ಭಕ್ತಿ, ಶಕ್ತಿ, ಇವುಗಳನ್ನಾದ್ರೂ ನಾವು ನೆನಪಿಟ್ಕೊಳ್ಳೇಬೇಕಾಗ್ತಾ ಇದೆ. ಅದಕ್ಕೆ ಐಕ್ಯ ಸ್ಥಳ ಅಂದ್ರೆ ಇದು 2 ಹುಬ್ಬುಗಳ ನಡೆ ಇರುವ ಥರ್ಡ್ ಐ ಅಂತ ಕರೀತಾರೆ. ನಿಮ್ಗೆ ಎಷ್ಟು ಜನ ಇಲ್ಲಿ ಇದರ ಬಗ್ಗೆ ಅಧ್ಯಯನ ಮಾಡಿದ್ದೀರಿ, ಆಸಕ್ತಿ ಇದೆ ನನಗೆ ಗೊತ್ತಿಲ್ಲ. ಆದ್ರೆ ಇಡೀ ಜಗತ್ತು ನೀವು ನೋಡಿ, ಇಡೀ ಜಗತ್ತು ಇವತ್ತು ಹೆಣಗಾಡ್ತಾ ಇರೋದು ಈ 3ನೇಯ ಕಣ್ಣನ್ನು ತೆಗೆಯುವುದು ಹೇಗೆ, ಹೌ ಟು ಓಪನ್ ದ ಥರ್ಡ್ ಐ ಅಂತ. 3ನೇ ಕಣ್ಣನ್ನು ಹೇಗೆ ತೆಗೆಯಬೇಕು ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ವಿಡಿಯೋ ಬರ್ತಾ ಇವೆ. 3ನೇ ಕಣ್ಣನ್ನು ತೆಗೆಯೋ ವಿಡಿಯೋ ನೋಡಿ, ನೀವು ಯೂಟ್ಯೂಬ್ ನಲ್ಲಿ ಹಾಕಿ ನೋಡಿ, ಹೌ ಟು ಓಪನ್ ಥರ್ಡ್ ಐ ಅಂತ ಹಾಕಿ ನೂರಾರು ವಿಡಿಯೋಗಳು ಬರ್ತಾ ಇವೆ. ಒಂದರಲ್ಲಿಯೂ ನೀವು ಸಾಧಿಸೋಕ್ಕಾಗೋಲ್ಲ.
ಅದನ್ನ ಒಂದು ವಿಡಿಯೋ ಆದ್ರೂ ನೀವು ಸಾಧಿಸೋಕ್ಕಾಗೋಲ್ಲ. ಆದರೆ ಇಲ್ಲಿ ಎಷ್ಟೊಂದು ಸರಳವಾಗಿ ಅದನ್ನ ನಾನು ಆಚರಿಸಬಹುದು ಅನ್ನೋದನ್ನ ತೋರಿಸಿಕೊಟ್ರು ಶರಣರು. ಈ ಐಕ್ಯ ಸ್ಥಳ ಅಂತ ಏನಿದೆಯಲ್ಲ, 2 ಹುಬ್ಬಗಳ ನಡಿರುವ 3ನೆಯ ಕಣ್ಣಿನಲ್ಲಿ ಅಲ್ಲಿರುವ ಮಹಾಲಿಂಗದ ಆರಾಧನೆಯ ಮೂಲಕ ನಾನು 3ನೆಯ ಕಣ್ಣನ್ನ ತೆಗೆಯಬಹುದು ಅನ್ನೋದನ್ನ ನಿರ್ದಿಷ್ಟವಾಗಿ ನಿಖರವಾಗಿ ಹೇಳಿದ್ರಲ್ಲ. ಅದ್ಭುತವಾದ ಒಂದು ಅವರ ಜ್ಞಾನಕ್ಕೆ ನಾವು ಬೆರಗಾಗಲೇಬೇಕು. ಯಾಕೆ ಈ ಮಹಾಲಿಂಗದ ಒಂದು ಅಷ್ಟೊಂದು ಉಪಯುಕ್ತ ಇದೆ ಅಂದ್ರೆ, ಈ ಮಹಾಲಿಂಗ ಅಂತ ಏನ್ ನಾವು ಮಾತಾಡ್ತೀವಲ್ಲ, ಇದು ಅಪಾರವಾದ, ಎಲ್ಲಕ್ಕೂ ಮೂಲ ಕಾರಣವಾದ, ಅದಕ್ಕೆ ಏನಂದ್ರು ತಾಯಿಯವರು ಶಟಸ್ಥಲ ಮರಮನಲ್ಲಿ ನಮ್ಮ ಗೌರಮ್ಮ ಅಕ್ಕವ್ರು ಯಾವಾಗ್ಲೂ ಹೇಳ್ತಿರ್ತಾರೆ, ಅಲ್ಲಿ ಏನ್ ಬರುತ್ತೆ ಅಂದ್ರೆ ಮಹಾಲಿಂಗದ ಆನತಿ ಬಿಡಿದು. ಯಾಕೆ ಬೇರೆ ಲಿಂಗಗಳ ಹೆಸರನ್ನು ತೆಗೆದುಕೊಳ್ಳಲ್ಲ ಅಂದ್ರೆ, ಅತ್ಯಂತ ಪವಿತ್ರವಾದ, ಎಲ್ಲಕ್ಕೂ ಕಾರಣವಾದ ಲಿಂಗ ಈ ಮಹಾಲಿಂಗ. ಯಾಕೆ ಇದನ್ನ ನಾವು ಹೆಚ್ಚು ಧ್ಯಾನ ಮಾಡ್ಬೇಕಂದ್ರೆ, ಧ್ಯಾನಕ್ಕೆ ಮೂಲ ಈ ಮಹಾಲಿಂಗ, 3ನೆಯ ಕಣ್ಣು. ನೀವು ಲಿಂಗ ತತ್ಪರರಾಗಿ ಪೂಜಾದಲ್ಲಿ, ಆ ಪೂಜೆಯಲ್ಲಿ ನಿಮ್ಮ ಮನಸ್ಸನ್ನ ಏಕಾಗ್ರ ಚಿತ್ತ ಮಾಡಬೇಕು ಅಂದಾಗ ಈ ಮಹಾಲಿಂಗವನ್ನೇ ಮೊರೆ ಹೋಗ್ಬೇಕು. ಆ 3ನೆಯ ಕಣ್ಣನ್ನು ತೆಗೆಯುವುದೇ ಈ ಲಿಂಗ ಧ್ಯಾನ ಆಗಿದೆ. ಇಷ್ಟಲಿಂಗವನ್ನ ಹೊರ ದೃಷ್ಟಿಯಿಂದ ಅದನ್ನು ಇಷ್ಟಲಿಂಗ ನೋಡ್ತಾ 3ನೆಯ ಕಣ್ಣನ್ನು ತೆಗೆದೆ ಅಂದ್ರೆ ಮಹಾಲಿಂಗದ ಧ್ಯಾನ ಮಾಡ್ತಾನೆ 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 ಉಳಿದೆಲ್ಲ ಲಿಂಗಗಳ ದರ್ಶನ ಅರ್ಚನೆ ಮಾಡ್ತೀನೇ ಹೊರತು, ಅದಕ್ಕೆ ನಾನು ಪ್ರತಿ ಸರಿ ಓಂ 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 ಅಂತ ಯಾಕಂತೀನಿ ಅಂದ್ರೆ, ನನ್ನ ಪಯಣ ಓಂ ಅಕ್ಷರದಿಂದ ನಡೀತಾ ಇದೆ. ಏಕಾಗ್ರ ಚಿತ್ತ ಆಗೋದು, ಧ್ಯಾನದಲ್ಲಿ ಮನಸ್ಸು ನಿಲ್ಲುವುದು, ನೀನು ಇಡೀ ಬೆನ್ನನ್ನ ನೇರವಾಗಿ ಕುಳಿತುಕೊಂಡು ಆ ಮಹಾಲಿಂಗದ ಒಂದು ಅಲ್ಲಿ ಒಳದೃಷ್ಟಿಯನ್ನ ಇಟ್ಟುಕೊಳ್ಳೋದು. ಓಂ 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 ಮಹಾಲಿಂಗಾಯ ನಮಃ, ಮಹಾಲಿಂಗಾಯ ನಮಃ, ಮಹಾಲಿಂಗಾಯ ನಮಃ. ಓಂ ಮಹಾಲಿಂಗಕ್ಕೆ ಶರಣು ಶರಣಾರ್ಥಿ, ಮಹಾಲಿಂಗಕ್ಕೆ ಶರಣು ಶರಣಾರ್ಥಿ, ಮಹಾಲಿಂಗಕ್ಕೆ ಶರಣು ಶರಣಾರ್ಥಿ ಅಂತ ನಾವು ಈ ಲಿಂಗವನ್ನ ಆರಾಧನೆ ಮಾಡ್ತೀವಿ. ಯಾಕೆ? ಏನ್ ಪ್ರಯೋಜನ? ಇದು ಬಹಳ ಪ್ರಯೋಜನಗಳಿವೆ ಅಂದೆ. ನಾನು ವೈದ್ಯಕೀಯವಾಗಿ ನಾನೀಗ ಮಾತಾಡ್ತಾ ಇದ್ದೀನಿ. ಏನಂದ್ರೆ, 1ನೇದು ಏಕಾಗ್ರತೆ. ನಿಮ್ಮ ಚಿತ್ತ ಆ ಕಡೆ ಈ ಕಡೆ ಹೊಯ್ದಾಡದಂತೆ ಇದು ನಮಗೆ ಶಕ್ತಿಯನ್ನು ಕೊಡ್ತಾ ಇದೆ. ಇದು 1ನೇದು, ಏಕಾಗ್ರ ಚಿತ್ತವಾಗು. ಲೌಕಿಕ ಜಗತ್ತಿನ ಆಗು ಹೋಗುಗಳನ್ನ, ಆಕರ್ಷಣೆಗಳಿಂದ ನಾವು ವಿಮುಖರಾಗಿ ಅಂತರಂಗದ ಪಯಣದಲ್ಲಿ ಹೆಚ್ಚು 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 ನಾವು ತತ್ಪರರಾಗುವಂತೆ ಮಾಡುವುದೇ ಈ 3ನೆಯ ಕಣ್ಣಿನಲ್ಲಿರುವ ಆಜ್ಞಾಚಕ್ರದಲ್ಲಿರುವ ಮಹಾಲಿಂಗ ಬಂಧುಗಳೇ. 3ನೇ ಇದರಿಂದ ಪ್ರಯೋಜನ ಅಂದ್ರೆ, ಇತ್ತೀಚೆಗೆ ನಾವು ಏನ್ ಹೆಚ್ಚಾಗಿ ಕಂಡುಬರುತ್ತಿರುವ ರೋಗ ಅಂದ್ರೆ ವಿಸ್ಮರಣ ರೋಗ. ವಿಸ್ಮರಣ ರೋಗ, ಮರಿವಿನ ಮರಿಗುಳಿರೋತನ ಅಂದ್ರೆ ಏನು? ಅಲ್ಝೈಮರ್ಸ್ ಡಿಸೀಸ್ ಅಂತ ಒಂದು ಬಂದಿದೆ. 70 ವರ್ಷದ ನಂತರ ಅನೇಕ ವೃದ್ಧೆಯರಲ್ಲಿ ಇದು ಕಂಡು ಬರ್ತಾ ಇದೆ. ಏನಂದ್ರೆ, ಅವರು ಗುರ್ತಿಡಿಯೋಲ್ಲ, ಯಾರನ್ನು ಸ್ಮರಣ ಶಕ್ತಿ ತುಂಬಾ ಕುಂಠಿತವಾಗ್ತಾ ಇದೆ, ಸ್ನಾನ ಮಾಡಿದ್ರು ಇನ್ನೂ ಸ್ನಾನವಾಗಿಲ್ಲ ಅಂತ ಹೇಳಿದ್ರು, ಹಾಗೇನೆ ಊಟ ಮಾಡಿದ್ರು ನಾನು ಇನ್ನೂ ಊಟನೇ ಮಾಡಿಲ್ಲ ಅಂತ ಹೇಳೋದು, ಏನ್ ಕ್ರಿಯೆ ಮಾಡಿದ್ರು ಅವರು ಮರೆತು ಹೋಗ್ಬಿಡ್ತಾರೆ. ಹಾಗೇನೆ ತಮ್ಮ ಬಂಧು ಬಾಂಧವರನ್ನ, ತಮ್ಮೊಳಗೆ ಜೊತೆಯಾಗಿದ್ದವರು ಮಕ್ಕಳನ್ನ ಕೂಡ, ಮನೆಯಲ್ಲಿದ್ದ ಕುಟುಂಬದ ಸದಸ್ಯರನ್ನ ಕೂಡ ಗುರುತಿಸುವಲ್ಲಿ ಅವರು ವಿಫಲರಾಗ್ತಾರೆ. ಹಾಗೇನೆ ಅತ್ಯಂತ ಒಂದು ಚಿಂತಾ ಜನಕ ಸ್ಥಿತಿ ಏನಂದ್ರೆ, ಕಳವಳಕಾರ ಸ್ಥಿತಿ ಅಂದ್ರೆ, ಇದಕ್ಕೆ ಅಷ್ಟೊಂದು ಶಮನ ಮಾಡುವ ಔಷಧಿಗಳಿಲ್ಲ. ಎಷ್ಟೋ ಸಲ ಅಂದ್ರೆ ಬೆಂಗಳೂರು, ಹುಬ್ಬಳ್ಳಿ ಅಂತ ನಗರಗಳಲ್ಲಿ ಇವುಗಳಿಗಾಗಿ, ಇಂಥ ರೋಗಿಗಳಿಗಾಗಿಯೇ ಕೆಲವೊಂದು ಆಸ್ಪತ್ರೆಗಳನ್ನ ಈಗ ಮಾಡಿದ್ದಾರೆ. ಇರ್ಲಿ, ಆದರೆ ಈ ರೋಗ ಯಾರಿಗೂ ಬರಬಾರದನ್ನೋ ಅಷ್ಟು ಕಾಡುತ್ತೆ ಈ ರೋಗ, ವಿಸ್ಮರಣ. ಇದು ಆಗೋಲ್ಲ ಈ ಮಹಾಲಿಂಗದಲ್ಲಿ. ಹಾಗೇನೆ ಮೆದುಳು ಬಲಿಯುತವಾಗೋದು ಅಂದ್ರೆ ಏನು? ಈ ಲಕ್ವ ಹೊಡೆಯೋದು, ಪಾರ್ಶ್ವವಾಯು ಆಗೋದು, ಕಣ್ಣಿನ ದೃಷ್ಟಿ ಕೂಡ ಇಲ್ಲಿ ಬಲಯುತವಾಗುತ್ತೆ. ಈ ಕ್ಯಾಟರಾಕ್ಟ್ ಅಂತ ಒಂದು ಆಪರೇಷನ್ ಬರುತ್ತೆ, ಮೋತಿ ಬಿಂದು ಅಥವಾ ಬಿಳಿ ಬರೋದು ಅಲ್ಲಿ ಕಣ್ಣಲ್ಲಿ, ಅದು ಕೂಡ ಇಲ್ಲಿ ಕಡಿಮೆ ಆಗುತ್ತೆ, ಉಪಶಮನ ಆಗುತ್ತೆ. ಆಪರೇಷನ್ ಮಾಡಿಕೊಂಡ್ರು ಕೂಡ ಬೇಗನೆ ಆ ದೃಷ್ಟಿ ಬಲಿಯುತ್ತೆ, ದೃಷ್ಟಿ ಮತ್ತೆ ವಾಪಸ್ ಬರುತ್ತೆ. ಇದು ಮತ್ತೆ ನಿದ್ರೆ.
ನಿದ್ರೆ ಚೆನ್ನಾಗಿ ಬರುತ್ತೆ ಇಲ್ಲಿ ಈ ಲಿಂಗದಲ್ಲಿ. ಮಹಾಲಿಂಗದ ಗುಣ, ಮೂರನೆಯ ಕಣ್ಣಿನ ಗುಣ ಎಂದ್ರೆ ನಿದ್ರೆ ಬಹಳ ಸುಂದರವಾಗಿ ಶಾಂತವಾಗಿ ನೀವು 10 ಗಂಟೆಗೆಲ್ಲ ನೀವು ಇದೆಲ್ಲ ಸ್ವಾನುಭವದ ನೆಲೆಯಲ್ಲಿ ಮುಗಿಸ್ಕೊಂಡು ಮತ್ತೆ ಯಾರಾದ್ರೂ ಲಿಂಗ ಪೂಜೆ ಮಾಡ್ಕೊಳ್ಳಿದ್ರೆ ಮಾಡಿಕೊಂಡು ನೀವು ಇಲ್ಲಿ ಮಲಗಿಕೊಂಡಾಗ ಅತ್ಯಂತ ಶಾಂತವಾದ ಈ ನಿದ್ರೆಯನ್ನ ತರಿಸೋದೇ ಈ ಮಹಾಲಿಂಗದ ಒಂದು ಗುರಿಯಾಗಿದೆ ಅಥವಾ ಈ ಆ ತತ್ವದಲ್ಲಿ ಅಡಗಿದೆ. ಹಾಗೇನೆ ಈ ದೃಷ್ಟಿ ಅಂದೇನಿದೆಯಲ್ಲ, ಈ ಮಹಾಲಿಂಗದ ದೃಷ್ಟಿ ಇಂದಲೇ ಎಲ್ಲವನ್ನ ನಾನು ಅರ್ಪಣೆ, ನಾವು ಸಮರ್ಪಣೆ ಅಂತ ಏನ್ ಮಾತಾಡ್ತೀವಲ್ಲ, ಇದೆಲ್ಲ ಇಷ್ಟಲಿಂಗಕ್ಕೆ ನಾನು ಸಮರ್ಪಣೆ ಮಾಡ್ತೀನಿ ಅಂದಾಗ ಅದು ಮಹಾಲಿಂಗಕ್ಕೂ ಕೂಡ ನಾನು ಸಮರ್ಪಣೆ ಮಾಡ್ತಿದ್ದೀನಿ ಅನ್ನೋದೇ ಅರ್ಥ. ಹೊರಗಡೆ ಇಷ್ಟಲಿಂಗ, ಒಳಗಡೆ ಮಹಾಲಿಂಗ, ಹೀಗಾಗಿ ಇದರ ಒಂದು ಧ್ಯಾನ ಬಹಳ ಪವಿತ್ರವಾದ ಧ್ಯಾನ. ಸಮಯ ಸಿಕ್ಕಾಗೆಲ್ಲ ಇಲ್ಲಿರುವ ಉಪಲಿಂಗ ಸ್ಥಳಗಳ ಧ್ಯಾನವನ್ನ ಮಾಡಬಹುದು. ಅದನ್ನ ಹೇಗೆ ಮಾಡಬಹುದು? ಐಕ್ಯ ಸ್ಥಳದ ಮಹಾಲಿಂಗ ನಮಃ, ಸರ್ವಾಚಾರ ಸಂಪತ್ತು ಸ್ಥಳದ ಮಹಾಲಿಂಗ ನಮಃ, ಏಕಭಾಜನ ಸ್ಥಳದ ಮಹಾಲಿಂಗ ನಮಃ, ಸಹಭೋಜನ ಸ್ಥಳದ ಮಹಾಲಿಂಗ ನಮಃ. ಈ ಸ್ಥಳಗಳ ಬಗ್ಗೆ ನಾವು ಈಗಾಗಲೇ ಅಭ್ಯಾಸ ಮಾಡಿದ್ದೀವಿ. ಅದನ್ನು ಸ್ವಲ್ಪ ನೆನೆಸಿಕೊಂಡು ಸರ್ವಾಚಾರ ಸಂಪತ್ತು ಅಂದ್ರೆ ಏನು, ಏಕಭಾಜನ ಅಂದ್ರೆ ಏನು, ಸಹಭೋಜನ ಅಂದ್ರೆ ಏನು, ಬಹಳ ಚೆನ್ನಾಗಿ ಈ ಸ್ವಾನುಭಾವದ ನೆಲೆಯಲ್ಲಿ ಇವುಗಳನ್ನೆಲ್ಲ ಚಿಂತನೆ ನಾವು ಮಾಡಿದ್ದೀವಿ. ಹಾಗೇನೆ ಲಿಂಗ ಸ್ಥಳಗಳು ಬಂದಾಗ ಐಕ್ಯ ಸ್ಥಳದ, ಪ್ರಸಾದ ಲಿಂಗ ಸ್ಥಳದ, ಉಪಲಿಂಗ ಸ್ಥಳಗಳ ಒಂದು ಧ್ಯಾನ ಏನಂದ್ರೆ, ಕೊಂಡುದು ಪ್ರಸಾದಿ ಸ್ಥಳದ ಮಹಾಲಿಂಗ ನಮಃ, ನಿಂದುದೋಗರ ಸ್ಥಳದ ಮಹಾಲಿಂಗ ನಮಃ, ಚರಾಚರ ನಾಸ್ತಿ ಸ್ಥಳದ ಮಹಾಲಿಂಗ ನಮಃ, ಭಾಂಡ ಸ್ಥಳದ ಮಹಾಲಿಂಗ ನಮಃ, ಭಾಜನ ಸ್ಥಳದ ಮಹಾಲಿಂಗ ನಮಃ, ಭಾಜನ ಸ್ಥಳದ ಮಹಾಲಿಂಗ ನಮಃ, ಭಾಂಡ ಸ್ಥಳದ ಮಹಾಲಿಂಗ ನಮಃ, ಅಂಗಲೇಪನ ಸ್ಥಳದ ಮಹಾಲಿಂಗ ನಮಃ, ಸ್ವಯಪರ ವರಿಯದ ಸ್ಥಳದ ಮಹಾಲಿಂಗ ನಮಃ, ಭಾವಾಭಯ ಲಯ ಸ್ಥಳದ ಮಹಾಲಿಂಗ ನಮಃ, ಕೊನೆಯಲ್ಲಿ ಬರೋದು ಜ್ಞಾನ ಶೂನ್ಯ ಸ್ಥಳದ ಮಹಾಲಿಂಗ ನಮಃ. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಐಕ್ಯ ಸ್ಥಳದ ಮಹಾಲಿಂಗ ಸ್ಥಳದ ಉಪಲಿಂಗ ಸ್ಥಳಗಳ ಧ್ಯಾನ ಅಂತ ಬರಬೇಕಾಗಿತ್ತು, ಸ್ವಲ್ಪ ಮಿಸ್ಟೇಕ್ ಆಗಿದೆ, ಕ್ಷಮೆ ಇರಲಿ ಅದಕ್ಕೆ. ಅದನ್ನು ಮಾಡಿಕೊಂಡು ಆತ್ಮತತ್ವ ಅಂತ ಆಗ್ಲೇ ಹೇಳಿದ್ವಿ. ಆತ್ಮತತ್ವದ ಸಕಿಲ ಸಂಬಂಧವೆಂದು ಅರಿತು ಅವೆಲ್ಲವನ್ನ 24 ಸಕಿಲಗಳನ್ನ ನೆನಹಿಗೆ ತಂದುಕೊಂಡು ಭಾವ ಹಸ್ತದಲ್ಲಿ ಗ್ರಹಿಸಿ ಆಜ್ಞಾಚಕ್ರದಲ್ಲಿ ಕೇಂದ್ರೀಕರಿಸಿದಾಗ ಇವೆಲ್ಲವುಗಳಲ್ಲಿಯೂ ಆತ್ಮ ತತ್ವಗತ ಪರಮಾತ್ಮ ಕಲೆಯಾದಂತಹ ಮಹಾಲಿಂಗದ ಪ್ರಕಾಶವೇ ಬೆಳಗುತ್ತಿರುತ್ತದೆ. ಅವೆಲ್ಲವೂ ಆಗಲೇ ನಾವು ಸಕಿಲ್ಗಳು ಮಾತಾಡಿದ್ವಲ್ಲ, ಅವೆಲ್ಲವೂ ಮಹಾಲಿಂಗ ಸ್ವರೂಪವೆಂದು ತಿಳಿಯಬೇಕು. ಇವೆಲ್ಲವುಗಳ ನೆಲೆಮನೆಯು ಪಿಂಡಾಂಡದಲ್ಲಿ ಆಜ್ಞಾಚಕ್ರವಾಗಿದೆ ಎಂದು ಅರಿಯುವುದು. ಆಜ್ಞಾಚಕ್ರವು ಪ್ರವೃತ್ತಿ ಮಾರ್ಗದಲ್ಲಿ ಬ್ರಹ್ಮಚಕ್ರದಿಂದ ಉಗಮವಾಗಿದೆ. ಬ್ರಹ್ಮಚಕ್ರದಲ್ಲಿರುವ ಲಿಂಗ ಯಾವುದು? ನಿಷ್ಕಲಲಿಂಗ. ನಿಷ್ಕಲಲಿಂಗ. ಆ ಬ್ರಹ್ಮಚಕ್ರದ ನಿಷ್ಕಲಲಿಂಗವು ಅಥವಾ ನಿಖಲಲಿಂಗವು ಅಂಗವಾರು, ಲಿಂಗವಾರು, ಶಕ್ತಿ 6, ಭಕ್ತಿ 6 ಮೊದಲಾದ ತತ್ವ ಬ್ರಹ್ಮಾಂಡಗಳ ತೋರಿಕೆಗೆ ಕಾರಣವಾಗಿದೆ. ಯಾವುದು ಆ ನಿಷ್ಕಲಲಿಂಗಕ್ಕೆ ಅದು ಎಲ್ಲಕ್ಕೂ ಕಾರಣವಾಗಿದೆ. ಅಂಗವಾರು ಅಂದಾಗ ಯಾವುವು ಅಂಗವಾರು? ಭಕ್ತಮೇಶ ಪ್ರಸಾದಿ ಅಲ್ಲಲ್ಲ, ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ. ಲಿಂಗವಾರು ಹೇಳಿ ಈಗ. ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ಶಕ್ತಿ ಯಾರು ಹೇಳಿ? ಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಪರಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ, ಚಿತ್ಶಕ್ತಿ. ಭಕ್ತಿ ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಅವಧಾನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ. ಇವಕ್ಕೆಲ್ಲ ಈಗ ತಾಯಿಗಳು ಹೇಳಿದ್ರಲ್ಲ, ಅಂಗವಾರು, ಲಿಂಗವಾರು, ಶಕ್ತಿಯಾರು, ಭಕ್ತಿಯಾರು, ಇವೆಲ್ಲ ಎಲ್ಲಿಂದ ಬಂದಿವೆ ಅಂದ್ರೆ ಈ ಬ್ರಹ್ಮಚಕ್ರದ ನಿಷ್ಕಲಲಿಂಗದಿಂದ. ಅದನ್ನ ಅರ್ಥ ಮಾಡಿಕೊಳ್ಳಬೇಕು. 6 ಇವೆಲ್ಲ ಮೊದಲಾದ ತತ್ವ ಬ್ರಹ್ಮಾಂಡಗಳ ತೋರಿಕೆಗೆ ಆ ನಿಷ್ಕಲಲಿಂಗ ಬ್ರಹ್ಮಚಕ್ರದಲ್ಲಿರುವ, ಸಹಸ್ರಾರ ಚಕ್ರದಲ್ಲಿರುವ ನಿಷ್ಕಲಲಿಂಗ ಕಾರಣವಾಗಿದೆ. ಅದು ಅಗಣಿತ ಸಾಮರ್ಥ್ಯವುಳ್ಳದ್ದಾಗಿ ಗೌಪ್ಯವಾಗಿರುವುದರಿಂದ ಆತ್ಮವೇ ಮೊದಲಾದ ಎಲ್ಲಾ ತತ್ವಗಳಿಗೂ ಬೀಜ ಯಾವುದು ಅಂದ್ರೆ ಆ ನಿಷ್ಕಲಲಿಂಗ, ನಿಖಲಲಿಂಗ. ಆತ್ಮತತ್ವ ಏನು ಸಾಮಾನ್ಯ ಅಲ್ಲ. ಆತ್ಮತತ್ವವು ಆಕಾಶ ತತ್ವದ 1000 ಪಟ್ಟು ಸಾಮರ್ಥ್ಯವುಳ್ಳದ್ದಾಗಿದೆ. ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಆತ್ಮ ಎಲ್ಲೆಲ್ಲಿ ಹರಡಿದೆ, ಎಲ್ಲೆಲ್ಲಿದೆ, ಎಲ್ಲಿವರೆಗೆ ಇದೆ ಅಂದ್ರೆ ಆಕಾಶದಾದ್ಯಂತ, ಆಕಾಶವನ್ನು ಮೀರಿ. ಹೀಗಾಗಿ ಆಕಾಶ ತತ್ವದ 1000 ಪಟ್ಟು ಸಾಮರ್ಥ್ಯವುಳ್ಳದ್ದಾಗಿದೆ ಅಂತ ಹೇಳ್ತಾರೆ. ಈಗ
ಏನ್ ಮಾಡ್ಬೇಕು ನಾವು? ನಿವೃತ್ತಿ ಮಾರ್ಗದಲ್ಲಿ ಆತ್ಮತತ್ವವನ್ನ ಅಥವಾ ಆಜ್ಞಾಚಕ್ರವನ್ನ ಬ್ರಹ್ಮಚಕ್ರದಲ್ಲಿ ಲಯಗೊಳಿಸುವ ಮುನ್ನ ಆಜ್ಞಾಚಕ್ರದ ಸಮಗ್ರ ಸಕ್ಕಿಲೆಗಳನ್ನೆಲ್ಲ ಮಹಾಲಿಂಗವೆಂದು ಭಾವಿಸಿ ನಿರೀಕ್ಷಿಸಿದಲ್ಲಿ ಮಹಾಲಿಂಗದ ಪೂಜೆ ಮತ್ತು ಮಹಾಲಿಂಗದಲ್ಲಿ ಐಕ್ಯಾಂಗನು ಸಮರಸವಾಗುವುದೆಂದು ತಿಳಿಯುವುದು. ಇದೇ ಐಕ್ಯನಂಗ ಮಹಾಲಿಂಗವಾಗುವ ರೀತಿ ಆಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಹೀಗಾಗಿ ನಾವು ಮುಂದೆ ನಾವು ಇಲ್ಲಿ ಇದಕ್ಕೆ ಹೋಗೋರಿದ್ದೀವಿ, ಸಹಸ್ರಾರ ಚಕ್ರಕ್ಕೆ ಹೋಗೋರಿದ್ದೀವಿ. ಆದರೆ ಇಲ್ಲಿಯ ತನಕ ನಮ್ಮ ಶಿವಯೋಗ ಅತ್ಯಂತ ಸಮರ್ಪಕವಾಗಿ ನಿಧಾನವಾಗಿ ಎಲ್ಲಿವರೆಗೆ ನೀವು ಆಜ್ಞಾಚಕ್ರದವರೆಗೆ ಬಂದು ಅಲ್ಲಿಂದ ಮುಂದೆ ಮಸ್ತಿಕದಲ್ಲಿರುವ ಮೊದಲನೆಯ ಲಿಂಗ ಈ ಮಹಾಲಿಂಗ. ಕುತ್ತಿಗೆಯಲ್ಲಿ ಬರೋದು ಪ್ರಸಾದ ಲಿಂಗ. ಆದ್ರೆ ಇಲ್ಲಿ ಮಹಾಲಿಂಗ ಬರ್ತಾ ಇದೆ. ಎಲ್ಲಿ? ಮೂರನೇ ಕಣ್ಣಿನಲ್ಲಿ ಈ ಮಹಾಲಿಂಗ, ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ ಮತ್ತು ಅನುಲಿಂಗ, ಇವು 4 ಲಿಂಗಗಳು ಮಸ್ತಿಷ್ಕ ನಮ್ಮ ತಲೆಯಲ್ಲಿ ಬರ್ತಾ ಇರೋದ್ರಿಂದ ತಲೆಯಲ್ಲಿರುವ ಪ್ರಥಮ ಒಂದು ಲಿಂಗ ಅಂದ್ರೆ ಈ ಮಹಾಲಿಂಗ ಇದೆ ಅಂತ ಹೇಳ್ಕೊಂಡು ನಾವು ಮುಂದಿನ ಸಹಸ್ರಾರ ಚಕ್ರಕ್ಕೆ ಹೋಗೋರಿದ್ದೀವಿ. ಮತ್ತೆ ನಾನು ಈ ಶಿವಯೋಗಕ್ಕೆ ಪೂರಕವಾಗಿ ಕೆಲವೊಂದು ಏನು ತತ್ವಗಳ ಬಗ್ಗೆ ಮಾತಾಡ್ತಾ ಇದ್ವಿ ನಾವು, ಅಂಗ, ವರ್ಣ, ಇವೆಲ್ಲ ಮಾತಾಡ್ತಾ ಇದ್ವಿ. ಹೀಗಾಗಿ ಅವುಗಳನ್ನೇ ನಾವು ಇವತ್ತು ಮುಂದಿನ ಒಂದು ಯಾವ ತತ್ವಗಳಿವೆ ಅನ್ನೋದನ್ನ ನಾವು ನೋಡೋಣ. ಅದು ನಮ್ಮ ಅಂಗಗಳು, ವರ್ಣಗಳು, ಇವನ್ನೆಲ್ಲ ನಾವು ಮಾತಾಡ್ತಾ ಇದ್ವಿ. ಹೀಗಾಗಿ ಅವುಗಳನ್ನ ಮುಂದುವರ್ಷ ಇವತ್ತಿನ ಒಂದು ತತ್ವ ಯಾವುದು ಅನ್ನೋದನ್ನ ನಾವು ನೋಡೋಣ. ಅಂಗಗಳನ್ನ ನೋಡಿದ್ವಿ. ಇದೀಗ ತಾವು ಕೂಡ ಹೇಳಿದೆ, ಪೃಥ್ವಿ ಅಂಗ, ಅಪ್ಪು ಅಂಗ, ಅಗ್ನಿ ಅಂಗ, ವಾಯು ಅಂಗ, ಆಕಾಶ ಅಂಗ, ಆತ್ಮಾಂಗ. ಮುಂದೆ ನಾವು ತ್ಯಾಗಾಂಗ, ಭೋಗಾಂಗ, ಯೋಗಾಂಗದ ಬಗ್ಗೆ ಮಾತಾಡೋರಿದ್ವಿ. ಅದನ್ನ ಮುಂದಿನ ಶಿವಯೋಗದಲ್ಲಿ ನೋಡೋಣ. ಇವು ಯಾವುವು ಅನ್ನೋದೆಲ್ಲ ನಾವು ಈಗ ನೋಡಿದೀವಿ, ಅಭ್ಯಸನ ಮಾಡಿದ್ದೀವಿ. ಪರಮಾತ್ಮ ಹೋದ್ಸರಿ ನಾವು ಆತ್ಮಗಳ ಬಗ್ಗೆ ಮಾತಾಡಿದ್ವಿ. ಇವತ್ತು ಈ ಆತ್ಮಗಳಿಗೆ ತನುಗಳು ಅಂತ ಮಾಡಿದ್ದಾರೆ. ಅಂದ್ರೆ ಕಾಯ ಅಥವಾ ದೇಹ. ನಾವು ಹೇಗೆ ಅದನ್ನ ಅಂತೀವಿ? ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ಹೇಳ್ತೀವಿ. ಮೊದಲನೇದು ಭಕ್ತ ಸ್ಥಳದಲ್ಲಿ ಸ್ಥೂಲತನು, ನಂತರ ಸೂಕ್ಷ್ಮತನು, ಕಾರಣತನು, ನಿರ್ಮಲತನು, ಆನಂದತನು, ಶುದ್ಧತನು, ಚಿದ್ರೂಪತನು, ಚಿನ್ಮಯತನು, ನಿರ್ಮುಕ್ತತನು ಅಂತ 9 ಈ ತನುಗಳನ್ನ ನಾವು ಬೇರೆ 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 ಸ್ಥಳಗಳಲ್ಲಿ ಮಾಡ್ತಾ ಇದ್ದೀವಿ. ಏನು ಹೀಗೆ? ಸ್ಥೂಲತನು ಅಂದ್ರೆ ಏನು? ಸೂಕ್ಷ್ಮತನು ಅಂದ್ರೆ ಏನು? ಸ್ವಾಭಾವಿಕವಾಗಿ ನಾವು ಮಾತಾಡ್ತೀವಿ. ಸ್ಥೂಲತನ ಅಂದ್ರೆ ನಾವೀಗೇನ್ ನನ್ನ ದೇಹವನ್ನ ನೀವು ನೋಡ್ತಿರೋದು ಸ್ಥೂಲತನ, ಯಾವುದು ಕಾಣಿಸೋಲ್ಲ ಅದು ಸೂಕ್ಷ್ಮತನ, ಈ ತರ ಮಾತಾಡ್ತೀವಿ. ಆದರೆ ಶರಣರ ಪರಿಭಾಷೆಯಲ್ಲಿ ವಚನಗಳ ಮೂಲಕವಾಗಿ ಈ ತನುಗಳು ಯಾವುವು ಅಂತ ಅಧ್ಯಯನ ಮಾಡೋದಾದ್ರೆ, ಸ್ಥೂಲತನು ಅಂದಾಗ ಸ್ವಲ್ಪ ವಿಜ್ಞಾನ ಬರ್ತಾ ಇದೆ, ನೀವು ಲಕ್ಷ್ಯ ಕೊಟ್ಟು ಕೇಳಿ. ಸ್ಥೂಲತನು, ಈಗ ನಾನೇನು ಕೂತ್ಕೊಂಡು ನಿಮ್ ಜೊತೆ ಮಾತಾಡ್ತೀನಿ, ನೀವು ಎಲ್ಲರೂ ದೇಹವನ್ನ ಧರಿಸಿ ಕೂತ್ಕೊಂಡಿದ್ದೀರಾ. ಕಾಣಿಸುತ್ತೆ, ನನ್ನ ಕಣ್ಗಳು ಕಾಣಿಸುತ್ತೆ, ನನ್ನ ತಲೆ ಕಾಣಿಸುತ್ತೆ, ನನ್ನ ಎದೆ ಕಾಣಿಸುತ್ತೆ, ನನ್ನ ಕೈಯು ಕಾಲು ಎಲ್ಲ ಕಾಣಿಸುತ್ತೆ. ಅದಕ್ಕೆ ಸ್ಥೂಲತನು ಎಲ್ಲವೂ ಗೋಚರವಾಗ್ತಾ ಇದೆ. ಇಲ್ಲಿ ಏನಿದೆ ಅಂದ್ರೆ ಪೃಥ್ವಿ ಸಂಬಂಧ. ಯಾಕಂದ್ರೆ ಸ್ಥೂಲತನು ಅಂದ್ರೆ ಪೃಥ್ವಿ, ಭಕ್ತಸ್ಥಳ. ಪೃಥ್ವಿ ಸಂಬಂಧವಾದ 25 ತತ್ವಗಳಿಂದ ಪರ್ವತದಷ್ಟು ದುಃಖ, ಅಣುಮಾತ್ರ ಸುಖ ಇಲ್ಲಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಈ ಚಿತ್ರವನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ದುಃಖವೇ ಸಾಗರ, ಇಲ್ಲಿ ಸುಖ ಅಲ್ಪ ಸುಖ. ಯಾಕಂದ್ರೆ ಇನ್ನು ಶಿವಯೋಗ ಆರಂಭವೇ ಆಗಿಲ್ಲ. ಪೃಥ್ವಿ ತತ್ವಕ್ಕೆ ಇಲ್ಲಿ 25 ಗುಣಗಳನ್ನು ಕೊಟ್ಟಿದ್ದಾರೆ ಅವರು. ಒಂದನೆಯದು, ಪೃಥ್ವಿ ತತ್ವಕ್ಕೆ ಗಡಗಡ ಶಬ್ದ, ಆಕಾಶ ತತ್ವ, ರಾಗಾದಿ 5 ಗುಣಗಳುಂಟು ಅಂತ ಒಂದು 5 ಗುಣಗಳು ಅಲ್ಲಿವೆ. ಮತ್ತೆ ಸ್ಪರ್ಶದಿಂದ ವಾಯು ತತ್ವದ ಧಾವನಾದಿ 5 ಗುಣಗಳು ಅವೊಂದು 5 ಇವೆ. ಪೃಥ್ವಿ ತತ್ವಕ್ಕೆ ಸಾಕಾರ ರೂಪ ಅಗ್ನಿ ತತ್ವದ ಕ್ಷುಧಾದಿ 5 ಗುಣಗಳುಂಟು, ಅವೊಂದು 5. ಕ್ಷುಧೆ, ತೃಷೆ ಅವೆಲ್ಲ ಅದರಲ್ಲಿ ಬರ್ತಾ ಇವೆ. ಮತ್ತೆ ಪೃಥ್ವಿ ತತ್ವಕ್ಕೆ ಮಧುರ ರಸ, ಅಪ್ಪು ತತ್ವದ ಶ್ಲೇಷ್ಮಾದಿ 5 ಗುಣಗಳುಂಟು, ಅದೊಂದು 5. ಪೃಥ್ವಿ ತತ್ವಕ್ಕೆ ಗಂಧ, ಪೃಥ್ವಿ ತತ್ವದ ಶಲ್ಯಾದಿ 5 ಗುಣಗಳುಂಟು ಅಂತ ಹೀಗೆ 25 ತತ್ವಗಳು ಈ ಪೃಥ್ವಿ ತತ್ವದಲ್ಲಿವೆ. ಇದು ಹೆಚ್ಚಿನ ಅಭ್ಯಸನ. ಒಟ್ಟು ನಾವೇನ್ ತಿಳ್ಕೊಬೇಕಂದ್ರೆ ಒಂದು 25 ತತ್ವಗಳು ಇಲ್ಲಿ ಆಕಾಶ, ವಾಯು, ಅಗ್ನಿ, ಅಪ್ಪು, ಅದೇ ಬೇರೆ ಬೇರೆ ಪಂಚಭೂತಗಳು ಕೂಡ ತಮ್ಮ ಕೆಲವೊಂದು ಗುಣಗಳನ್ನ ಇಲ್ಲಿ ಪೃಥ್ವಿಗೆ ನೀಡ್ತಾ ಇರೋದ್ರಿಂದ ಒಟ್ಟು 25 ಗುಣಗಳು ಇಲ್ಲಿರೋದ್ರಿಂದ ಅಪಾರವಾದ ದುಃಖ ಇಲ್ಲಿದೆ. ಸುಖ ಮಾತ್ರ ಸ್ವಲ್ಪ ಹೌದು ಅಲ್ಲೋ ಅನ್ನೋಷ್ಟು. ಯಾಕೆಂದ್ರೆ ಇನ್ನು ಶಿವಯೋಗ ಆರಂಭವಾಗಿ ಸ್ಥೂಲತನೂ ಇದೆ ಅಷ್ಟೇ, ಶಿವಯೋಗದ ಗಂಧವೇ ಇಲ್ಲ. ಸ್ವಲ್ಪ ಭಕ್ತ ಸ್ಥಳದಿಂದ ಆತ ಸ್ವಲ್ಪ ಆರಂಭಿಸ್ತಾ ಇದ್ದಾನೆ, ಮುಂದಿನ ಇದಕ್ಕೆ ಬರ್ತಾನೆ. ಅದು ಯಾವ ಸ್ಥಳ ಅಂದ್ರೆ ಮಹೇಶ ಸ್ಥಳಕ್ಕೆ ಬಂದಿದ್ದಾನೆ, ಅಲ್ಲಿ ಸೂಕ್ಷ್ಮತನು.
ಇಲ್ಲೇನಾಗಿದೆ ಅಂದ್ರೆ ಅಪ್ಪು ಸಂಬಂಧ, ಅಪ್ಪು ಯಾಕಂದ್ರೆ ಇಲ್ಲಿ ಜಲತತ್ವ, ಅಲ್ಲಿ ಪೃಥ್ವಿ ಆದ್ರೆ ಇಲ್ಲಿ ಜಲತತ್ವ. ಅಪ್ಪು ಸಂಬಂಧವಾದ 20 ತತ್ವಗಳಿಂದ ಇಲ್ಲೇನಾಗ್ತಾ ಇದೆ, ಸ್ವಲ್ಪ 100 ಪಾಲು ದುಃಖ 80 ಪಾಲು ಸುಖಗಳಿಂದ ಶೋಭಿಸುವಂತದೆ ಸೂಕ್ಷ್ಮತನು. ಯಾಕಂದ್ರೆ ಈಗ ಶಿವಯೋಗ ಆರಂಭವಾಯಿತು, ಆದ ತಕ್ಷಣನೇ ನೋಡಿ 80% ಹ್ಯಾಪಿನೆಸ್, 100% ಇನ್ನು ದುಃಖ ಇದ್ದೇನೆ ಇದೆ, ದುಃಖ ಏನ್ ಬಿಟ್ಟಿಲ್ಲ ಇನ್ನು. ಇಲ್ಲಿರುವ ಅಪ್ಪು ತತ್ವಕ್ಕೆ 20 ಗುಣಗಳು ಬರ್ತಾ ಇವೆ. ಎಲ್ಲಿಂದ ಬರ್ತಾ ಇದ್ದೇವೆ ಅಂದ್ರೆ ಅಪ್ಪು ತತ್ವ. ಅಪ್ಪು ಇಳಿಜಾರಿನಲ್ಲಿ ಚಲಿಸುವಾಗ ಬುಳು ಬುಳು ಚಳ ಚಳ ಶಬ್ದ, ಇಲ್ಲಿ ಆಕಾಶದಿಂದ ಇದಕ್ಕೆ 5 ಗುಣಗಳು. ಹಾಗೇನೆ ಅಪ್ಪು ತತ್ವ, ಇಲ್ಲಿ ವಾಯು ತತ್ವದಿಂದ ಧಾವನಾದಿ 5 ಗುಣಗಳು. ಮತ್ತೆ ಅಪ್ಪು ತತ್ವಕ್ಕೆ ಧವಳಾದಿ ಬಣ್ಣದ ರೂಪ ಉಂಟು, ಅಗ್ನಿ ತತ್ವದಿಂದ ಕ್ಷುದಾದಿ 5 ಗುಣ, ಇದಕ್ಕೆ ಸ್ವಾದ ರಸ ಅಪ್ಪು ತತ್ವದ ಶ್ಲೇಷ್ಮಾದಿ 5 ಗುಣಗಳು. ಇವೆಲ್ಲ ಇಲ್ಲಿ ಕೂಡ್ಕೊಂಡು 20 ಗುಣಗಳು ಇಲ್ಲಿ ಸಿಗುತ್ತಾ ಇವೆ ಸೂಕ್ಷ್ಮ ತನುವಿಗೆ. ಮುಂದಿನ ಸ್ತರ ಅಲ್ಲಿ ಕಾರಣ ತನು, ಅಗ್ನಿ ಇಲ್ಲಿರುವ ತತ್ವ. 15 ತತ್ವಗಳಿಂದ 100 ಪಾಲು ದುಃಖ 100 ಪಾಲು ಸುಖ, ಸುಖ ದುಃಖಗಳು ಸಮಾನವಾಗಿ ಇಲ್ಲಿ ಬರ್ತಾ ಇದೆ. ಯಾಕಂದ್ರೆ ಶಿವಯೋಗ ನಡೀತಾ ಇದೆ ಈಗ. ಇಲ್ಲಿ 15 ಗುಣಗಳು ಬರ್ತಾ ಇವೆ ಅಗ್ನಿ ತತ್ವಕ್ಕೆ. ದಾಹಕ, ತೃಣ ಸುಡುವಲಿ, ಪಟಲ್, ಭುಗಿಲ್, ಚಟ ಚಟ ಶಬ್ದ, ಆಕಾಶ ರಾಗಾದಿ 5 ಗುಣಗಳು 5. ಅಗ್ನಿ ತತ್ವ ಉಷ್ಣ ಸ್ಪರ್ಶದ ಗುಣ, ವಾಯು ತತ್ವದ ಧಾವನಾದಿ 5 ಗುಣಗಳು, ಪ್ರಭಾವರ್ಣದ ರೂಪು ಅಗ್ನಿ ತತ್ವದ ಕ್ಷುದಾದಿ 5 ಗುಣಗಳು. ಹೀಗೆ 15 ಗುಣಗಳು ಈ ಅಗ್ನಿ ತತ್ವದಲ್ಲಿ ಬಂದು 100 ಪಾಲು ಸುಖ 100 ಪಾಲು ದುಃಖ. ಯಾಕೆಂದ್ರೆ ಇಲ್ಲಿ ಈಗ ಶಿವಯೋಗ ಸ್ವಲ್ಪ ನಡೀತಾ ಇದೆ. ಮುಂದೆ ನಿರ್ಮಲತನು ಒಂದಾಗ ವಾಯು ಸಂಬಂಧ. ವಾಯು ಸಂಬಂಧ ಅಂದ ತಕ್ಷಣ ಯಾವ ಸ್ಥಳ, ಯಾವ ಚಕ್ರ, ಯಾವ ಲಿಂಗ? ಅನಾಥ ಚಕ್ರ, ಜಂಗಮಲಿಂಗ. ಅಲ್ಲಿ ಪ್ರಾಣಲಿಂಗಿ ಸ್ಥಳ. ಪ್ರಾಣಲಿಂಗ ಸ್ಥಳ. ವಾಯು ಸಂಬಂಧವಾದ 10 ತತ್ವಗಳಿಂದ 80 ಪಾಲು ದುಃಖ 100 ಪಾಲು ಸುಖಗಳಿಂದ ಶೋಭಿಸುವಂತದೇ ನಿರ್ಮಲತನು. ವಾಯು ತತ್ವ ಗಾಳಿ ಬೀಸದಲ್ಲಿ ಬಿಸ್ಸೆಂಬ ಶಬ್ದ, ಆಕಾಶರಾಗಾದಿ 5 ಗುಣಗಳು. ವಾಯು ತತ್ವ ಉಷ್ಣ ಶೀತ ಸ್ಪರ್ಶನ ಗುಣ, ವಾಯು ತತ್ವದ ಧಾವನಾದಿ 5 ಗುಣಗಳು. ಒಟ್ಟು 10 ಗುಣಗಳು ಇಲ್ಲಿ ಬರ್ತಾ ಇವೆ. ಎಲ್ಲಿ ನಿರ್ಮಲತನ. ಶುದ್ಧತನು ಅಂದಾಗ ಆಕಾಶ ಸಂಬಂಧವಾದ, ಆಕಾಶ ಸಂಬಂಧ ಆದ ತಕ್ಷಣ ಯಾವ ಚಕ್ರ, ಯಾವ ಸ್ಥಳ, ಯಾವ ಇದು ಹೇಳಿ ನೋಡೋಣ. ಲಿಂಗ ಮತ್ತೆ ಯಾವ ಸ್ಥಳ? ಶರಣಸ್ಥಳ. ಶರಣಸ್ಥಳ. ಇಲ್ಲಿ ಆಕಾಶ ಸಂಬಂಧವಾದ 5 ಗುಣಗಳುಳ್ಳ ಜಾಗ್ರ, ಸ್ವಪ್ನ, ಸುಷುಪ್ತಿ, ತೂರ್ಯ, ತೂರ್ಯಾತೀತ, ತೂರ್ಯಾತೀತೋತ್ತರ ಎಂಬ ಷಡ್ವಿಧಾ ಅವಸ್ಥೆಗಳು ಒಳಗೊಂಡು 40 ಪಾಲು ದುಃಖ 100 ಪಾಲು ಸುಖಗಳಿಂದ ಸಕಲ ಆತ್ಮರ ಪುಣ್ಯ ಪಾಪಗಳೇ ಆಹಾರವಾಗಿ ಶೋಭಿಸುವಂತಹ ಸೂರ್ಯನೆಂಬುದೀಗ ಶುದ್ಧತನುವಾಗಿದೆ. ನೋಡಿ ಹೇಗೆ ನೀವು ಶಿವಯೋಗದಲ್ಲಿ ಮೇಲೆ 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 ಹೋದಾಗ ಶಿವ ಸುಖ ಹೇಗೆ ಸಿಗ್ತಾ ಇದೆ, ಹಾಗೇನೆ ದುಃಖ ಹೇಗೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ, ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ಕೇವಲ 5 ಗುಣಗಳು, ಆಕಾಶ ತತ್ವ, ಆಕಾಶದ ಒಂದು ರಾಗಾದಿ 5 ಗುಣಗಳು ಮಾತ್ರ ಇಲ್ಲಿ ಇರ್ತಾ ಇವೆ. ಮುಂದಿನ ತನು ಚಿದ್ರೂಪತನು. ಚಿದ್ರೂಪತನು ಅಂದಾಗ ಎಲ್ಲಿ ಬಂದ್ರಿ ಈಗ ನೀವು? ಯಾವ ಸ್ಥಳಕ್ಕೆ ಬಂದ್ರಿ ಚಿದ್ರೂಪತನು ಅಂದ ತಕ್ಷಣ? ಮಹಾಲಿಂಗ. ಮಹಾಲಿಂಗ ಐಕ್ಯ ಸ್ಥಳ. ಅಲ್ಲಿ ಚಿದ್ರೂಪತನು. ಇಲ್ಲಿ ವಿಶ್ವ, ತೈಜಸ, ಪ್ರಾಜ್ಞ, ಅಂಡ, ಅಜಾಂಡ, ಅಕಲಂಕವೆಂಬ ಷಡ್ಭೂತನೊಳಕೊಂಡು 20 ಪಾಲು ದುಃಖ 100 ಪಾಲು ಸುಖಗಳಿಂದ ಸರ್ವಾತ್ಮರ ವ್ಯವಹಾರಗಳೇ ಆಹಾರವಾಗಿ ಶೋಭಿಸುವಂತಹ ಚಂದ್ರನೆಂಬುದೀಗ ಚಿದ್ರೂಪತನವಾಗಿದೆ. ಚಿದ್ರೂಪತನವಾಗಿದೆ. ನೋಡಿ ಇಲ್ಲಿ ಏನಾಯ್ತು, ಇವಾಗ ದುಃಖ ಹೇಗೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಚಿನ್ಮಯತನು ಅನ್ನೋದಾಗ ಎಲ್ಲಿಗೆ ಬಂದ್ರಿ ಈಗ? ಚಿನ್ಮಯತನು ಯಾವ ಚಕ್ರಕ್ಕೆ ಬಂದಿದ್ದೀರಾ ಅಥವಾ ಯಾವ ಲಿಂಗಕ್ಕೆ ಬಂದಿದ್ದೀರಾ ಈಗ? ನಿಷ್ಕಲಲಿಂಗ. 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 ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಮಲತ್ರಯ, ಗುಣತ್ರಯ, ಮನತ್ರಯ, ಕರ್ಣತ್ರಯ, ಭೋಗತ್ರಯ, ಯೋಗತ್ರಯ ಮೊದಲಾದ ಪ್ರಪಂಚಗಳಿಂದ ಹೊದ್ದಿಯೂ ಹೊದ್ದದೆ ಸುಖವೇ ಪರ್ವತದಷ್ಟಾಗಿ ದುಃಖವೇ ಅನುಮಾತ್ರವಾಗಿ. ಅಲ್ಲಿ ನೋಡ್ರಿ ಪೃಥ್ವಿಯಲ್ಲಿ ಏನಾಗಿತ್ತು, ಪೃಥ್ವಿ ಭಕ್ತ ಸ್ಥಳದಲ್ಲಿ ಏನಾಗಿತ್ತು, ದುಃಖವೇ ಅನುಮಾತ್ರ. ಇಲ್ಲಿ ನೋಡಿ ಸುಖವೇ ಪರ್ವತದಷ್ಟಾಗಿ ದುಃಖವೇ ಅನುಮಾತ್ರ. ಅಲ್ಲಿ ಹೇಗನ್ನಿತ್ತು, ಇಲ್ಲಿ ಹೇಗೆ ಚೇಂಜ್ ಆಗ್ತಾ ಇದೆ ನೋಡಿ. ಸುಖವೇ ಪರ್ವತದಷ್ಟಾಗಿ ದುಃಖವೇ ಅನುಮಾತ್ರವಾಗಿ ಶೋಭಿಸುವಂತಹ ಆತ್ಮನೆಂಬುದೀಗ ಚಿನ್ಮಯತನವಾಗಿದೆ. ಯಾಕೆಂದ್ರೆ ಇಲ್ಲಿ ಅಮೃತರಸ, ಮೆಲೆಟಾನಿನ್, ಕದಳಿ ಇಲ್ಲಿ ಸ್ಫುರಿಸೋಕೆ ಆರಂಭವಾಯಿತು. ಸಹಸ್ರಾರ ಚಕ್ರದಲ್ಲಿರುವ ನಿಷ್ಕಲಲಿಂಗವಾದ ದರ್ಶನವಾದ ತಕ್ಷಣ ನಮ್ಮ ದೇಹದಲ್ಲಿ ಮೆಲೆಟಾನಿನ್ ರಸ ಅದು ಸ್ಫುರಿಸೋಕೆ ಆರಂಭವಾಗೋದ್ರಿಂದ ದುಃಖ ಲವಲೇಶ ಆಗಿ ಬಿಡ್ತಾ ಇದೆ. ಅನುಮಾತ್ರವಾಗಿ ಶೋಭಿಸುವಂತಹ ಆತ್ಮನೆಂಬುದೀಗ ಚಿನ್ಮಯತನವಾಗಿದೆ ಅಂದಾಗ
ಮಲತ್ರಯಗಳು ಅನವಮಯಲ, ಮಾಯಾಮಲ, ಕಾರ್ಮಿಕ ಮಲ ಇವೆಲ್ಲ ಹೋಗ್ತಾ ಇವೆ. ಗುಣತ್ರಯಗಳು ರಾಜಸ, ತಾಮಸ, ಸಾತ್ವಿಕ ಇವು ಎಲ್ಲ ನಿರ್ನಾಮವಾಗ್ತಾ ಇವೆ. ಮನತ್ರಯ ಸುಬುದ್ಧಿ, ನಿಕ್ಕಾಮ, ಅನುಕೂಲಿ ಆಗ್ತಾ ಇವೆ. ಕರ್ಣತ್ರಯ ಕಾಯ ವಾಚ ಮನಸ್ಸು ಅನ್ನೋ ಕರ್ಣತ್ರಯ. ಭೋಗತ್ರಯ ತನುಭೋಗ, ಪ್ರಾಣಭೋಗ, ಭಾವಭೋಗ ಅನ್ನೋದು. ಯೋಗತ್ರಯ ಯೋಗಾಂಗ, ಭೋಗಾಂಗ, ಜ್ಞಾನಾಂಗ. ಅಂದ್ರೆ ಇವೆಲ್ಲ ಇವೆ. ಆದರೆ ಆ ಸಾಧಕನು ಈಗ ಪ್ರಪಂಚಗಳಿಂದ ಹೊದ್ದದೇ ಇರ್ತಾನೆ. ಲೌಕಿಕ ಜಗತ್ತನ್ನ ಮರೆತು ಆತ ಶಿವಲೋಕದಲ್ಲಿ ಸಾಕ್ತಾ ಇದ್ದಾನೆ ಅನ್ನೋದೇ ಚಿನ್ಮಯತನು. ಅಲ್ಲಿಂದ ಮುಂದೆ ನೀವು ನಿರ್ಮುಕ್ತತನು ಅಂದಾಗ ಅದು ಶಿಖಾಚಕ್ರಕ್ಕೆ. ಅಲ್ಲಿ ಹೋದಾಗ ಏನಾಗುತ್ತೆ? ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಸೂರ್ಯ, ಚಂದ್ರ ಆತ್ಮರ ಸುಖ ದುಃಖ ಪುಣ್ಯ ಪಾಪಗಳಿಗೆ ಹೊರಗಾಗಿ ತನಗೊಂದು ಜಡವಾಗಿ ತೋರುವ, ತನಗೊಂದು ಆಶ್ರಯಗಳಿಲ್ಲದೆ ಕಪಟ ನಾಟಕ ರೂಪಿನಿಂದ ಶೋಭಿಸುವಂತಹ ಕಾಳರಾತ್ರಿ ಕಳೆದು ಬೆಳಗುವುದು ಎಂಬುದೀಗ ನಿರ್ಮುಕ್ತತನುವಾಗಿದೆ. ಹೀಗೆ 9 ತೆರನಾದ ತನುರೂಪಿಗಳಾಗಿ ಆದಿ ಬಿಡಿದು ಬಂದು ಸಾಕಾರ ಲೀಲೆಯ ಧರಿಸಿ ಶಿವನಾಟ್ಯದ ಚಿತ್ರಬೊಂಬೆಗಳಾಗಿ ಶಿವಭಕ್ತಗಣಗಳ ನೋಟಕ್ಕೆ ಬಹು ನೂತನ ತರವಾದ ವಿಚಿತ್ರಗಳಾಗಿ ಅನಾದಿಶರಣ ಪರಿಪೂರ್ಣ ಪರಾತ್ಪರ ಮೂರ್ತಿಗೆ ನವವಿಧ ತನುಗಳಾಗಿರುವವು ಅನ್ನೋದನ್ನ ನಾವು ನೆನಪಿಟ್ಟುಕೊಳ್ಬೇಕು. ಈ ಒಂದು ಎಲ್ಲ ಇವೇನದವಲ್ಲ ತನುಗಳು, ಸ್ಥೂಲತನು, ಸೂಕ್ಷ್ಮತನು, ಕಾರಣತನು, ನಿರ್ಮಲತನು, ಆನಂದತನು, ಶುದ್ಧತನು, ಚಿದ್ರೂಪತನು, ಚಿನ್ಮಯತನು, ನಿರ್ಮುಕ್ತತನ ಅನ್ನೋದು ಆ ನಿರಂಜನ ಲಿಂಗಕ್ಕೆ ಬಂದಾಗ, ಪಶ್ಚಿಮ ಚಕ್ರದಲ್ಲಿ ಬಂದಾಗ ನಾನು ಸಂಪೂರ್ಣವಾಗಿ ನಿರ್ಮುಕ್ತತನು ಆಗೋದ್ರಿಂದ ನಾನು ಅದರ ಬಗ್ಗೆ ಹೆಚ್ಚು ಇಲ್ಲಿ ನಿಮ್ಮ ಮುಂದೆ ವ್ಯಾಖ್ಯಾನ ಮಾಡಿಲ್ಲ. ಹೀಗಾಗಿ ಈ ತನುಗಳನ್ನ ಯಾಕೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಅರ್ಥ ಹೇಗಬೇಕು. ಹೇಗಂದ್ರೆ ಶಿವಯೋಗದಲ್ಲಿ ನಾವು ತೊಡಗಿದಾಗ ಹೇಗೆ ಆ ಶಿವಯೋಗದ ಮೂಲಕ ದುಃಖ ಕಡಿಮೆಯಾಗಿ ಆ ಶಿವಸುಖ ಹೇಗೆ ಸಿಗ್ತಾ ಇದೆ ಅನ್ನೋದನ್ನ ನಾವು ನೋಡ್ಬೇಕು. ಹಾಗೇನೆ ಈ ತನುಗಳಿಗೆ ಹಸ್ತಗಳು ಕೊಡ್ಬೇಕಲ್ಲ, ಹಸ್ತಗಳನ್ನ ಕೊಡ್ಬೇಕಾಗುತ್ತೆ. ಸುಚಿತ್ತ ಹಸ್ತ ಅಂದ್ವಿ, ಸುಬುದ್ಧಿ ಹಸ್ತ ಅಂದ್ವಿ, ನಿರಹಂಕಾರ ಹಸ್ತ ಅಂದ್ವಿ, ಸುಮನ ಹಸ್ತ ಅಂದ್ವಿ, ಸುಜ್ಞಾನ ಹಸ್ತ, ಸದ್ಭಾವ ಹಸ್ತ, ನಿರ್ಭಾವ ಹಸ್ತ, ನಿರ್ಮಾಯ ಹಸ್ತ, ನಿರಾಳ ಹಸ್ತ ಅಂತ ಅಂದ್ವಿ. ಹಸ್ತಗಳಿವೆ ಅಂತ ಅಂದ್ವಿ ನಾವು. ಸುಚಿತ್ತ ಹಸ್ತದಿಂದ ಅಂದ್ವಿ, ನಿರಹಂಕಾರ ಹಸ್ತ ಅಂತ ಮೇಲಿನ ಮೇಲೆ ನಮ್ಮ ಸ್ವಾನುಭಾವದ ನೆಲೆಯಲ್ಲಿ ಶಬ್ದಗಳ ಒಂದು ಯಾವಾಗ್ಲೂ ಬರ್ತಾ ಇವೆ. ಇವುಗಳಿಗೂ ಕೂಡ ಒಂದು ನಿರ್ದಿಷ್ಟವಾದ ನಿಖರವಾದ ಅರ್ಥಗಳನ್ನ ಮಾಡಿಕೊಂಡು ಮನನ ಮಾಡಿಟ್ಕೊಳ್ಳೋದು ಒಳ್ಳೆಯದು. ಸುಚಿತ್ತ ಅನ್ನೋದು ಶರಣರು ಎಷ್ಟು ಚೆನ್ನಾಗಿ ಆ ಹಸ್ತಕ್ಕೆ ಒಂದು ಅರ್ಥವನ್ನು ಕೊಟ್ಟಿದ್ದಾರಂದ್ರೆ, ಮಾಯಾವರಣ, ಅದೋ ಸೃಷ್ಟಿಗೆ ನನ್ನ ಅಧೋಗತಿಗೆ ಕಾರಣವಾದ ಈ ಮಾಯಾವರಣ, ಮಾಯಾಂಗನೆಯ ಹಾವ ಭಾವ ವಿಲಾಸಗಳಿಗೆ ರತಿಕಾಮದಿಂದ ಇಚ್ಛಿಸದೆ ನಿಷ್ಕಾಮ ಉಳ್ಳಾತನೆ ಸುಚಿಸ್ತ ಆಗಿದ್ದಾನೆ ಅಂದ್ರೆ ಅದರ ಅರ್ಥ ಏನಂದ್ರೆ ಮಾಯಾವರ್ಣದ ನಾವು ಅದರಿಂದ ಮುಕ್ತರಾಗಬೇಕು. ಏಕೆಂದ್ರೆ ಎಷ್ಟು ಶಿವಯೋಗ ಶಕ್ತಿಯುತವಾಗಿದೆಯಲ್ಲ ಅಷ್ಟೇ ಈ ಮಾಯಾವರಣ ಕೂಡ ಅಷ್ಟೇ ಶಕ್ತಿಯುತವಾಗಿದೆ. ಅದನ್ನ ಮೀರಿ ಅದನ್ನ ಗೆದ್ದು ನಾನು ಶಿವಯೋಗದಲ್ಲಿ ಹೋಗ್ಬೇಕಾದ್ರೆ ಈ ಸುಚಿತ್ತ ಹಸ್ತ ಬೇಕಾಗ್ತಾ ಇದೆ. ಹಸ್ತ ಅನ್ನೋದು ಸುಚಿತ್ತ ಹಸ್ತ ಮಾಡೋದಿದೆಯಲ್ಲ, ಅದು ಬಹಳ ಕಠಿಣವಾದ ಒಂದು ಕ್ರಮ. ಆದರೆ ನಿಧಾನವಾಗಿ ದಿನನಿತ್ಯ ಇಷ್ಟಲಿಂಗ ಪೂಜೆಯಲ್ಲಿ ನಾನು ತೊಡಗಿಕೊಂಡು ಈ ಲೌಕಿಕದ ಜಗತ್ತಿನ ರತಿಕಾಮವನ್ನ ಇಚ್ಛಿಸದೆ ನಿಷ್ಕಾಮ ಉಳ್ಳಾತನೆ. ಕಾಮದ ವಿರುದ್ಧ ಅರ್ಥ ನಿಷ್ಕಾಮ. ಕಾಮ ಒಂದು ಬೆಂಕಿ, ಯಾರನ್ನು ಬಿಟ್ಟಿಲ್ಲ, ಅದು ಸುಟ್ಟು ಬಿಡುತ್ತೆ. ಎಂತೆಂಥವರ ಇತಿಹಾಸವನ್ನ ನೋಡಿ ನೀವು, ಸುಟ್ಟು ಬಿಡುತ್ತೆ. ಯಾರೋ ಬ್ರಹ್ಮ ಋಷಿ ಅಂತೆ, ವಿಶ್ವಾಮಿತ್ರ ಅಂತೆ, ಯಾರನ್ನೂ ಬಿಟ್ಟಿಲ್ಲ ಅದು. ನಮ್ಮ ಅಲ್ಲಮ ಪ್ರಭುದೇವರನ್ನ ಕೂಡ ಮಾಯೆ ಬಿಡ್ಲಿಲ್ಲ. ಅವರು ಅದನ್ನ ಗೆದ್ದು ಈ ಸುಚಿಸ್ತ ಹಸ್ತದಿಂದ ಅವರು ನಿಷ್ಕಾಮ ಉಳ್ಳವರಾದರು, ನಿಷ್ಕಾಮ ಯೋಗಿಯಾದರು. ಅದಕ್ಕೆ ಕಾಮ ಮತ್ತೆ ಈ ಲೌಕಿಕ ಜಗತ್ತಿನಲ್ಲಿ ಈ ನಡುವೆ ಎಲ್ಲ ಅಧೋಗತಿಗೆ ಕಾರಣ ಅಂದ್ರೆ ಮಾಯಾವರಣ. ಆ ಮಾಯಾವರಣವನ್ನ ಕಳಿಸಿಕೊಂಡು ನಾನು ಶಿವಯೋಗದಲ್ಲಿ ಹೋಗ್ಬೇಕಲ್ಲ, ಅದಕ್ಕೆ ಮೊದಲ ಹಸ್ತ ಯಾವುದು? ಭಕ್ತ ಸ್ಥಳದಲ್ಲಿಯೇ ಈ ಸುಚಿಸ್ತ ಹಸ್ತವನ್ನು ಕೊಟ್ರು. ಯಾಕೆಂದ್ರೆ ಕಾಮ ಪ್ರಥಮ ಹೆಜ್ಜೆಯಲ್ಲಿಯೇ ಪ್ರಥಮ ಚುಂಬನಂ ದಂತಭಗ್ನಂ ಅಂತಾರಲ್ಲ, ಆ ತರ ಪ್ರಥಮ ಇದರಲ್ಲಿಯೇ ನಾವೇನಾದ್ರೂ ಈ ಕಾಮಕ್ಕೆ ಬಲಿಯಾಗಿ ಎಲ್ಲೋ ಹೋಗ್ಬಿಟ್ಟು ಅಂದ್ರೆ ಶಿವಯೋಗಕ್ಕೆ ಮುಂದೆ ಹೆಜ್ಜೆನೇ ಇಡೋಕ್ಕಾಗಲ್ಲ. ಸುಚಿಸ್ತ ಹಸ್ತ ಈ ಹೊರಗಿನ ಜಗತ್ತಿನ ಮಾಯಾಂಗನೆಯ ಹಾವ ಭಾವ ವಿಲಾಸಗಳಿಗೆ ಬಲಿಯಾಗದೆ ನಿಷ್ಕಾಮಿಯಾಗಿ ಸುಚಿಸ್ತ ಹಸ್ತ, ಅವನಿಗೆ ಸುಚಿಸ್ತ ಹಸ್ತ ಅಂತಾರೆ. ಹಸ್ತ ಶುದ್ಧ ಆಗಿರ್ಬೇಕ್ರಿ ಅಂತಾರ ನೋಡಿ. ಒಬ್ಬ ಕಾಮುಕನಿಗೆ ಅವನು ಕಾಮುಕ ಅನ್ನೋಲ್ಲ, ಅವನ ಹಸ್ತ ಚೆನ್ನಾಗಿಲ್ರಿ, ಅವನ ಹಸ್ತ ಶುಚಿತ ಆಗಿಲ್ಲ, ಶುದ್ಧವಾಗಿಲ್ಲ ಅಂತಾರೆ.
ಹೀಗಾಗಿ ಶುಚಿತ್ವ ಹಸ್ತವನ್ನ ಮಾಡಿಕೊಂಡು ಆ ಹಸ್ತವನ್ನ ಧರಿಸಿಕೊಂಡು ನಾನು ಭಕ್ತ ಸ್ಥಳದಲ್ಲಿ ನಿಂತುಕೊಂಡು ಆಚಾರ ಲಿಂಗವನ್ನ ನೋಡಿಕೊಂಡು ಪಂಚಾಚಾರಗಳನ್ನ ಪಾಲಿಸಿಕೊಂಡು ನಾನು ಶಿವಯೋಗವನ್ನ ಆರಂಭಿಸಿದ್ದಾದ್ರೆ ನಾನು ಮುಂದೆ ನನಗೆ ಗುರುಲಿಂಗವಿರುವ ಗುರುವಿನ ಆಶೀರ್ವಾದ ಲಭಿಸೋದಿದೆ. ಅದಕ್ಕೆ ಈ ಶುಚಿಸ್ತ ಹಸ್ತ ಇಲ್ಲದೆ ನಾನು ಏನೋ ಹಾಗೆ ಮುಂದೆ ನಾನು ಹೋಗ್ತೀನಿ ಅಂದ್ರೆ ಆಗೋಲ್ಲ ಅದು. ಹಾಗೇನೆ ಹಸ್ತ, ಶುಚಿಸ್ತ ಹಸ್ತ ಅಂದಾಗ ಕರಹಸ್ತ, ಎಡಕರಹಸ್ತ. ಆ ಎಡಕರಹಸ್ತ ಎಷ್ಟೊಂದು ನಿರ್ಮಲವಾಗಿದೆ, ಎಷ್ಟೊಂದು ಶುದ್ಧವಾಗಿದೆ. ಏಕೆಂದ್ರೆ ನನ್ನ ಜೀವವನ್ನ ನಾನಲ್ಲಿ ಇಡೋನಿದ್ದೀನ್ರಿ. ನನ್ನ ಪರಮ ಸ್ವರೂಪಿಯಾದ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಅಂತ ಏನ್ ನಾವು ಮಾತಾಡ್ತೀವಲ್ಲ, ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂದಾಗ ಆ ಹಸ್ತ ಶುಚಿತ್ವವಾಗಿರ್ಲೇಬೇಕಾಗ್ತಾ ಇದೆ. ಆ ಹಸ್ತ ನಿರ್ಮಲವಾಗಿರ್ಲೇಬೇಕಾಗ್ತಾ ಇದೆ. ಯಾಕೆಂದ್ರೆ ಬೇರೆಯವರಿಗೆ ಬೇರೆ ಬೇರೆ ಏನೋ ಮಂದಿರಗಳಿರಬಹುದು ಹೊರಗಡೆ, ಆದ್ರೆ ನನ್ನ ಮಂದಿರ ಯಾವುದಂದ್ರೆ ನನ್ನ ಎಡಕರ ಹಸ್ತ. ಅಲ್ಲಿ ನನ್ನ ಪ್ರತಿಷ್ಠಾಪನೆ ನಾನು ಮಾಡೋನಿದ್ದೀನಿ. ಯಾರನ್ನ? ನನ್ನ ಪ್ರಾಣವನ್ನ, ನನ್ನ ಪ್ರಾಣಲಿಂಗ, ನನ್ನ ಭಾವಲಿಂಗ, ನನ್ನ ಇಷ್ಟಲಿಂಗ, ಇವೆಲ್ಲ ದಶಲಿಂಗಗಳ ಒಂದು ಸ್ವರೂಪವಾಗಿ ಇಷ್ಟಲಿಂಗವನ್ನ ನನ್ನ ಹಸ್ತದಲ್ಲಿ, ಎಡಕರ ಹಸ್ತದಲ್ಲಿ ಇಡುವಾಗ ಶುಚಿಸ್ತ ಹಸ್ತ. ಅದಕ್ಕೆ ಅದನ್ನ ಅರ್ಥ ಕೊಟ್ರು, ನಿಷ್ಕಾಮ ಉಳ್ಳಾತನೇ ಶುಚಿಸ್ತ ಹಸ್ತನಾಗಿದ್ದಾನೆ ಅಂದ್ರೆ. ಹಾಗೇನೆ ಸುಬುದ್ಧಿ ಹಸ್ತ, ಆದಿಗಣಗಳು ಅನಾದಿಗಣಗಳು 101 ವಿರಕ್ತರು. ಇದು ಬಹಳ ಚೆನ್ನಾಗಿದೆ, ನೋಡಿ ಅರ್ಥ ಮಾಡಿಕೊಳ್ಳಿ. ಆದಿಗಣಗಳು ಅನಾದಿಗಣಗಳು 101 ವಿರಕ್ತರು. ನಾವೇನು ಅನೇಕ ಶಿವಯೋಗಿಗಳ ಬಗ್ಗೆ ಏನೆಲ್ಲ ನೋಡಿದ್ವಿ. ಅವರೇನಾದ್ರೂ ಮಹಾಕೋಪ ಉದ್ರೇಕದಿಂದ ಹೊಡೆದು ಬಡಿದು ಬಂಧಿಸಿದರು, ಬಾಧಿಸಿದರು, ಪ್ರತಿ ಉತ್ತರ ಕೊಡದೆ. ಇದಿಲ್ಲಿದೆ ನೋಡಿ. ಅಂದ್ರೆ ಏನು? ಗುರುವಿನ ಸ್ಥಾನ ಇದು. ಆ ಗುರು ಆತ ಎಲ್ಲಿಂದ ಬಂದಿದ್ದಾನೆ? ಆದಿಗಣವಾಗಿರ್ಬಹುದು, ಅನಾದಿಗಣವಾಗಿರ್ಬಹುದು, ವಿರಕ್ತ ಆಗಿರಬಹುದು. ಅವನು ಒಮ್ಮೊಮ್ಮೆ ಏನಾಗುತ್ತೆ ಗೊತ್ತಾ, ಅವನು ನನಗೆ ಅನುಗ್ರಹ ಮಾಡುವಾಗ, ನನಗೆ ಕಲಿಸುವಾಗ, ನನಗೆ ಪಾಠವನ್ನು ಕೊಡುವಾಗ ಏನಾಗುತ್ತೆ, ಒಮ್ಮೊಮ್ಮೆ ಅವನು ನಾನು ಉತ್ತರ ಕೊಡದಿದ್ರೆ ಅವನು ಹೊಡಿಬಹುದು, ನನ್ನನ್ನು ಬಡಿಬಹುದು. ಒಮ್ಮೊಮ್ಮೆ ಬೇಡ, 1-2 ದಿವಸ ನಾನು ನಿನಗೆ ಪಾಠನೇ ಕಲಿಸೋಲ್ಲ, ನಿನ್ನ ರೂಮ್ನಲ್ಲಿ ಕೂಡ ಹಾಕ್ಬಿಡ್ತೀನಿ ಅಂತ ಬಂಧಿಸಬಹುದು. 1-2 ದಿವಸ ಊಟನೂ ಕೊಡದಿರಬಹುದು. ಅವಾಗ ಪ್ರತಿ ಉತ್ತರ ಕೊಡದೆ. ನೋಡಿ ಹೇಗಿದೆ ಶಿವಯೋಗ, ನೋಡ್ಕೊಳ್ಳಿ ಬಂಧುಗಳೇ. ಲೌಕಿಕದ ಜಡಾತ್ಮರಿಂದ ಕುಂದು ನಿಂದೆಗಳು ಬಂದು ಸೋಂಕಿದಲ್ಲಿ ಅವರಿಗೆ ಕೋಪವ ಮಾಡದೆ. ಶಿವಯೋಗ ನೋಡ್ರಿ ಹಾಗೇನೆ ಬರೋಲ್ಲ. ಇವಕ್ಕೆಲ್ಲ ಡೆಫಿನಿಷನ್ ಕೊಟ್ಟಿದ್ದಾರೆ. ಲೌಕಿಕದ ಜಡಾತ್ಮರಿಂದ ಕುಂದು ನಿಂದೆಗಳು ಬಂದು ಸೋಂಕಿದಲ್ಲಿ. ನಾನು ಹೇಳ್ತಾ ಇದ್ದೆ ನಿಮಗೆ ಏನಂದ್ರೆ, ಶಿವಯೋಗಿಗಳಿಗೆ ಬರುವಷ್ಟು ನಿಂದೆಗಳು ಕುಂದುಗಳು ನಿಮ್ಮ ಮನೆಯವರ ಆದಿಯಾಗಿ ಎಲ್ರು ನಿಮ್ ಬಗ್ಗೆ ಟೀಕಾ ಮಾಡ್ತಾರೆ. ಕೂತ್ಕೊಂಡ್ ಬಿಡ್ತಾನ್ರಿ, ಏನು ಕೆಲಸನೇ ಮಾಡೋಲ್ಲ, ಲಿಂಗ ಪೂಜೆ ಅಂತ ಅನ್ನೋದು. ಎದಕ್ಕೂ ಮನೆಯಲ್ಲಿ ಯಾವುದಕ್ಕೂ ಇವನ್ಗೆ ಸ್ಪಂದನನೇ ಮಾಡೋದಿಲ್ರಿ, ಹೆಚ್ಚು ಮಾತಾಡೋಲ್ಲ, ಮೌನವಾಗಿಯೇ ಇರ್ತಾನ್ರಿ, ಎಳ್ಳಷ್ಟು ನಮ್ ಜೊತೆ ಚರ್ಚೆಯಲ್ಲಿ ಭಾಗವಹಿಸೋದಿಲ್ಲ ಅಂತಾರೆ. ಲೌಕಿಕದ ಜಡಾತ್ಮರಿಂದ ಕುಂದು ನಿಂದೆಗಳು ಬಂದು ಸೋಂಕಿದಲ್ಲಿ. ಅವಾಗ ನಾವು ಕೋಪ ಮಾಡ್ಕೊಂಡ್ರೆ ಮತ್ತೆ ಶಿವಯೋಗದ ಉಪಯೋಗ ಏನು? ಕೋಪ ಮಾಡ್ಕೊಳ್ಬಾರ್ದು. ಅವರಿಗೆ ಕೋಪದ ಮಾಡದೆ ಗುರುಲಿಂಗ, ಯಾಕೆಂದ್ರೆ ಇಲ್ಲಿ ಮಹೇಶ ಸ್ಥಳ ಇದು. ಗುರುಲಿಂಗ ಧ್ಯಾನ ಮೌನದಲ್ಲಿ ನಿಕ್ರೋಧನಾಗಿ, ಅಲ್ಲಿ ನಿಷ್ಕಾಮಿ ಅಂದ್ರು, ಇಲ್ಲಿ ನಿಕ್ರೋಧನಾಗಿ ಇರುವವನೇ ಸುಬುದ್ಧಿ ಎನಿಸುತ್ತಾನೆ. ಹೀಗಿದೆ ನೋಡಿ ಶಿವಯೋಗ. ಸುಬುದ್ಧಿ ಹಸ್ತ ಅಂದ್ರೆ ಏನು? ಯಾರೇ ನಿಮಗೆ ಏನೇ ಕೂಗಾಡ್ಲಿ, ಮಾತಾಡ್ಲಿ, ಏನೇ ಅದು ಗುರು ರೂಪನಲ್ಲಾಗ್ಲಿ, ಅದಕ್ಕೆ ನಮ್ಮ ಹಿರಿಯ ಶರಣರು ಹೇಳ್ತಿರ್ತಾರೆ, ನಿಮ್ಗೆ ಯಾರಾದ್ರೂ ಹಾಗೆ ನಿಮಗೆ ಟೀಕೆ ಮಾಡ್ತಾ ಇರೋರು ಅವರು ಗುರು ರೂಪದಲ್ಲಿ, ಜಂಗಮ ರೂಪದಲ್ಲಿಯೇ ಬಂದಿರ್ತಾರಂತೆ ಭಾವಿಸಿ ನೀವು ಮಾತ್ರ ಕೋಪವ ಮಾಡದೆ ಗುರುಲಿಂಗ ಧ್ಯಾನ ಮೌನದಲ್ಲಿ ನಿಕ್ರೋಧನಾಗಿ. ಅವನಿಗೆ ಸುಬುದ್ಧಿ ಅಂತಾರೆ. ಎಲ್ರಿಗೂ ಸುಬುದ್ಧಿ ಹಸ್ತ ಅಲ್ಲ. ಹಸ್ತಗಳನ್ನ ಹೇಗೆ ಕೊಡ್ತಾ ಹೋಗಿದ್ದಾರೆ ನೋಡಿ ನೀವು. ನನಗೆ ಅತ್ಯಂತ ಪ್ರಿಯವಾದ ಹಸ್ತ ಅಂದ್ರೆ ನಿರಂಕಾರ ಹಸ್ತ. ಶಿವಾಜ್ಞೆಯಿಂದ, ಶಿವನ ಕೃಪೆಯಿಂದ, ಶಿವನ ಅನುಗ್ರಹದಿಂದ, ಶಿವನ ಒಂದು ಅವನು ಇಚ್ಛೆ ಮಾಡಿದ್ದರಿಂದ ಅಷ್ಟಭೋಗ ಮಹದೈಶ್ವರ್ಯಗಳು ನಮಗೆ ಲಭಿಸಿದಲ್ಲಿ ಮೂಲ ಅಹಂಕಾರದಿಂದ ಸಕಲ ಆತ್ಮರಲ್ಲಿ ದುರ್ಗುಣಿಯಾಗದೆ ಸದಾಚಾರ, ಸದ್ಭಕ್ತ, ಶರಣಗಣಗಳಲ್ಲಿ ಪ್ರೀತಿ, ಪ್ರೇಮ, ಜಂಗಮ ದಾಸೋಹದಲ್ಲಿ ಮಹಾ ನಿರ್ಲೋಭವುಳ್ಳವನು ನಿರಂಕಾರ ಹಸ್ತ. ನಿರಹಂಕಾರ, ಅಹಂಕಾರವನ್ನ ತ್ಯಜಿಸೋದಿದೆಯಲ್ಲ, ಏನಾಗುತ್ತೆ ಗೊತ್ತಾ? ಶಿವನ ಕೃಪೆಯಿಂದಲೇ ನನಗೆಲ್ಲ ಸಿಕ್ಕಿದೆ. ಈಗ ನಾನು ಮನೆ ಕಟ್ಕೊಂಡಿದ್ದೀನಿ, ಅನೇಕ ವಾಹನಗಳಿವೆ, ನನ್ನ ಹತ್ರ ಸಿರಿ ಸಂಪತ್ತಿ ಎಲ್ಲವೂ ಯಾರು ಕೊಟ್ರು ನನಗೆ? ಆತ್ನೇ ತಾನೆ. ಆದ್ರೆ ನಾನೇನಂತೀನಿ, ಅಯ್ಯೋ ಈ ಮನೆ ಕಟ್ಟೋಕೆ ನಾನು ಎಷ್ಟೊಂದು ಕಷ್ಟಪಟ್ಟಿದ್ದೀನಿ ಗೊತ್ತಾ, ಎಷ್ಟೊಂದು ದುಡ್ಡು ಗಳಿಸಿ ನಾನು
ಭೂಮಿ ಆಕಾಶ ಒಂದು ಮಾಡಿ ಇದನ್ನ ಕಟ್ಟಿದೀನಿ ಗೊತ್ತಾ ನಿಮಗೆ? ನನಗೇನಾದ್ರೂ ಯಾರಾದ್ರೂ ಸಹಾಯ ಮಾಡಿದ್ದಾರೆ ಏನು? ಯಾರು ಇಲ್ಲ. ನನ್ನ ಸಂಬಂಧಿಕರು ಏನ್ ಮಾಡಿಲ್ಲ. ನಾನೇ ಗಳಿಸಿ ಇದನ್ನ ಕಟ್ಟಿದೀನಲ್ಲ. ಅಹಂಕಾರ. ಅದು ನನ್ಬಾರ್ದು. ಅದು ನಿನ್ನೆನೂ ಬಂತು ವಚನದ ಇದರಲ್ಲಿ. ನಾನು ಏನೇ ಮಾಡಿದ್ರು ಅದು ಕೂಡ ಅದು ಆತನದೇ ಆಗಿದೆ. ಸಕಲಾತ್ಮರಲ್ಲಿ ದುರ್ಗುಣಿಯಾಗಿದೆ ಯಾಗದೆ ಅಂದ್ರೆ ಏನ್ ಹೇಳಿ? ಅವನಿಂದಲೇ ಇದು ನನಗೆಲ್ಲ ಲಭಿಸಿದೆ. ಸದಾಚಾರ, ಸದ್ಭಕ್ತ, ಶರಣಗಣಗಳಲ್ಲಿ ಪ್ರೀತಿ, ಪ್ರೇಮ, ಜಂಗಮ ದಾಸೋಹದಲ್ಲಿ. ಅದನ್ನ ಹೇಗೆ ಹೇಗೆ ನಾವು ಇರಬೇಕು? ಮನೆಗೆ ಬಂದವರನ್ನ ಹೇಗೆ ನಾವು ಅವ್ರಿಗೆ ಹೇಗೆ ನಾವು ಉಪಚರಿಸಬೇಕು? ಶರಣಗಣಗಳಲ್ಲಿ ಪ್ರೀತಿ, ಪ್ರೇಮ, ಜಂಗಮ ದಾಸೋಹದಲ್ಲಿ ನಿರ್ಲೋಭ, ನಿಷ್ಕಾಮ, ನಿಕ್ರೋಧ. ಇಲ್ಲಿ ನಿರ್ಲೋಭ. ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ ಮಾಡಿದೆ, ಇದನ್ ಮಾಡಿದೆ, ಅಷ್ಟು ಸ್ವಾಮೀಜಿಗಳಿಗೆ ಮನೆಗೆ ಕರ್ಕೊಂಡು ಪೂಜಾ ಮಾಡಿದೆ, ಅಲ್ಲೊಂದು ಉತ್ಸವ ಮಾಡಿದೆ, ಇದನ್ ಮಾಡಿದೆ, ಆ ದೇವಿಗೆ ಅದನ್ ಮಾಡಿದೆ, ಈ ದೇವರಿಗೆ ಇದನ್ ಮಾಡಿದೆ, ಆ ಜಾತ್ರಾ ಮಹೋತ್ಸವದ ಕಮಿಟಿ ಅಧ್ಯಕ್ಷ ನಾನೇ ಆಗಿದ್ದೆ. ಎಲ್ಲವನ್ನು ಅಹಂಕಾರ ಮೂಲಕವಾಗಿ ನಾವು ಮಾತಾಡ್ತೀನಿ ಹೊರತು ನಮ್ಮ ಶರಣದ ನೆಲೆಯಲ್ಲಿ ಅಹಂಕಾರಕ್ಕೆ 0.0. ನಿರಹಂಕಾರ ಹಸ್ತ ಅಂದ ತಕ್ಷಣ ನೀವು ಎಲ್ಲಿ ಬಂದಿದ್ದೀರಿ ಅಂದ್ರೆ ಶಿವಲಿಂಗಕ್ಕೆ ಬಂದಿದ್ದೀರಿ. ಇಲ್ಲಿ ಶಿವಲಿಂಗ ಪೂಜೆ ಮಾಡುವಾಗ ನೀವು ನಿರಹಂಕಾರ ಹಸ್ತ ಬೇಡ್ತಾನೆ ಶಿವಲಿಂಗ. ಅಹಂಕಾರವನ್ನ ಇಟ್ಟುಕೊಂಡು ನೀವೇನಾದರೂ ಈ ಶಿವಲಿಂಗದ ಆರಾಧನೆಯನ್ನ ನೀವು ಮಾಡ್ತೀರಂದ್ರೆ ಅದು ಆಗೋಲ್ಲ. ಹಸ್ತಗಳು ನೋಡಿ ಹೇಗಿರ್ಬೇಕು? ಒಂದು ಸುಚಿಸ್ತ ಹಸ್ತ, ಸುಬುದ್ಧಿಯ ಹಸ್ತ. ಇಲ್ಲಿ ನಿರಹಂಕಾರ ಹಸ್ತ. ಎಳ್ಳು ಕಾಳಿನಷ್ಟು ಅಹಂಕಾರ ಏನಾದ್ರೂ ನಿಮ್ಮಲ್ಲಿ ಗೋಚರಿಸ್ತಾ ಇದ್ರೆ ಇದು ಅಗ್ನಿ ತತ್ವ ರೀ. ಅಗ್ನಿ ತತ್ವ ಇಲ್ಲಿ ಬೆಂಕಿ. ಇದು ಬೆಂಕಿ ಸುಟ್ಟು ಹೋಗ್ಬಿಡ್ತೀರಾ. ಮುಂದೆ ಇಲ್ಲೇನು ಇಲ್ವೇ ಇಲ್ಲ. ಮುಂದೆ ಶಿವಯೋಗ ಏನೂ ಇಲ್ಲ. ಅಹಂಕಾರ ಅದು ಬೆಂಕಿಯ ಸ್ವರೂಪ. ಈಗೋ ಅಂತಾರೆ ಇಂಗ್ಲಿಷ್ನಲ್ಲಿ. ಈಗೋ EGO ಅಂದ್ರೆ ಎಡ್ಜಿಸ್ ಗಾಡ್ ಔಟ್ ಅಂತೆ. ಅದರ ಅರ್ಥ ನನ್ನ ದೇಹದಲ್ಲಿರುವ ಆ ಲಿಂಗವನ್ನ, ನನ್ನ ಪರಮನನ್ನ ನನ್ನ ದೇಹದಿಂದ, ನನ್ನ ಆತ್ಮದಿಂದ ಎಲ್ಲವನ್ನ ನನ್ನ ಪರಮನನ್ನ ನನ್ನಿಂದ ಬೇರ್ಪಡಿಸ ಮಾಡೋದಕ್ಕೆ ಕಾರಣ ಏನಂದ್ರೆ ಈ ಅಹಂಕಾರ. ಈಗೋ ಎಡ್ಜಿಸ್ ಗಾಡ್ ಔಟ್ ಅಂತ ಕರೀತಾರೆ. ಹೀಗಾಗಿ ಈ ಹಸ್ತ ಏನಿದೆ ನೋಡಿ, ಈ ಸ್ಥಳಕ್ಕೆ ಬಂದಾಗ ಅಹಂಕಾರ ಇಲ್ಲ. ಎಂದೂ ಅಹಂಕಾರ ಏನಾದ್ರೂ ನೀವು ತಗೊಂಡ್ ಬಂದ್ರೆ ನಾನು ಹಾಗೆ, ನಾನು ಹೀಗೆ, ನನ್ನ ಮನೆ, ನನ್ನ ಏನು ಇಲ್ಲಿ ನಡೆಯೋಲ್ಲ. ಶಿವಲಿಂಗದ ಆರಾಧನೆ ಅಗ್ನಿತತ್ವ ಇರೋದ್ರಿಂದ ನಿರಹಂಕಾರ ಹಸ್ತನಾಗಿ ನಾನು ಇಲ್ಲಿ ಶಿವಲಿಂಗದ ಪೂಜೆ ಮಾಡಬೇಕಾಗ್ತಾ ಇದೆ. ಸುಮನ ಹಸ್ತ ಅಂತ ಬಂತು ನೋಡಿ. ಎಲ್ಲಿಗೆ ಬಂತು? ಈಗ ನಾವು ಜಂಗಮಲಿಂಗಕ್ಕೆ ಬಂದ್ವಿ. ಇದನ್ನ ನಾನು ಹೇಳ್ಬೇಕು. ನಾನು ಏಕೆ ವೀರಶೈವನಲ್ಲ, ನಾನು ಏಕೆ ಹಿಂದೂ ಅಲ್ಲ ಅಂದ್ರೆ ಪ್ರವೃತ್ತಿ ಲೋಕದ ಜಡಾತ್ಮರಂತೆ, ಲೌಕಿಕದ ಲೋಕದ ಜನರಂತೆ ಜಡಾತ್ಮರು ಅಂತ ಶರಣರು ಕರೀತಾ ಇದ್ದಾರೆ. ವಾರ, ತಿಥಿ, ನಕ್ಷತ್ರ, ಹುಣ್ಣಿಮೆ, ಅಮಾವಾಸ್ಯೆ, ಪಂಚರಾತ್ರಿ, ಶುಭ ಅಶುಭ, ಹೋಮ ನೇಮ, ತೀರ್ಥಯಾತ್ರೆ, ಹಠಯೋಗ ಇವೆಲ್ಲ ಶೈವ ಕರ್ಮಗಳು. ಈ ಮೊದಲಾದ ನಡತೆಗಳ ಮೋಹಿಸದೆ ಸದ್ಭಕ್ತ ಶರಣಗನ ಶ್ರೀ ಗುರು ಲಿಂಗ ಜಂಗಮದ ತೀರ್ಥ ಪ್ರಸಾದದಲ್ಲಿ ಮೋಹ ಉಳ್ಳಾತನೇ ಸುಮನಹಸ್ತನಂತಾಣೆ. ಏನ್ ಮಾಡೋದು ಹೇಳಿ? ಲಿಂಗವಂತರ ಕರ್ಮ ಇದು. ಲಿಂಗವಂತರು ಎದೆ ಮೇಲೆ ಲಿಂಗವೇನೋ ಇದೆ. ಈ ಹಸ್ತಗಳ ಬಗ್ಗೆ ಪ್ರಜ್ಞೆ ಇರದೇ ಇರೋದ್ರಿಂದ ಎಷ್ಟೋ ಇನ್ನು ಸೋಮವಾರ ಮಂಗಳವಾರ ಅನ್ನೋದು, ಆ ತಿಥಿ ಈ ತಿಥಿ ಅನ್ನೋದು, ನಕ್ಷತ್ರ ಏನೇನೋ ಹೇಳ್ತಾ ಹೋದ್ರು. ಆ ನಕ್ಷತ್ರದಲ್ಲಿ ಹುಟ್ಟಿದ್ರು, ಈ ನಕ್ಷತ್ರದಲ್ಲಿ ಹುಟ್ಟಿದ್ರು, ರೋಹಿಣಿ ನಕ್ಷತ್ರ ಅಂದ್ರು. ಆ ಬಸವಣ್ಣನವರಿಗೂ ಕೂಡ ಯಾವ ತಿಥಿ ನಕ್ಷತ್ರಗಳನ್ನ ಇವ್ರು ಹೇಳ್ಬಿಟ್ರು. ಹುಣ್ಣಿಮೆ, ಅಮಾವಾಸ್ಯೆ ಅಂದ್ರೆ ಅದು ದೆವ್ವ, ಅಲ್ಲಿ ಕರೆವ್ವ, ಏನೇನೋ ಹೇಳ್ತಾ ಇದ್ರು. ಹುಣ್ಣಿಮೆ ಅಂದ್ರೆ ಅದು ಏನದ ಅರ್ಥ? ಏನು ಅರ್ಥ ಹೇಳಿ? ಅಮಾವಾಸ್ಯೆ ದಿನ ಮುಸ್ಲಿಮರಲ್ಲಿ ಮದುವೆ ಮಾಡ್ತಾರೆ. ಅನೇಕ ಆಫ್ರಿಕನ್ ಕಂಟ್ರಿಯಲ್ಲಿ ಎಷ್ಟೋ ಅವ್ರು ಅಮಾವಾಸ್ಯೆ ಹುಣ್ಣಿಮೆ ಅಂತ ಗೊತ್ತೇ, ಅವರೆಲ್ಲ ಸತ್ತು ಹೋಗ್ಬಿಟ್ಟಿದಾರೇನು? ಪಂಚರಾತ್ರಿ ಅನ್ನೋದು, ಶುಭ ಅಶುಭ, ಯಾವಾಗ್ಲೂ ಒಂದು ಬೆಕ್ಕು ಅಡ್ಡ ಹೋದ್ರೆ ಅದಕ್ಕೊಂದು ಏನೋ ಹೇಳಿದ್ರಲ್ಲಪ್ಪ. ಹಲ್ಲಿ ಮೈ ಮೇಲೆ ಬಿದ್ರೆ ಹಲ್ಲು ಶಕುನ ಅಂತಂದ್ರು. ಹಲ್ಲಿ ಲೊಚ 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 ಅಂದ್ರೆ ಅದನ್ನ ಎನಿಸಿದ್ರು. ಮನೆಯಲ್ಲಿ ಹೋಮ ಮಾಡಿದ್ರು. ಏನದ್ರ ಅರ್ಥ? ನೇಮಗಳನ್ನ ಇಟ್ಕೊಂಡ್ರು. ಆ ನೇಮ ಅಂದ್ರು, ಈ ನೇಮ ಅಂದ್ರು, ಹಾಲು ನೇಮ, ಕೆನೆ ನೇಮ, ಬೆಣ್ಣೆ ನೇಮ, ನಮ್ಮ ವಚನಗಳಲ್ಲಿವೆ. ಅದು ನೀವೆಲ್ರಿಗೂ ಗೊತ್ತದು. ನಾನು ಮತ್ತೆ ಪುನಃ ಹೇಳಕ್ ಹೋಗಲ್ಲ. ಪುಣ್ಯ ಬರುತ್ತೆ ಅಂತ ತೀರ್ಥಯಾತ್ರೆ ಮಾಡು ಅಂತ ಹೇಳಿದ್ರಲ್ಲ, ಹೇಗೆ ಬರುತ್ತೆ ಹೇಳಿ? ಅದು ಏನ್ ತೀರ್ಥ ಅಲ್ಲಿ ಸಿಗೋದು ನಿಮಗೆ? ತೀರ್ಥಯಾತ್ರೆ, ಪವಿತ್ರ ಯಾತ್ರೆ ಅಂತ ಹೇಳಿದ್ರು. ಹೋಗೋದೇ ಹೋಗೋದು. ಯಾಕೆ ದೇಹದಲ್ಲಿರುವ ಲಿಂಗ ಕಾಣಿಸ್ಲಿಲ್ವಲ್ಲ? ಇಲ್ಲಿರುವ ಲಿಂಗ ಆ ಜಂಗಮ ಲಿಂಗ. ಇದು ಆ ಲಿಂಗವನ್ನ
ನಾನು ಆರಾಧನೆ ಮಾಡಿದೆ, ತೀರ್ಥಯಾತ್ರೆ ಕರ್ಕೊಂಡು ಅವ್ನು ಹುಡುಕ್ತಾ ಹೋದ್ನಲ್ಲ. ಅಲ್ಲಿ ಹೋಗಿ ಏನ್ ಮಾಡಿದೆ, ಒಂದ್ ಕಾಲ್ ಮೇಲೆ ನಿಲ್ಲೋದು, ಎರಡ್ ಕಾಲ್ ಮೇಲೆ ತಲೆ ಕೆಳಗೆ ಮಾಡಿ ನಿಲ್ಲೋದು. ಹಠಯೋಗ, ಅನೇಕ ಯೋಗಗಳನ್ನ ಇವ್ರು ಕಲಿಸ್ಬಿಟ್ರು, ಹಠಯೋಗ ಕಲಿಸ್ಬಿಟ್ರು. ಏನ್ ಮಾಡೋದು ಹೇಳಿ, ಏನು ಮೌನ ಅನುಷ್ಠಾನದಲ್ಲಿದ್ದಾರೆ, ಅವ್ರು ಯಾರ ಜೊತೆ ಮಾತಾಡೋಲ್ಲ. ಏನಿದು? ಯಾಕೆ? ಏನಾಗುತ್ತೆ ಮೌನ ಅನುಷ್ಠಾನದಿಂದ? ಏನ್ ಅವ್ರಿಗೆ ಪ್ರಯೋಜನ ಆಗ್ಬೇಕಾಗಿದೆ? ಮಾತಾಡೋದು ಬೇಡ್ವೆ? ನೀವು ಮಹಾಜ್ಞಾನಿಯಾಗಿದ್ರೆ ಮಾತಾಡಿ ಸಮಾಜವನ್ನು ಉದ್ಧರಿಸಬೇಕಲ್ವೇ? ಮೌನ ಅನುಷ್ಠಾನದಲ್ಲಿದ್ದಾರೆ, ಏನೇನೋ ಕತೆಗಳನ್ನ ಶೈವ ಕರ್ಮಗಳು ಅಂತ ಕರೆದು ಬಿಟ್ರಿ ಇವ್ರಿಗೆಲ್ಲ. ಈ ಮೊದಲಾದ ನಡತೆಗಳ ಮೋಹಿಸದೆ ಸದ್ಭಕ್ತ ಶರಣಗಳ ಶ್ರೀ ಗುರುಲಿಂಗ ಜಂಗಮದ ತೀರ್ಥ ಪ್ರಸಾದದಲ್ಲಿ ಮೋಹ ಉಳ್ಳಾತನೆ ಸುಮನ ಹಸ್ತ. ಸುಮನ ಹಸ್ತ ಅಂದ್ರೆ ಜಂಗಮ ಲಿಂಗಕ್ಕೆ ಅವನೇನ್ ಬೇಡ್ತಿದ್ದಾನೆ ಅಂದ್ರೆ ಸುಮನ ಹಸ್ತ ಬೇಕು ನಿಮ್ಮದು. ನಿಮಗೇನಾದ್ರೂ ಇದರಲ್ಲಿ ನಂಬಿಕೆ ಇದ್ರೆ, ವಾರ ತಿಥಿ ನಕ್ಷತ್ರ ಹುಣ್ಣಿಮೆ ಇಂಥವೇನ್ರಿ ಇದ್ರೆ, ಈ ಹಸ್ತಾನೆ ನಮಗೆ ಅದು ಅಲ್ಲ ಅದು ಸುಮನ ಹಸ್ತ ಅನಿಸೋಲ್ಲ. ಮುಂದೆ ಬಂದಾಗ ಪ್ರಸಾದ ಲಿಂಗ ಸುಜ್ಞಾನ ಹಸ್ತ ಬೇಡ್ತಾ ಇದೆ. ಅದು ಏನು? ಅಂಗ ವಿಷಯಗಳನ್ನ ಇಷ್ಟ ಲಿಂಗಕ್ಕೆ ಭೃತ್ಯರೆನಿಸಿ, ಪ್ರಾಣಾದಿ ವಾಯುಗಳ ಪ್ರಾಣಲಿಂಗಕ್ಕೆ, ಕರಣಾದಿಗಳ ಭಾವಲಿಂಗಕ್ಕೆ ದಾಸರೆನಿಸಿ ಅವ್ರನ್ನೆಲ್ಲ ಅಲ್ಲಿ ನೇಮಿಸ್ಬೇಕು. ಯು ಹ್ಯಾವ್ ಟು ಸರ್ವ್ ದೆಮ್ ಅನ್ನೋ ಹಾಗೆ ಸರ್ವಾವಸ್ಥೆಗಳನ್ನೆಲ್ಲ ಪ್ರಸಾದ ಲಿಂಗದ ಕಿರಣಗಳಾಗಿ ಭದ್ರಗಜದಂತೆ ಲಿಂಗವಂತ ಧರ್ಮದಲ್ಲಿ ವ್ಯವಹರಿಸಿ ಯಾರು ಇಂಥವರನ್ನ ಬಳಲಿಸುತ್ತಾರೋ ಅಂತಹ ಪರವಾದಿಗಳಿಗೆ ಅಂಕುಶನಾಗಿ ನಿರೋಧಕನಾಗಿರುವನೇ ಸುಜ್ಞಾನ ಹಸ್ತನಾಗಿದ್ದಾನೆ. ಅಂದ್ರೆ ಏನಂದ್ರೆ, ಈ ಪ್ರಸಾದ ಲಿಂಗದಲ್ಲಿ ನಾನು ಭದ್ರಗಜದಂತೆ ಲಿಂಗವಂತ ಧರ್ಮದಲ್ಲಿ ವ್ಯವಹರಿಸಿ ಯಾರು ಇಂಥವರನ್ನು ಬಳಲಿಸುತ್ತಾರೆ ಅಂದ್ರೆ ಏನ್ ಗೊತ್ತಾ? ಈ ನನ್ನ ಆಚರಣೆಗಳನ್ನ, ನನ್ನ ನಂಬಿಕೆಗಳನ್ನ, ನನ್ನ ತತ್ವಗಳನ್ನ, ನನ್ನ ಸಿದ್ಧಾಂತಗಳನ್ನ ಅವರು ಸೇರೋಲ್ಲ, ಟೀಕಿಸುತ್ತಾರೆ, ಬೈತಾರೆ, ನನಗೆ ತೊಂದರೆ ಕೊಡ್ತಾರೆ. ಅದನ್ನ ನಾನು ಸುಜ್ಞಾನ ಹಸ್ತದಿಂದ ಪರವಾದಿಗಳಿಗೆ ಅಂಕುಶನಾಗಿ ನಿರೋಧಕನಾಗಿರಬೇಕು. ಸುಜ್ಞಾನ ಹಸ್ತ ನನ್ನ ಧರ್ಮ ಹಾಗೆ ಹೇಳ್ತಾ ಇದೆ, ನಾನು ಏನ್ ಮಾಡ್ಲಿ? ನನ್ನ ಧರ್ಮ ನನಗೇನ್ ಹೇಳ್ತಾ ಇದೆ? ನನ್ನ ಶರಣ ಧರ್ಮ ನನಗೇನ್ ಹೇಳ್ತಾ ಇದೆ? ನನ್ನ ವಚನಗಳು ನನಗೇನ್ ಹೇಳ್ತಾ ಇದಾವೆ ಅಂದ್ರೆ, ವಾರ ತಿಥಿ ನಕ್ಷತ್ರ ಹುಣ್ಣಿಮೆ ಅಮಾವಾಸ್ಯೆ ಇಂಥ ಎಲ್ಲ ಮೂಢನಂಬಿಕೆಗಳನ್ನ ನಂಬಬೇಡ ಅಂತ ಹೇಳ್ತಾ ಇದೆಯಪ್ಪ. ದಯವಿಟ್ಟು ನಾನು ಅದರಲ್ಲಿ ಅಪಾರವಾದ ನಂಬಿಕೆಯನ್ನು ಇಟ್ಟಿದ್ದೀನಿ, ನನ್ನ ಶರಣರ ತತ್ವಗಳಲ್ಲಿ. ದಯವಿಟ್ಟು ಯು ಡೋಂಟ್ ಡಿಸ್ಟರ್ಬ್ ಮೀ. ನನ್ನ ತತ್ವಗಳು ನಿನ್ನ ನಂಬಿಕೆಯಲ್ಲಿ ಇಲ್ವಲ್ಲ, ನೀನ್ ಬಿಟ್ಟು ಬಿಡು. ಆದರೆ ನನ್ನನ್ನು ಕಾಡಬೇಡ, ನನ್ನ ತತ್ವಗಳಿಗೆ ನೀನು ಅಡ್ಡಿ ಮಾಡಬೇಡ, ಟೀಕಿಸಬೇಡ. ಅದನ್ನ ಪರವಾದಿಗಳಿಗೆ ಅಂಕುಶನಾಗಿ ನಿರೋಧಕನಾಗಿರುವನೆ ಸುಜ್ಞಾನ ಹಸ್ತ ಅಂದಾಗ ಜ್ಞಾನ ಬೇಕಲ್ಲ. ಎದರ ಜ್ಞಾನ ಬೇಕು? ಶಿವಜ್ಞಾನ ಬೇಕು. ಯಾವ ಶಿವಜ್ಞಾನ ಬೇಕು? ಯಾಕೆ ನಾನು ಇವುಗಳನ್ನೆಲ್ಲ ನಂಬಲ್ಲ ಅನ್ನೋದು ಹೇಳೋಕೆ ಜ್ಞಾನ ಬೇಕಾಗ್ತಾ ಇದೆ. ಅದಕ್ಕೆ ಸುಜ್ಞಾನ ಹಸ್ತ ಅಂತ ಹೇಳ್ತಾರೆ. ಇದನ್ನೆಲ್ಲ ನಾನು ಯಾಕೆ ನಂಬಲ್ಲ ಅಂದ್ರೆ, ಶೋಷಣೆಯ ಪ್ರತೀಕ ಇದು. ಏನು ಶೋಷಣೆಯ ಪ್ರತೀಕ? ಇವುಗಳನ್ನೆಲ್ಲ ಹೇಳೋಕೊಬ್ರು ಬೇಕಲ್ಲ. ಈ ವಾರ ಚೆನ್ನಾಗಿದೆಯಾ, ಈ ತಿಥಿ ಚೆನ್ನಾಗಿದೆಯಾ, 1,00,000 ಜನ ಇದರಲ್ಲಿ ತೊಡಗಿಕೊಂಡಿದಾರಲ್ಲ. ನಾವು ಹೋಗ್ತೀವಿ, ಅವ್ರು ಹೇಳ್ತಾರೆ. ನಾವೇ ಹೋಗಿ ಕೇಳ್ತಾ ಇರ್ದಿದ್ರೆ ಅವ್ರು ಯಾಕೆ ಹೇಳ್ತಿದ್ರು? ಹೀಗಾಗಿ ನನ್ನ ಶರಣರು ಏನ್ ಹೇಳಿದ್ರಂದ್ರೆ, ನಮ್ಮಲ್ಲಿ ಇವು ಇಲ್ಲ. ಯಾಕೆಂದ್ರೆ ಸೈಂಟಿಫಿಕಲಿ ನೋಡಿ, ನೀವು ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಅಂತ ಮಾತಾಡುವಾಗ ಸೋಮವಾರ ಮಂಗಳವಾರ ಅಂದಾಗ ನಮ್ಮ ಅನುಕೂಲಕ್ಕಾಗಿ ನಾವು ಮಾಡ್ಕೊಂಡಿದೀವಿ. ಎಂದು ಬರ್ತೀಯೋ ಮಂಗಳವಾರ ಬರ್ತೀನಿ, ಎಂದು ಹೋಗ್ತೀಯೋ ಶುಕ್ರವಾರ ಹೋಗ್ತೀನಿ. ಅದು ಟೈಮ್ ಲಿಮಿಟ್ ಹೇಳೋಕೆ ಮಾಡ್ಕೊಂಡಿದೀವಿ, ನಮ್ಮ ಅನುಕೂಲಕ್ಕಾಗಿ ನಾವು ಮಾಡ್ಕೊಂಡಿದೀವೇ ಹೊರತು ಅದರಲ್ಲಿ ಪವಿತ್ರ ಅಪವಿತ್ರ ಅನ್ನೋದೇನಿರುತ್ತೆ ಹೇಳಿ? ತಿಥಿ, ತಾಯಿಗೆ ಪ್ರಸವ ವೇದನೆ ಬರ್ತಾ ಇದೆ, ಅವಳಿಗೆ ಡೆಲಿವರಿ ಆಗುತ್ತೆ, ಮಗು ಹೊರಗೆ ಬರುತ್ತೆ, ಅದು ತಿಥಿ ನೋಡೋದು. ಅದಕ್ಕೊಂದು ಮತ್ತೆ ನಕ್ಷತ್ರ ಅಂತೆ. ಹಾಗೇನೆ ಚಂದ್ರ ಶುಕ್ಲ ಪಕ್ಷ ಕೃಷ್ಣ ಪಕ್ಷ, ಅವನು ಕಡಿಮೆ ಆಗೋದು, ದೊಡ್ಡದಾಗೋದು, ಅವನು ಸೂರ್ಯನ ಸುತ್ತಾಕೋದು, ಯಾವಾಗ ದೂರ ಆಗುತ್ತೆ ಅವನು ಅಮಾವಾಸ್ಯೆ ಆಗ್ತದೆ, ಯಾವಾಗ ಅವನು ಭೂಮಿಯ ಸಮೀಪ ಇರ್ತಾ ಅವನು ಅತ್ಯಂತ ಇದರಿಂದ ಕಾಣ. ದಿಸ್ ಇಸ್ ಎ ಸೈನ್ಸ್. ನಮ್ ಶರಣರ ಸೈನ್ಸ್ ಅನ್ನೇ ಹಿಡ್ಕೊಂಡು ಹೋದ್ರೆ ಹೊರತು ಈ ಹುಚ್ಚರ ತರ ಹುಣ್ಣಿಮೆ ಚೆನ್ನಾಗಿರುತ್ತೆ, ಅಮಾವಾಸ್ಯೆ ಇದಿರ ಏನ್ ಮಾಡಿಬಿಟ್ರು ಹೇಳಿ? ಅಮಾವಾಸ್ಯೆ ದಿವಸ ದೇವುಗಳು ಅಡ್ಡಾಡ್ತಿವೆ, ಆ ದಿವಸ ನೀವು ಶಾಂತಿ ಮಾಡ್ಬೇಕು, ಆ ಪೂಜೆ ಮಾಡ್ಬೇಕು, ಪ್ರಾಣಿ ಬಲಿ ಕೊಡ್ಬೇಕು, ಏನೇನೋ ಹೇಳ್ಬಿಟ್ರು. ಶುಭ ಅಂತ ಹೇಳಿದ್ರು, ಅಶುಭ ಅಂತ ಹೇಳಿದ್ರು, ಆ ದಿಕ್ಕು ಶುಭ, ಈ ದಿಕ್ಕು ಅಶುಭ ಅಂತ ಹೇಳಿದ್ರು, ಆ ಅಡಿಗೆ ಮನೆ ಆ ದಿಕ್ಕಿನಲ್ಲಿ ಇರ್ಬೇಕಂದ್ರು, ವಾಸ್ತು ಹೇಳಿದ್ರು. 1-2 ಮುಗ್ಧ ಜನರನ್ನ ಶೋಷಣೆ ಮಾಡಿ 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 ಮಾಡಿ
ನಿಮ್ಮ ಮಗಳಿಗೆ ಬೇಗ ಮದುವೆ ಆಗ್ಬೇಕಾದ್ರೆ ನೀವು ಆ ತೀರ್ಥಯಾತ್ರೆ ಮಾಡ್ಕೊಂಡು ಬನ್ನಿ. ಅಲ್ಲಿಯ ಒಬ್ಬ ಪೂಜಾರಿಗೆ ಇವನು ಹೇಳೋನು, ಅವ್ರ ಜೊತೆ ಕಾಂಟ್ಯಾಕ್ಟ್ ಇವಂದು, ಅಲ್ಲಿ ಹೋಗಿ ಆ ಒಂದು ಪೂಜೆ ಮಾಡ್ಕೊಂಡು ಬನ್ನಿ ಅಂದ್ರೆ ಶೋಷಣೆಯಾಗಿ ದೇವರನ್ನ ಬಳಸಿಕೊಂಡ್ರಲ್ಲ. ನನ್ನ ಧರ್ಮ ಅದನ್ನ ಯಾಕೆ ಒಪ್ಲಿಲ್ಲ ಅಂದ್ರೆ ಅತ್ಯಂತ ಕಡು ಬಡವರು ಶ್ರಮಿಕ ವರ್ಗದವರೇ ಹೆಚ್ಚು ಜನ ಇದಕ್ಕೆ ಬಂದ್ಬಿಟ್ರು. ಅವನ್ಗೆ ಎಲ್ಲಿ ದುಡ್ಡು ತರೋದ್ರಿ ಇದಕ್ಕೆಲ್ಲ? ಶಾಂತಿಗಾಗಿ ಹೋಮ ಮಾಡೋಕೆ, ಇದು ನೇಮ ಮಾಡೋಕೆ, ತೀರ್ಥಯಾತ್ರೆ ಮಾಡೋಕೆ, ಅದಕ್ಕೆ ಅವರೊಂದು ನನ್ನ ಕಾಲೇ ಕಂಬ. ನನ್ಗೆ ಆಗೋಲ್ಲ ರೀ ಆ ತೀರ್ಥಯಾತ್ರೆ ಮಾಡೋಕೆ, ನನ್ನ ದೇಹವೇ ದೇಗುಲ ಅಂತ ಅಂದ್ರು. ಯಾಕಂದ್ರೆ ನಾವು ಗೊತ್ತಾಗಿತ್ತು, ಇದೆಲ್ಲ ಗೊತ್ತಾಗಿತ್ತು. ಆ ಜ್ಞಾನವನ್ನ ನಾನು ಪಡ್ಕೊಂಡೆ. ಸುಜ್ಞಾನ ಹಸ್ತ ಅಂದ್ರೆ ನನ್ನ ಶರಣರ ವಚನಗಳ ಜ್ಞಾನವನ್ನ ಪಡೆದುಕೊಂಡು ನಾನು ಸುಜ್ಞಾನ ಹಸ್ತನಾಗಿದ್ದೇನೆ ಈ ಪ್ರಸಾದ ಲಿಂಗದ ಆರಾಧನೆಯಲ್ಲಿ. ಮಹಾಲಿಂಗಕ್ಕೆ ಬಂದಾಗ ಸದ್ಭಾವ ಹಸ್ತ, ವೇದ ಮಂತ್ರ ಕ್ರಿಯಾ ದೀಕ್ಷೆಗೆ ಹೊರಗಾದ ಭೂ ಪ್ರತಿಷ್ಠೆಯ ದೈವವೆಂದು ಆರಾಧಿಸುವ ಜೀವಾತ್ಮರಿಗೆ ವಂದಿಸದೆ ಅವರನ್ನ ಕ್ರಿಮಿ ಕ್ರೀಟ ಪ್ರಾಣಿಯಂತೆ ಕಂಡು ಚಿದ್ಘನ ಮಹಾಲಿಂಗದ ಶೇಷಾನಂದದಲ್ಲಿ ಲೋಲುಪ್ತನಾಗಿರುವನೇ ಒಂದು ಸದ್ಭಾವ ಹಸ್ತನಾಗಿದ್ದಾನೆ ಅಂದಾಗ ನಾವು ಮಹಾಲಿಂಗದ ಆರಾಧನೆಯಲ್ಲಿ ಬಂದಾಗ ಈ ಅನೇಕ ಈ ಹೊರಗಡೆ ಇರುವ ಭೂ ಪ್ರತಿಷ್ಠೆಯ ದೈವ ಏನಿದೆಯಲ್ಲ, ಜೀವಾತ್ಮರಿಗೆ ವಂದಿತ, ಅವನು ದೀಕ್ಷೆನೂ ತಗೊಂಡಿಲ್ಲ, ದೀಕ್ಷೆಗೆ ಹೊರಗಾದವನು ಅವನು. ಇಲ್ಲಿ ಅನೇಕ ದೈವಗಳನ್ನ ಅವನು ಆರಾಧಿಸ್ತಾ ಹೋಗ್ತಾನ್ರಿ. ನಿಮ್ಗೆ ಗೊತ್ತು, 36 ಕೋಟಿ ದೈವಗಳನ್ನ ನಿರ್ಮಾಣ ಮಾಡಿದ್ರು. ಆಕಳ ಬಾಲಲ್ಲಿ, ಆಕಳ ಕಾಲಲ್ಲಿ, ಆಕಳ ಮುಖದಲ್ಲಿ, ಆಕಳ ಕಣ್ಣಲ್ಲಿ. ನಾವು ಚಿಕ್ಕವನಿರುವಾಗೆಲ್ಲ ನೋಡ್ತಿದ್ದೆ, ಯಾರಾದ್ರೂ ಮನೆಗೆ ಹೋದ್ರೆ ಆ ಗೋಡೆ ಮೇಲೆ ಒಂದು ಆಕಳು, ಕಾಮಧೇನು ಏನೋ ಅಂತಿದ್ರು, ನಂದಿನೇನೋ ಏನೋ ಅಂತ, ಅವಳು ಎಲ್ಲ ಆಕಳ ಮೇಲೆಲ್ಲ ಅನೇಕ 36 ಕೋಟಿ ದೈವಗಳನ್ನ. ಅಂತಹ ಆರಾಧಿಸುವ ಜೀವಾತ್ಮರಿಗೆ ವಂದಿಸದೆ ಅವರನ್ನ ಕ್ರಿಮಿಕೀಟ ಪ್ರಾಣಿಯಂತೆ ಕಂಡು. ಯಾಕೆ ಹೇಳಿ? ಮೆದುಳಿದೆ ತಲೆಯಲ್ಲಿ, ಆದ್ರೆ ಅದು ಆಲೋಚನೆನೇ ಮಾಡೋಲ್ಲ, ಚಿಂತನೆನೇ ಮಾಡೋದಿಲ್ಲ ಅಂದ್ಮೇಲೆ ಅದು ಕ್ರಿಮಿಕೀಟ ಪ್ರಾಣಿನೇ ಅಲ್ವೇ ಆ ಮನುಷ್ಯ? ಅಂತಹ ಜೀವಾತ್ಮರಿಗೆ ವಂದಿಸದೆ ನಾನೇನ್ ಮಾಡ್ತಾ ಇದ್ದೀನಂದ್ರೆ ಆ ಆಜ್ಞಾಚಕ್ರದಲ್ಲಿರುವ 3ನೆಯ ಕಣ್ಣಿನಲ್ಲಿರುವ ಚಿದ್ಗನ ಮಹಾಲಿಂಗದ ಶೇಷಾನಂದದಲ್ಲಿ ಲೋಲುಪ್ತಿಯಾಗಿರ್ತಾ ಇದ್ದಾನೆ. ಅದಕ್ಕೆ ನನಗೇನಂತಾರೆ, ಆ ಭಾವನೆಯಲ್ಲಿ ನಾನು ಇರ್ತಾ ಇರೋದ್ರಿಂದ ನನಗೆ ಸದ್ಭಾವ ಹಸ್ತ ಇಲ್ಲಿ ಲಭಿಸ್ತಾ ಇದೆ ಬಂಧುಗಳೇ. ನಿರ್ನಾಮ ಹಸ್ತ ಅಂದ್ರೆ ಎಲ್ಲಿಗೆ ಬಂದ್ರಿ ಈಗ? ನಿರ್ನಾಮ ಹಸ್ತ ಅಂತ ನಿಷ್ಕಲ ಲಿಂಗಕ್ಕೆ ಬಂದ್ರಿ. ಇಲ್ಲಿ ಏನಂದ್ರೆ, ಇಲ್ಲಿ ಬಂದಾಗ ನಾನು ಏನಂತಿದ್ದೀನಿ ಅಂದ್ರೆ, ಅಷ್ಟಾವರಣವೇ ಅಂಗವಾಗಿ, ಪಂಚಾಚಾರವೇ ಪ್ರಾಣವಾಗಿ, ಅರ್ಚನೆ ಅರ್ಪಣೆ ಅವಧಾನಗಳೇ ಭಾವವಾಗಿ ಸದ್ಭಕ್ತಿ ಕ್ಷೇತ್ರದಲ್ಲಿ ನೆಲೆಸಿರುವ ಶ್ರೀ ಗುರುಲಿಂಗ ಜಂಗಮರನ್ನ ಆರಾಧಿಸಿ ಅವರ ಕೃಪಾಪಾತ್ರರಾದ ಬೆಳಗಿನೊಳಗೆ ಬೆಳಗಾಗಿ ಹಾಗೂ ಪ್ರಮಥಗನ ಮಾರ್ಗವನರಿಯದ ಪಾಶಬದ್ಧ ಮೂಢಾತ್ಮರ ಸಂಗ ಮಾಡದೆ ನಿಷ್ಕಳ ಲಿಂಗದ ಸುಗುಣಾನಂದದಲ್ಲಿ ಆ ಸಗುಣಾನಂದ ಲೀಲೆಯಲ್ಲಿ ಇರುವನೇ ನಿರ್ನಾಮ ಹಸ್ತ. ಇಲ್ಲಿ ಈಗಾಗಲೇ ನಾನು ಈ ಸಹಸ್ರಾರ ಚಕ್ರಕ್ಕೆ ಬಂದಿದ್ದೀನಿ. ಇಲ್ಲಿ ಅಷ್ಟಾವರಣವೇ ನನಗೆ ಅಂಗವಾಗಿವೆ, ಪಂಚಾಚಾರವೇ ಪ್ರಾಣಗಳಾಗಿವೆ ಬಂಧುಗಳೇ. ಹೀಗಾಗಿ ನಿರ್ನಾಮ ಹಸ್ತ ಇಲ್ಲಿ. ಹಾಗೆ ಅಲ್ಲದೆ ಈ ಮಾರ್ಗವನರಿಯದ ಪಾಶಬದ್ಧ ಮೂಢಾತ್ಮರ ಸಂಘವನ್ನ ನಾನು ಮಾಡೋಲ್ಲ. ಯಾಕೆಂದ್ರೆ ಅವ್ರಿಗೆ ನಂಬಿಕೆನೂ ಆಗೋಲ್ಲ, ಅವ್ರಿಗೆ ತಿಳಿಸೋ ಗೊಡವೆಗೂ ನಾನು ಹೋಗೋಲ್ಲ. ಅವರ ಸಂಘ ಮಾಡದೆ ನಾನೇನ್ ಹೇಳಿದ್ರು ಅವ್ರಿಗೆ ತಿಳಿಯೋದಿಲ್ಲ ಅಂದ್ಮೇಲೆ ಮಾಡಿ ಏನು ಫಲ? ಮುಂದಿನ ಹಸ್ತ ಅದು ಶಿಖಾಚಕ್ರಕ್ಕೆ ಬಂದಾಗ ನಿಷ್ಕಳಂಕ ಹಸ್ತ. ಶ್ರೀ ಗುರುಲಿಂಗ ಜಂಗಮದ ಕರುಣ ಕಟಾಕ್ಷದಿಂದ ದಶವಿಧ ಪಾದೋದಕ ಅಂದ್ರೆ ಏನು? ಸ್ಪರ್ಶನೋದಕ, ಹಸ್ತೋದಕ, ಗುರುಪಾದೋದಕ, ಲಿಂಗಪಾದೋದಕ, ಜಂಗಮ ಪಾದೋದಕ, ಅಪ್ಯಾಯನೋದಕ, ಅವಧಾನೋದಕ, ಪರಿಣಾಮೋದಕ, ನಿರ್ಣಾಮೋದಕ, ಸತ್ಯೋದಕ, ಇವಕ್ಕೆ ದಶವಿಧ ಪಾದೋದಕ ಅಂತೀವಿ. ಹಾಗೇನೆ ಏಕಾದಶ ಪ್ರಸಾದ, ಅದ್ರ ಬಗ್ಗೆ ಮಾತಾಡಿದೀವಿ. ಪಂಚವಿಧ ಚಿದ್ಭಸಿತ ತ್ರಿವಿಧ ವರ್ಣ ರುದ್ರಾಕ್ಷಿ ತ್ರಯಾಕ್ಷರ ಅಂದ್ರೆ ಅ ಉ ಮ. ಪಂಚಾಕ್ಷರ ಅಂದ್ರೆ ನಮಃ ಶಿವಾಯ ಮೊದಲಾದ ಸಪ್ತಕೋಟಿ ಮಹಾಮಂತ್ರಗಳು 101 ಸ್ಥಳದ ಆಚರಣೆ, 216 ಸ್ಥಳದ ಸಂಬಂಧವ ಶಿವಾನುಭವ ಸೂತ್ರದಿಂದ ಅರಿತು ಅದನ್ನೇ ಈಗ ಮಾಡ್ತಾ ಇದ್ದೀವಿ. ಆಚಾರ ಮೂರ್ತಿಗಳಾಗಿ ಬೆಳಗುವ ಶರಣಗಣಗಳ ಚರಣ ಕಮಲಕ್ಕೆ ಅರ್ಪಿತವಾದ ಹಸ್ತಕಮಲಗಳೇ ಮಹಾಪ್ರಸಾದವೆಂದರಿತು ಪ್ರಸಾದಕ್ಕೆ ಪ್ರಸಾದವನ್ನರ್ಪಿಸಿ. ಏನ್ ಸುಂದರ ಶಬ್ದ ಇದೆ ನೋಡಿ. ಪ್ರಸಾದಕ್ಕೆ ಪ್ರಸಾದವನ್ನ ಅರ್ಪಿಸಿ ಗುರುಮಾರ್ಗಾಚಾರದಲ್ಲಿ ನಿಶೂನ್ಯ ಲಿಂಗದ ಸಗುಣಾನಂದ ಕಮಲವಾಗಿರುವುದೇ ನಿಕ್ಕಳಂಕ ಹಸ್ತನಾಗಿದ್ದಾನೆ ಅಂತ ನಾವು ನಿಶೂನ್ಯ ಲಿಂಗದ ಆರಾಧನೆ ಮಾಡ್ಬೇಕಾಗ್ತಾ ಇದೆ. ಅಲ್ಲಿರುವ ಮಂತ್ರ ಯಾವುದು? ನನ್ನ ಅಷ್ಟಾವರಣಗಳಲ್ಲಿ ಒಂದಾದ ರುದ್ರಾಕ್ಷಿ ಯಾವುದು? ನನ್ನ ಮಂತ್ರಗಳು ಎಲ್ಲಿವೆ? 101 ಸ್ಥಳದ ಶತಏಕದ ನೆಲೆಮನೆಯನ್ನು ನಾವು ಅಭ್ಯಸನ ಮಾಡಿದ್ವಿ. 716 ಸ್ಥಳ ಅವು ಹೇಗಾಗ್ತಾ ಇವೆ? ನನ್ನ ಶರಣರನ್ನ ಬಿಟ್ಟು ನನಗೆ ಬೇರೆ ಯಾರು ಆರಾಧ್ಯ ದೈವರಿಲ್ಲ, ಅವರನ್ನ ಆಚಾರ ಮೂರ್ತಿಗಳು ಅಂತ ಇಲ್ಲಿ ಕರೀತಾ ಇದ್ದಾರೆ.
ಕೊನೆಯಲ್ಲಿ ಬರೋದು ಅಂದ್ರೆ ನಿರಂಜನ ಲಿಂಗ ಇರುವ ಪಶ್ಚಿಮ ಚಕ್ರಕ್ಕೆ ಬಂದಾಗ ನಿರಾಳ ಹಸ್ತ. ಆ ಚಿದ್ಘನ ನಿರಂಜನ ಲಿಂಗವನ್ನ ಚಿನ್ಮಯ ಲಿಂಗಕ್ಕೆ ಸಮರ್ಪಿಸಿ ಆ ಸದ್ರೂಪ ಚಿದ್ರೂಪ ಚಿನ್ಮಯ ರೂಪದ ಮಧ್ಯದಲ್ಲಿ ಚಿದಾನಂದ ಪಾದೋದಕ ಪ್ರಸಾದವಾಗಿ ತನ್ನ ತಾನೇ ಸದ್ರೂಪ ಚಿದ್ರೂಪ ಚಿನ್ಮಯ ರೂಪ ಚಿದಾನಂದದಿಂದ ನೆಲೆಸಿ ತನ್ನ ತಾನು ಅರ್ಪಿಸಿ ತನ್ನ ತಾನು ಅರಿತು ಆನಂದಿಸಿ ಮಹಾಘನ ಅನಾದಿಶರಣ ನಿರಂಜನನ ಬೆಳಗಿಗೆ ಬೆಳಗಾಗಿ ನವವರ್ಣದ ಅಂದ್ರೆ ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ ಅಂತ ಏನಂತೀರಲ್ಲ, ಅದೇ ನನ್ನ ಮೂಲ ಹೆಸರಿದೆಯಲ್ಲ, ಅದಕ್ಕೆ ನವವರ್ಣದ ಆರತಿಯ ಹಿಡಿದು ಶುಭ ಮಂಗಲ ಜಯ ಮಂಗಲವೆಂದು ಹಾಡುತ್ತಿರುವವನು ನಿರಾಳ ಹಸ್ತನಾಗಿದ್ದಾನೆ. ಯಾಕೆಂದ್ರೆ ಇಲ್ಲೆಲ್ಲವೂ ನಿರಾಳವಾಗ್ಬಿಡ್ತು, ಎಲ್ಲವೂ ನಿರಾಳವಾಗ್ಬಿಡ್ತಲ್ಲ. ಇಲ್ಲಿ ಪಶ್ಚಿಮ ಚಕ್ರದ ನಿರಂಜನ ಬೆಳಗಿಗೆ ಬೆಳಗಾಗಿ ನವವರ್ಣದ ನಮಃ ಶಿವಾಯ ಓಂ ಬಸವ ಮಂತ್ರ ಅದು ಪವಿತ್ರವಾದ ನನ್ನ ಮೂಲ ಮಂತ್ರ, ನನ್ನ ಮೂಲ ಹೆಸರು ಏನು ಅಂತ ನಾವು ಪದೇ ಪದೇ ದಿನನಿತ್ಯ ಶಟಸ್ಥರದ ಮರ್ಮದಲ್ಲಿ ಇದನ್ನು ಯಾಕೆ ತಗೊಂಡು ಬಂದ್ವಿ ಅಂದ್ರೆ ಅದು ನವವರ್ಣದ ಎಲ್ಲಿಗೆ ಅಂದ್ರೆ ಅದು ಯಾ ನವವರ್ಣ ಎಲ್ಲಿದೆ ಅಂದ್ರೆ ಪಶ್ಚಿಮ ಚಕ್ರದಲ್ಲಿರುವ ನಿರಂಜನ ಲಿಂಗದ ಸ್ವರೂಪ ಅದು. ಅದೊಂದು ಆರತಿ, ಮಂಗಳಾರತಿ. ಅದನ್ನ ಹಿಡಿದುಕೊಂಡು ನಾವು ಶಟಸ್ಥಲ ಮರ್ಮವನ್ನ ದಿನನಿತ್ಯ ಅದನ್ನ ಹಾಡಿ ಯಾಕೆ ಆರಂಭಿಸುತ್ತಾ ಇದ್ದೀವಿ ಅಂದ್ರೆ ಸ್ವಾನುಭವದ ನೆಲೆಯಲ್ಲಿ ಅದೊಂದು ಮಂಗಳಾರತಿ. ನಮಗೆ ಮಂಗಳಾರತಿ ಆರತಿಯ ಹಿಡಿದು ಶುಭ ಮಂಗಲ ಜಯ ಮಂಗಲವೆಂದು ಹಾಡುತ್ತಿರುವವನು ಅವನು ನಿರಾಳ ಹಸ್ತನಾಗಿದ್ದಾನೆ. ನಾವು ಪಶ್ಚಿಮ ಚಕ್ರದ ತನಕ ಇವೆಲ್ಲ ಹಸ್ತಗಳಿಂದ ಆರಾಧನೆಯನ್ನ ಅರ್ಚನೆಯನ್ನ ಮಾಡ್ಬೇಕಾಗ್ತಾ ಇದೆ. ಹಸ್ತಗಳನ್ನು ಯಾಕೆ ಕೊಟ್ಟಿದ್ದಾರೆ, ಅವುಗಳ ಅರ್ಥ ಏನು ಅನ್ನೋದು ಇವತ್ತು ನಿಮಗೆ ಮನದಟ್ಟಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೀಗೆ 9 ಪ್ರಕಾರದಿಂದ ಪಾವನಾರ್ಥವಾಗಿ ಅನಾದಿಶಯನ ಕಿರಣಕ್ಕೆ ಮರಳಿ ಸಾಕಾರ ಲೀಲೆಯ ಧರಿಸಿ ಮಹಾಪ್ರಮಥಗನ ಚರಣಕ್ಕೆ ಯೋಗ್ಯವಾಗಿ ಪರಮಾನಂದ ಚಿದಬ್ಧಿಯಲ್ಲಿ ಅಂದ್ರೇನು ಸಾಗರದಲ್ಲಿ, ಆನಂದದ ಸಾಗರದಲ್ಲಿ ಮಂಗಲ ಶುಭ ಮಂಗಲ ಜಯ ಮಂಗಲವೆಂದ ಶೋಭಿಸಿ ಅನಾದಿಶರಣ ಪರಾತ್ಪರ ಮೂರ್ತಿ ಶ್ರೀ ಗುರು ಲಿಂಗ ಜಂಗಮಕ್ಕೆ ನವವಿಧ ಹಸ್ತುಗಳಿರುತ್ತವೆ ಅಂತ ಈ ಹಸ್ತಗಳ ಬಗ್ಗೆ ನನಗೆ ಇದು ಅತ್ಯಂತ ಮನಸ್ಸಿಗೆ ಇಷ್ಟೊಂದು ಸೂರೆಗೊಂಡಿದೆ ಅಂದ್ರೆ ಈ ಹಸ್ತಗಳ ಬಗ್ಗೆ ಸುಚಿತ್ತ, ಸುಬುದ್ಧಿ, ನಿರಹಂಕಾರ, ಸುಮನ, ಸುಜ್ಞಾನ, ಸದ್ಭಾವ, ನಿರ್ಭಾವ, ನಿರ್ಮಾಯ, ನಿರಾಳ ಈ ಹಸ್ತಗಳೇನಿವೆ ಎಲ್ಲ ಬಂಧುಗಳೇ ಬಹಳ ಸುಂದರವಾದ ಹಸ್ತಗಳು. ನನ್ನ ಹಸ್ತಗಳು ಹೀಗೆ ಮಾಡಿಕೊಳ್ಳಬೇಕಲ್ಲ ಬೇರೆ 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 ಸ್ಥಳಗಳಲ್ಲಿ ಆ ಲಿಂಗಗಳ ಆರಾಧನೆಯಲ್ಲಿ ಹಾಗೆ ಆದಾಗ ಮಾತ್ರ ಆ ಲಿಂಗಗಳ ದರ್ಶನ ನನಗೆ ಆಗುತ್ತದೆ. ಕೊನೆಯಲ್ಲಿ ಪಶ್ಚಿಮ ಚಕ್ರವಾದ ಬೆಳಗನ್ನು ನಾನು ಕಂಡೆ ಅಂತ ನಮ್ಮ ಹಡಪದ ಲಿಂಗಮ್ಮ ತಾಯಿ ಹೇಳ್ತಾರಂದ ಮೇಲೆ ಈ ಹಸ್ತಗಳ ಸಹಾಯವಿಲ್ಲದೆ ಆ ಬೆಳಗನ್ನು ಕಾಣೋಕೆ ಬಹುಶಃ ಅಸಾಧ್ಯ ಅಂತ ನನಗನ್ನಿಸ್ತಾ ಇದೆ. ಮತ್ತೆ ಏಕೆ ತಡ, ಈ ಹಸ್ತಗಳನ್ನು ನಾವು ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ತಮ್ಮೆಲ್ಲರ ಪಾದಾರವಿಂದಗಳಿಗೆ ನಮಿಸಿ ಇವತ್ತಿನ ಒಂದು ಶಿವಯೋಗದ ವರ್ಗಕ್ಕೆ ವಿರಾಮವನ್ನು ನೀಡುತ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಿಮಗೇನಾದರೂ ಸಲಹೆ, ಸಂದೇಹ, ಸೂಚನೆ, ಪ್ರಶ್ನೆಗಳಿದ್ರೆ ಕೇಳಿ. ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು. ಇಲ್ಲಿವರೆಗೂ ಇಂದಿನ ಶಿವಯೋಗ ಕುರಿತಾಗಿ ಸ್ವಲ್ಪ ಹೊರಡಬರ್ತಕ್ಕಂಥ ದಯಾನಂದ ಪರಭಕ್ತಿ ಶರಣಾರ್ಥಿಗಳು. ಯಾರಿಗಾದ್ರೂ ಇಂದಿನ ಅನುಭವದ ಮೇಲೆ ಏನಾದ್ರೂ ಸಂಶಯ ಇದ್ರೆ ಅಥವಾ ಹೆಚ್ಚಿನ ಬೆಳಕಿದ್ರೆ ಅಥವಾ 1-2 ನಿಮಿಷ ಚಿಂತನೆ ಮಾಡಬಹುದು. ಶರಣಾರ್ಥಿ ಪರ ಶರಣು ಅಣ್ಣ, ಹೇಳಿ ಶಿವಪ್ಪನ. ಶರಣಾರ್ಥಿ ಪರ ಈಗ 216 ಶೆಕೆಲಿಗಳ ಸಂಬಂಧ ಅದಾವಲ್ರಿಪ್ಪ. ಆ ಸಂಬಂಧಗಳು ಪ್ರತಿಯೊಂದಕ್ಕೆಲ್ಲ ಆಯಾ ಸ್ಥಳಕಟ್ಟಿನ ವಿಚಾರ ಮಾಡ್ಬೇಕಾಗತ್ತಲ್ರಿಪ್ಪ. ಒಂದೊಂದು ಈಗ 216 ಶೆಕೆಲುಗಳದಾವಲ್ಲ, ಗುರು ಲಿಂಗ ಜಂಗಮ ಆಯಾ ಸಂಬಂಧಕ್ಕೆ ಒಂದೊಂದು ಶೆಕೆಲುಗಳ ಅನ್ವಯಿಸುವಂಗ ಮಾಡ್ಬೇಕಾಗತ್ತಲ್ರಿಪ್ಪ. ಇದಕ್ ಕುಂತಾಗ್ರಿ ನಾವ್ ಶಿವ ಕುಂತಾಗ ಅದಕ್ಕೆ ಅವು 24 ಸಕಿಲೆಗಳಿವೆ ಅಲ್ಲ ಪ್ರತಿ ಸ್ಥಳದಲ್ಲಿ. ಆ ಸಕಿಲೆಗಳನ್ನ ನಾವು ಅಭ್ಯಸನೆ ಮಾಡ್ಬೇಕಾಗುತ್ತೆ ನೋಡ್ರಿ. 24 × 9 9 × 36, 9 × 18, 3 ಎಷ್ಟು 21. 24 × 9 ಎಷ್ಟಾಯ್ತು ಹೇಳ್ರಲ್ಲ ಶಿವಪ್ಪನ. ನಿಮ್ಗಿಂತ ಗಣಿತ ನಮ್ ಗಣಿತ ಬೋರ್ ಇರ್ತದ, ನಿಮ್ ಗಣಿತ ಬಾಯ್ಲೆಕ್ಕ ಇರ್ತೈತಿ ನಿಮ್ಮದು. 24 × 9 ಎಷ್ಟಾಯ್ತು? 216 ಆಯ್ತು, ಹೌದಿಲ್ಲ? 216. ಹಾ, ನಾನು ಯಾಕೆ 24 ಅಂತ ಯಾಕೆ ಹೇಳ್ತಿದ್ದೀನಿ ನಮಗಂದ್ರೆ 24 × 9
216 ಆತ್ ನೋಡ್ರಿ. ಅವ್ರ ಮ್ಯಾಥಮೆಟಿಕ್ಸ್ ಅವ್ರದ್ದೆಲ್ಲ ಕರೆಕ್ಟ್ ಇರ್ತೈತಿ ನೋಡ್ರಿ ಶಿವಪ್ಪನ. ಹೌದ್ರಪ್ಪ ಹೌದ್ರಿ ಹೌದ್ರಿ. ಅವ್ರು ಏನ್ ಮಾಡ್ಯಾರ್ರಿ, ಎಳ್ಳಷ್ಟು ಆ ಕಡೆ ಈ ಕಡೆ ಏನೂ ಇಲ್ಲರಿ ಅವ್ರದ್ದು. ನೀವು ಹಿಂಗ್ ಯಾರು ನಿಮಗ ಮೋಕ್ಷ ಪಥದಲ್ಲಿ ಒಯ್ಯೋದೇ ಇಲ್ರಿ. ಶಿವಪಥದಲ್ಲಿ ಒಯ್ಯವರು ಅನೇಕ ಧರ್ಮಗಳ ಅಭ್ಯಾಸನ ಮಾಡಿದೀನ್ರಿ. ಈ ತರ ನಿಮಗೆ ಚಿಕ್ಕ ಮಕ್ಕಳ ಹಾಗೆ ಕೈ ಹಿಡಿದುಕೊಂಡು ಇಲ್ಲಿದೆ ಇಲ್ಲಿದೆ. ಇವತ್ತು ನೀವು ಹಸ್ತಗಳ ಬಗ್ಗೆ ನೀವು ಇವತ್ತು ಕೇಳಿದ್ರಿ, ಎಷ್ಟು ಮನಸ್ಸು ಪುಳಕಿತ ಆಗ್ತದ ನೋಡ್ರಿ ಅದರಿಂದ. ಈ ಶಕಿಲ್ಗಳ ಸಂಬಂಧ ಏನದಾವಲ್ರಿ, ಇವ 216 ಇವನ್ನ ನಿತ್ಯದಲ್ಲಿ ದಿನ ರಿಪೀಟ್ ಮಾಡ್ತಾನ್ರಿ. ನೀವು ಒಂದು ಇದ್ರಾಗ ಕೊಟ್ಟಿದ್ರಿಪ್ಪ ಅವನ್ನ. ನಾ ಅದನ್ನ ಪ್ರಿಂಟ್ ತಕೊಂಡ ದಿನಾನು ನನ್ನ ಇದ್ರ ಖಾಲಿ ಇದ್ದಾಗ ಒಂದ್ ದಿವ್ಸಕ್ಕೆ ಒಮ್ಮ್ಯಾರ ಅದ್ರ ಮ್ಯಾಗ ಕಣ್ಣು ಆಸೆ ಬಿಟ್ಟಿರ್ತೇನ್ರಿಪ್ಪ. ಹೌದ್ರಿ. ಅವನು ಅದಕ್ಕೆ ನಾವ್ ಏನ್ ಮಾಡ್ಬೇಕ್ರಿ, ಅವ್ ಸಕಿಲೆಗಳು ಆ ಸ್ಥಳಗಳಲ್ಲಿ ಇವತ್ತೇ ನೋಡ್ರಿ ಹಸ್ತಗಳನ್ನ ಹೆಂಗ್ ಕೊಟ್ಟಿದಾರ ನೋಡ್ರಿ. ಅವ ಸುಮನ ಹಸ್ತ ಅಂದ್ರೆ ಏನು, ನಿರಹಂಕಾರ ಹಸ್ತ, ಸುಮನ ಹಸ್ತ ಏನ್ ನೋಡ್ರಿ ಹೆಸರು ಹೆಂಗ್ ಕೊಟ್ಟಾರ ನೋಡ್ರಿ ಅವಕ್ಕ. ಹೌದೌದ್ರಿ. ನಿರಹಂಕಾರ ಹಸ್ತ ಅಂತ ಒಂದ್ ಶಬ್ದ ಬಂತ್ರಿ. ಆ ನಿರಹಂಕಾರ ಅಹಂಕಾರ ಅನ್ನೋದು ಏನೈತಲ್ರಿ ಮನುಷ್ಯನಿಗೆ, ಅದೊಂದು ದೊಡ್ಡ ವೈರಿ. ಅದನ್ನ ನಿರಹಂಕಾರ ಹಸ್ತ ಅನ್ನೋದಲ್ಲಿ ಶಿವಲಿಂಗದ ಆರಾಧನೆಯಲ್ಲಿ ಅಗ್ನಿತತ್ವ, ಅಹಂಕಾರ ಅಂದ್ರನೆ ಬೆಂಕಿರಿ. ಹೌದೌದು. ಅಲ್ಲಿ ಅದಕ್ಕೆ ಕೊಟ್ರು ನೋಡ್ರಿ ನಿರಹಂಕಾರ ಹಸ್ತವನ್ನ. ಎಷ್ಟು ಜಾನ್ರ ಇರ್ಬೇಕು ನೋಡ್ರಿ, ಅವ್ರು ಎಷ್ಟು ಶಾನೆ ಇರ್ಬೇಕು ನೋಡ್ರಿ. ನನ್ಗೊಮ್ಮೆ ಏನ್ ಅನ್ಸುತ್ತೆ, ನಮ್ ಇಂಥ ಧರ್ಮದಲ್ಲಿ ನಾವು ಹುಟ್ಟಿ ಇನ್ನೂ ಅದನ್ನ ತಿಳ್ಕೊಳಕ್ ನಮ್ಗೆ ಆಗ್ತಾ ಇಲ್ಲಲ್ಲ. ಯಾವ ಸ್ಥಳದಲ್ಲಿ ನನಗೆ ಹಸ್ತಗಳಿಂದ, ಯಾವ ಹಸ್ತಗಳನ್ನ ಹಿಡ್ಕೊಂಡು ನಾನು ಆ ಇಷ್ಟಲಿಂಗದ ಪೂಜೆ ಮಾಡ್ಕೊಳ್ಬೇಕು ಅನ್ನೋದು ಅವ್ರು ಹೇಳಿಬಿಟ್ರಲ್ರಿ. ಹೌದೌದೌದು. ಅದೊಂದ್ ಬಹಳ ಅದ್ಭುತವಾದ. ಮತ್ ಹೆಂಗ ಶಿವಯೋಗ ನಾವ್ ಕಲಿದ್ ಹೇಳ್ರಿ. ಹಿಂಗ್ ಯಾರು ಕಲಿಸ್ತಾರ್ರಿ ಶಿವಯೋಗ? ಬರೀ ಕಣ್ಣು ಮುಚ್ಕೊಂಡ್ ಕೂತ್ರ ಶಿವ ಒಲಿತಾನೇನು? ಅಲ್ಲಲ್ರಿ. ಇಲ್ಲ. ನಾನ್ರಿ ಅಪ್ಪಾರ ಈಗ ಶಿವಯೋಗಕ್ಕ ನಾ ಒಂದ ಇದನ್ ಮಾಡೇನ್ರಿ, ಒಪ್ಪಂದ ಮಾಡ್ಕೊಂಡೇನ್ರಿ. ನಾನು ಏನಂತಂದ್ರ, ನಾನು ತ್ರಿಕಾಲ ಶಿವಯೋಗ್ರಿ ನಂದ್ರ. ಯಾಕೆ ತ್ರಿಕಾಲ ಶಿವಯೋಗ ಮಾಡೀನಿ ಅಂದ್ರೆ ಇದನ್ನ ನನಗ ಈ ಶಕಿಲಗಳ ಸಂಬಂಧ ನೀವು ಒಂದು ಪ್ರಿಂಟ್ ನಿಮ್ಮ ಇದ್ರಾಗ ತಕೊಂಡ್ರಿ ಅದನ್ನ, ಆ ಶಕಿಲಗಳ ಸಂಬಂಧದಿಂದ ನಾ 3 ಸಲ ಶಿವಯೋಗ ಮಾಡ್ಕೊತೇನ್ರಿ. ನಾ ಒಂದ್ ದಿವ್ಸಕ್ಕೆ 3 ಸಲ. ಯಾಕಂದ್ರ ನನಗ ಐ ಸ್ಟ್ರೋಕ್ ಆಗಿತ್ತಲ್ರಿ. 24 ತಾಸು ನಂದು ಒಂದ್ ಕಣ್ಣು ಮುಚ್ತಿರ್ಕಿಲ್ರಿ. ಅದು ಒಟ್ಟ ಕಣ್ಣು ಮುಚ್ತಿರ್ಕಿಲ್ಲ ಅದು. ಆ ಕಣ್ಣು ಮುಚ್ಚು ಸಲುವಾಗಿ ನಾನು ನಿಮ್ಮ ಇದನ್ನ ಪ್ರಿಂಟ್ ತಕೊಂಡ್ರಿ. 216 ಶಕಿಲ್ಗಳ ಪ್ರಿಂಟ್ ಒಂದ್ ತಕೊಂಡ್ರಿ ನಿಮ್ ಇದ್ರಾಗ ತಕೊಂಡ್ ಅವ್ ನಿಂತಿದಲ್ಲಿ ದಿನಾನು ನೋಡ್ಕೊಂತ ಶಿವ ಕುಂತಾಗ್ರಿ. ನಾನು ಇಲ್ಲಿ GM ವಾಲಿ ಅಂತೇಳಿ ಬೆಳಗಾವಕ್ ಒಬ್ಬ ಡಾಕ್ಟರ್ ಅದಾರ, ನರ್ಸ್ ಸ್ಪೆಷಲಿಸ್ಟ್, ನ್ಯೂರಾಲಜಿಸ್ಟ್ ಅದಾರ. ಅಲ್ಲಿ ಹೋಗಿ ಚೆಕ್ ಮಾಡಿಸಿನಿ. ಇದು ನಿನ್ನ ಪ್ರಯತ್ನ ಐತಪ್ಪ, ಇದು ನಮ್ ಇದ್ರಾಗ ಏನಿಲ್ಲ, ಸಾಧ್ಯ ಆಗುದಿಲ್ಲ ಅಂತ ಹೇಳಿ ಹೊಯ್ ಕಳ್ಸಿದ್ರ ಅವ. ಅಲ್ಲಿ ಕಳ್ಸಿದ ಕೂಡಲೇ ನಾ ಏನ್ ಮಾಡಿ, ಹಂಗಾರ ನಾ ಇನ್ನ ರಾತ್ರಿ 12 ಗಂಟೆಕ್ ನಾ ಶಿವ ಕುಂತ್ರಿ, ಬೆಳಗಿನ 6 ಗಂಟೆ ಮಟ್ಟ 6 ತಿಂಗಳು ಕುಂತಿನ್ರ. ಒಟ್ಟ ಕಣ್ಣು ಅದನ್ನ ಹತ್ತಿ ಕೆಡ್ದು ಮುಚ್ಚುದ್ರ, ಬ್ಯಾಂಡೇಜ್ ಹಾಕ್ತಾರಲ್ಲ ಕಣ್ಣು ಆಪರೇಷನ್ ಮಾಡಿದಾಗ್ರಿ, ಹಂಗ ಬ್ಯಾಂಡೇಜ್ ಹಾಕಿದಂಗ ಹಾಕುದ್ರ, ಹಾಕಿದಾಗ ಅವಾಗ ಕಣ್ಣು ಮುಚ್ಚಿತ್ರ ಅದ. ಈಗ ನಾ ಹಂಗ ಏನ್ 6 ತಿಂಗಳು ಮಾಡೀನ್ರಿ. ತನ್ನಿಂದ ತಾನ ಆಗಿ ನನಗೀಗ 3 ಸಲ ಮಾಡಿರಿ ನನಗೆ ಎಷ್ಟು ತೃಪ್ತಿ ಆಕತ್ರಿ. ಆ ತೃಪ್ತಿ ಈಗ ಹೇಳಿರಲ್ಲ, ಸಾಗರದಷ್ಟ ದುಃಖಕ್ಕ ಸಾಸ್ಮಿ ಕಾಳಷ್ಟ ಅಂತ ಹೇಳಿ ಉದಾಹರಣೆ ಕೊಟ್ರಿ. ಹೌದು. ಈಗ ನನಗೆ ಶಿವಪ್ಪನ ನನಗೆ ಹೇಳಿದಾರ್ರಿ. ಈಗ ಕಣ್ಣಿಂದು ನಾನು ಅದೇನು ಕಣ್ಣು ಸುಮ್ನೆ ತೋರ್ಸಕಂತ ಹೋದಾಗ ಏನ್ ಹೇಳಿದ್ರು, ನಿಮಗೆ ಇದು ಬಂದೈತ್ರಿ, ಅದೇನು ಪರಿ ಮೋತಿ ಬಿಂದು ಬಂದೈತಿ, ನೀವು ಆಪರೇಷನ್ ಮಾಡ್ಕೋಬೇಕು ಅಂದ್ರೆ. ಯಾವಾಗ ಹೇಳ್ರಿ? 6 ತಿಂಗಳ ಹಿಂದೆ ಹೇಳಿದ್ದಾರೆ. ನಾನು ಮಹಾಲಿಂಗಕ್ಕೆ ಹೆಚ್ಚು ಲಕ್ಷ್ಯ ಕೊಟ್ಟು ಪೂಜೆ ಮಾಡಕ್ ಶುರು ಮಾಡಿದೆ. ಮಹಾಲಿಂಗವನ್ನ ಆರಾಧನೆ ಮಾಡಕ್ ಶುರು ಮಾಡಿದ್ರೆ ನನಗೇನು ದೃಷ್ಟಿ ದೋಷ ಇಲ್ಲ, ಏನೂ ಇಲ್ಲ. ನಾನು ಮತ್ತೆ ಹೋಗ್ಲೇ ಇಲ್ಲ ಅವ್ರ ಹತ್ರ. ಬಾಳ ಶಕ್ತಿ ಐತ್ರಿಪ್ಪ ಅದಕ್ಕಾಗಿ ನಾ ಏನ್ರಿ 3 ಸಲ ಮಾಡಿದಾಗ ನನಗ ಒಂದ್ ಊಟ ಮಾಡ್ತೇನೆ, 3 ಸಲ ಶಿವಯೋಗ ಮಾಡ್ತೇನ್ರ. ಅಷ್ಟು ತೃಪ್ತಿ ನೀವು ನಿಜವಾಗಿ ಹೇಳ್ಬೇಕಂದ್ರೆ ನಮ್ ಸ್ವಾಮಿ ಬೆಳೆಯುವಾಗ ಅಷ್ಟು ಸುಖ ಯಾರು ಪಡ್ಕೊಂಡಿಲ್ಲ ಅಂತ ನಾನು ವೈಯಕ್ತಿಕ ಹೇಳ್ತೇನೆ. ಅದಕ್ಕೆ ನಾನು ಏನ್ ಹೇಳೋದು, ಲಿಂಗಗಳನ್ನ ಅವ್ರು ಕೊಟ್ಟಿದಾರಲ್ಲ, ನಿಮ್ಗೆ ಏನ್ ತೊಂದರೆಗಳಲ್ಲ, ಆರೋಗ್ಯ ಸಮಸ್ಯೆಗಳು ಯಾರಿಗೇ ಇರ್ಲಿ, ಆಯಾ ಇದ್ರೆಲ್ಲ ಲಿಂಗಗಳು ಕೊಟ್ಟಿದಾರೆ ನಿಮ್ಗೆ. ಅವನ ಆರಾಧನೆ ಮಾಡ್ರಿ, ನೀವು ಆರಾಧನೆ ಮಾಡ್ರಿ, ಅವ್ನ ನಂಬ್ರಿ, ಶ್ರದ್ಧೆ ಇಡ್ರಿ ನೀವು. ನಿಮಗದು ಅದ್ರ ಇಷ್ಟು ಲಾಭ ಇದೆ ಅಂತ ನಾನು ಪದೇ ಯಾಕೆ ಹೇಳ್ತೀನಿ ಅಂದ್ರೆ ರೀ, ಅವ್ರು ಅದನ್ನ ಸಾಧಿಸಿ ತೋರ್ಸಿದಾರ್ರಿ. ಹೌದೌದೌದು, ತೋರ್ಸಿದಾರ್ರಿ ಅವರು. ಮತ್ತೆ ಯಾರಿಗಾದ್ರು ಏನಾದ್ರು ಸಲಹೆ, ಸಂದೇಹ, ಸೂಚನೆ ಇದ್ರೆ ಹೇಳಿ. ಮತ್ತೆ ಯಾರಾದ್ರು? ನಾಗಭೂಷಣ್ ಯಾರು ಕೈ ಎತ್ತಿದ್ರು ಹೇಳಿ. ನಾಗರಾಜ್ ಅಂತ. ನಾಗರಾಜ್ ಹೇಳಿ ಅಣ್ಣ, ಹೇಳಿ ಅದೇ ಅಪ್ಪರ. ಈಗ ನಾವು ಲಿಂಗ ಸಕಿಲಗಳು 24 ತತ್ವಗಳು ಮಾಡ್ಕೋಬೇಕಂತ ಹೇಳಿದ್ರಪ್ಪರ. ಅದು PDF ಕಾಪಿ ಏನಾದ್ರು ಸಿಗುತ್ತಪ್ಪ? ನೀವು ಪುಸ್ತಕನೇ ಬರುತ್ತಲ್ಲ ಈಗ, ನಮ್ಗೆ ಆ ಪುಸ್ತಕದಲ್ಲಿ ಇದೆ, ಅದ್ರೆಲ್ಲ ಇದೆ ಇದು.
ಇದೆಲ್ಲ ಇದೆ ಈ ಸಕ್ಕಿಲೆಗಳು. ಅದು ಕಲರ್ ಪಿಕ್ಚರ್ಸ್ ಇದೆ. ಈಗ ಏನ್ ನಿಮ್ಗೆ ಕೊಡ್ತಾ ಇದೀವಲ್ಲ ಪುಸ್ತಕದಲ್ಲಿ ಪ್ರಥಮ ಬಾರಿಗೆ ನಿಮ್ಗೆ ಹೇಳ್ಬೇಕಂದ್ರೆ ಖುಷಿ ಆಗುತ್ತೆ. ನಮ್ಮ ಸ್ವಾನುಭವದ ನೆಲೆಯಲ್ಲಿ ಈ ಪುಸ್ತಕ ವರ್ಣಮಯವಾಗಿದೆ, ಅಂದ್ರೆ ಕಲರ್ ಪಿಕ್ಚರ್ಸ್ ಇದೆ ಇದರಲ್ಲಿ. ಈ ಎಲ್ಲ ನಿಮಗೆ ಶಿವಯೋಗದ ಕುರಿತು ಕಲರ್ ಪಿಕ್ಚರ್ಸ್ ಇದೆ, ಬ್ಲಾಕ್ ಅಂಡ್ ವೈಟ್ ಇಲ್ಲ. ಈಗ ಅನೇಕರ ಹತ್ರ ಪುಸ್ತಕ ಬಂದಿದೆ, ಅವ್ರು ನೋಡಿರ್ಬಹುದು. ಅತ್ಯಂತ ಸುಂದರವಾದ ಚಿತ್ರಗಳಿವೆ, ಎಲ್ಲ ವರ್ಣಮಯವಾದ ಚಿತ್ರಗಳಿವೆ. ತಾವು ಯಾರಾದ್ರೂ ನೋಡಿರ್ಬಹುದು ಅದನ್ನ, ಅಷ್ಟು ಚೆನ್ನಾಗಿದೆ ಆ ಪುಸ್ತಕ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಸಲಹೆ, ಸಂದೇಹ, ಸೂಚನೆ ಇಲ್ಲಿದ್ರೆ ಮಂಗಲ್ ಮಾಡೋಣವಾ? ದಯವಿಟ್ಟು ಹಸ್ತಗಳ ಬಗ್ಗೆ ನೀವು ಓದಿ, ಇನ್ನೊಂದ್ಸಲ ಕೇಳಿ ಇದನ್ನ. ಇದು ಹೇಗಿದ್ರು ರೆಕಾರ್ಡ್ ಇರುತ್ತೆ ಮತ್ತೆ ಯೂಟ್ಯೂಬ್ ನಲ್ಲಿ ಬರುತ್ತೆ, ಎಲ್ರು ಇದನ್ ಮಾಡಿ. ರೇಣುಕಣ್ಣ ಸಂಪನ್ನ ಮಾಡೋಣವಾ? ಅಪ್ಪರೇ ಗಾಯತ್ರಿ ವೇದ ಹಿಮಗಿರಿ ಅಂತ ಅದು ಒಂದ್ ನಿಮಿಷ, ಅದನ್ನ ಆ ಲಿಂಗಗಳು ಮತ್ತು ವೇದಗಳ ಅದೇ ನಾನು ಹೇಳ್ತೀನಿ. ಈಗ ಇದೇನ್ ಮಾಲಿಕೆ ನಡೆದಿದೆ, ಪಂಚಾಕ್ಷರಿ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಅಮರ್ಕಲಕ್ಕ ಹೇಳ್ರಿ ಅಣ್ಣರೇ, ಹೇಳ್ರಿ. ಅಮರ್ಕಲಕ್ಕ, ಇದು ಈಗ ನಾನು ಏನ್ ಕಂಟಿನ್ಯೂ ಮಾಡ್ತಾ ಇದ್ದೀನಲ್ಲ, ಹಸ್ತ, ತನು ಇವೆಲ್ಲ ಮಾತಾಡ್ತಾ ಇದೀವಲ್ಲ, ಹಾಗೆ ನಾನು ಲಿಂಗ ಮತ್ತು ವೇದಗಳ ಬಗ್ಗೆ ಹೇಳ್ತೀನಿ ನಿಮ್ಗೆ. ಅದೇನ್ ಗೊತ್ತಾ ಅಕ್ಕ, ಅಮರ್ಕಲಕ್ಕ, ನನಗೂ ಆಶ್ಚರ್ಯ ಬಹಳ ಆಗಿತ್ತು. ನಾನು ಓದಿದ ನಂತರ ಗೊತ್ತಾಯ್ತು. ಆ ವೇದಾನೇ ಬೇರೆ, ಆ ವೇದಾನೇ ಬೇರೆ. ಆ ಗಾಯತ್ರಿ ವೇದ ಅವ್ರು ಇದೆಯಲ್ಲ, ಆ ವೇದಗಳೇ ಬೇರೆ. ನಮ್ಮ ಶರಣರ ಡೆಫಿನಿಷನ್ ಏನಿದೆಯಲ್ಲ, ಈ ಅಥರ್ವಣ ವೇದ, ಋಗ್ವೇದ, ವಾಮ ಇವೆಲ್ಲ ವೇದಗಳಿವೆಯಲ್ಲ, ಇವ್ರ ಡೆಫಿನಿಷನ್ನೇ ಬೇರೆ ಇದೆ. ಆ ಲಿಂಗಗಳು ಯಾವ ಅನ್ನೋದು ಕೂಡ ನಿಮ್ಗೆ ಹೇಳೋಣಿದೀನಿ ನಾನು. ಇದು ನಮ್ಮ ಶರಣರ ಇವಿದೆಯಲ್ಲ, ನಮ್ಮ ಫಗು ಹಳಕಟ್ಟಿಯವರ ಪುಸ್ತಕ ಇದೆಯಲ್ಲ, ಈ ವೇದಗಳೇ ಬೇರೆ. ಶರಣರು ಇಲ್ಲಿ ಪ್ರಸ್ತುತಪಡಿಸಿರುವಂತಹ ವೇದಗಳೇ ಬೇರೆ, ಅವುಗಳ ಅರ್ಥನೇ ಬೇರೆ, ಮತ್ತೆ ಆ ಲಿಂಗಗಳೇ ಬೇರೆ. ಅವು ಏನು, ಯಾಕೆ ಹಾಗೆ ಹೆಸರು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡೋಣ ಮುಂದಿನ ಕ್ಲಾಸ್ಗಳಲ್ಲಿ. ಅಕ್ಕ ಆಯ್ತು, ಶರಣಾರ್ಥಿ. ಸಂಪನ್ನ ಮಾಡ್ರಪ್ಪ. ಮಾಡಿ ಅಣ್ಣ. ನೀವು ಸೊಲ್ಲಾಪುರಕ್ಕೆ ಯಾವಾಗ ಬರ್ತೀರಪ್ಪ ಅಂದಾಜು? ಸದ್ಯಕ್ಕಿಲ್ಲ ಅಣ್ಣ. ಯಾಕೆ ಪಂಚಾಕ್ಷರಿಯನ್ನ ಹೇಳಿ, ನಿಮ್ ಪುಸ್ತಕ ಬೇಕಾಗಿತ್ತಾ? ಹೌದು. ನಿಮ್ಮ ಅಡ್ರೆಸ್ ಕಳಿಸಿ, ನಾನು ಕಳಿಸ್ಕೊಡ್ತೀನಿ. ಸರಿ ಸರಿ, ವಾಟ್ಸ್ಆಪ್ ಕಳಿಸ್ತೀನಿ. ಸರಿ. ಇಲ್ಲಿನವರೆಗೂ ಸದ್ಭಾವನೆ ಮಾಡತಕ್ಕಂತಹ ಡಾಕ್ಟರ್ ದಯಾನಂದ ಮತ್ತು ಸಂವಾದದಲ್ಲಿ ಭಾಗಿಯಾಗಿರ್ತಕ್ಕಂಥ ಸರ್ವೇಶ್ವರ ಬಂಧುಗಳು ಭಕ್ತಿಯ ಶ್ರೀನಿವಾಸ. ನಾಳೆ ಸಹಜವಾಗಿ ಗುರುದೇವರ ಮಹೇಶ್ವರನ ಪ್ರಸಾದಿ ಸ್ಥಳದ ಮೊದಲನೇ ವಚನವನ್ನ ಗ್ರೂಪಲ್ಲಿ ಹಾಕಲಾಗುತ್ತೆ. ತಾವುಗಳು ಆ ವಚನದ ಮೇಲೆ ಅನುಭವ ಮಾಡ್ಬೇಕಂತ ಭಿನ್ನ ಮಾಡ್ಕೊಂತ ಸಂಪನ್ನ ಮಾಡ್ರಪ್ಪ. ಇದು ಮಾಡಿ ಅಣ್ಣ, ಮಾಡಿ. ಆಯ್ತು ಆಯ್ತು. ರೇಣುಕುಮಾರೇ, ಹೇಳಿ. ಸರ್ವರಿಗೂ ನಮ್ಮ ತುಮಕೂರಿಗೆ ಬರೋಕೆ ದಯಮಾಡಿ ಒಂದು ದಿನ ಕೊಡಿ ಅಣ್ಣರೇ. ಅದೇ 12ನೇ ತಾರೀಕು ಬಸವ ಜಯಂತಿ ಕಾರ್ಯಕ್ರಮ ಮತ್ತು ಸಾಯಂಕಾಲ 6:30ಕ್ಕೆ ಡಾಕ್ಟರ್ ದಯಾನಂದ ಮೂಲಿಯಪ್ಪ ಅವರಿಂದ ಶಿವಯೋಗ, ಶರಣರ ಶಿವಯೋಗ ಕುರಿತಾಗಿ ಒಂದು ಅನುಭವ ಇದೆ. PPT ಪ್ರೆಸೆಂಟೇಶನ್ ಸಹ ಅವರಲ್ಲಿ ಆರ್ಗನೈಸ್ ಮಾಡಿದ್ದಾರೆ, ಮಾಡೋದಕ್ಕೆ ಅಂತ. ತಮಗೆ ಪರಿಚಯ ಇರೋರಿಗೆ ದಯವಿಟ್ಟು ಮೆಸೇಜ್ ಅನ್ನ ವಾಟ್ಸಪ್ ಅಲ್ಲಿ ಹಾಕಿಲಾಗಿದೆ, ಗ್ರೂಪ್ ಅಲ್ಲಿ ಆಲ್ರೆಡಿ ಇನ್ವಿಟೇಷನ್ಸ್. ಅದನ್ನ ಕಳಿಸಿ. ನಿಮ್ಗೆ ಹತ್ರದಲ್ಲಿ ಯಾರಾದ್ರೂ ಸುತ್ತಮುತ್ತ ಇರತಕ್ಕಂಥ ಯಾರ ಪರಿಚಯ ಇದ್ರೆ ಅವರಿಗೂ ಸಹ ಈ ವಿಷಯವನ್ನ ತಲುಪಿಸ್ಬೇಕು ಅಂತ ತಮ್ಮಲ್ಲಿ ಭಿನ್ನ ಶರಣ. ಆಯ್ತು, ಇಲ್ಲಿಗೆ ಇಂದಿನ ಸದ್ಭಾವಶ್ರೀ ಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರಲ್ಲವೇ ಕೂಡಲ ಸಂಗಮ ದೇವ, ಹಾಲಲ್ಲದು ನಿರ್ಲದು ನಿಮ್ಮ ಧರ್ಮ. ಜಯ ಗುರು ಬಸವೇಶ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಜಯ ಬಸವ. ಶರಣಾರ್ಥಿ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ.